ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಎಂದೆಂದಿಗೂ ನಿನ್ನ ಪ್ರೀತಿಯಲ್ಲೇ. ಅಮ್ಮ, ಎಷ್ಟು ಬಾರಿ ಹೇಳಿಲ್ಲ ನಾನು ನಿಂಗೆ ನನ್ನ ಮದುವೆ ವಿಷಯದ ಬಗ್ಗೆ ಮಾತಾಡಬೇಡ ಅಂತ. ನಂಗೆ ಈಗಾಗಲೇ ಮದುವೆ ಆಗಿದೆ, ಈ ಜನ್ಮಕ್ಕೆ ಅದೊಂದೇ ಸಾಕು. ಇವತ್ತೇ ಕೊನೆ, ಇನ್ಯಾವತ್ತೂ ಈ ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಯಾರೂ ಮಾತಾಡೋ ಹಾಗಿಲ್ಲ. ಪ್ರತಿ ಬಾರಿಯೂ ಮದುವೆಯ ವಿಷಯ ಪ್ರಸ್ತಾಪವಾದಾಗ ಗುಡುಗುತ್ತಿದ್ದಂತೆ ಈ ಬಾರಿಯೂ ಗುಡುಗಿ ಕೋಣೆ ಸೇರಿದ್ದಳು ಆರಾಧ್ಯ. ದಡೆಂದು ಮುಚ್ಚಿಕೊಂಡ ಕದ ಅಂದಿನ ಚರ್ಚೆಗೆ ಪೂರ್ಣ ವಿರಾಮ ಘೋಷಿಸಿತ್ತು. ರೀ, ಇವಳಿಗೆ ಹೇಗ್ರಿ ತಿಳಿಸಿ ಹೇಳೋದು? ಹೆತ್ತವರ ಸಂಕಟ ಇವಳಿಗ್ಯಾಕ್ರಿ ಅರ್ಥ ಆಗಲ್ಲ? ಅದು ಒಂದು ಮದುವೆ ಏನ್ರಿ? ಮದುವೆ ವಯಸ್ಸು ಮೀರಿದ ಮಗಳು ಇನ್ನೂ ಮದುವೆಯಾಗದೆ ಒಂಟಿಯಾಗೇ ಇದ್ದಾಳೆ ಅಂದರೆ ನಮಗೆ ಚಿಂತೆ ಕಾಡದೆ ಇರುತ್ತಾ ಹೇಳಿ? ಗಂಡ ಮನೆ ಮಕ್ಕಳು ಅಂತ ನಗ್ನಗ್ತಾ ಸಂಸಾರ ಮಾಡಿಕೊಂಡಿದ್ರೆ ನಮಗೂ ನಿಶ್ಚಿಂತೆ, ಅವಳ ಭವಿಷ್ಯ ಸುರಕ್ಷಿತವಾಗಿದೆ ಅನ್ನೋ ನೆಮ್ಮದಿ. ಆದರೆ ಈಗ ನಮ್ಮ ನಂತರ ಇವಳಿಗೆ ಯಾರು ದಿಕ್ಕು? ಈ ಸಮಾಜದಲ್ಲಿ ಹಿಂದೆ ಮುಂದೆ ಇಲ್ದಿರೋ ಒಂಟಿ ಹೆಣ್ಣು ಬದುಕೋದು ಸುಲಭ ಏನ್ರಿ? ಯಾಕ್ರಿ ಇವಳಿಗೆ ಇದೆಲ್ಲ ಅರ್ಥ ಆಗಲ್ಲ? ಕೊನೆಗಾಲನ ಚಿಂತೆಯಲ್ಲೇ ಕಳೀಬೇಕು ಅಂತ ಆ ದೇವರು ನಮ್ಮ ಹಣೆಯಲ್ಲಿ ಬರ್ತಿದ್ದಾನೋ ಏನೋ. ಒದ್ದೆಯಾದ ಕಣ್ಣಂಚನ್ನು ಸೆರಗಿನ ತುದಿಯಿಂದ ಒರೆಸಿಕೊಳ್ಳುತ್ತಾ ತಮ್ಮ ದುಃಖವನ್ನು ಪತಿಯ ಬಳಿ ತೋಡಿಕೊಂಡರು ನಂದಿನಿ. ಎದೆಗೊರಗಿದ ಪತ್ನಿಯ ಭುಜವನ್ನು ಬಳಸಿ ಅವರನ್ನು ಸಮಾಧಾನ ಮಾಡಲೆತ್ನಿಸಿದ ವಿಶ್ವನಾಥ್ರವರು ತುಂಬಿದ ತಮ್ಮ ಕಣ್ಣುಗಳನ್ನು ಒರೆಸಿಕೊಂಡರು. ಎರಡು ಮನಸ್ಸುಗಳು ಬೇಗುದಿಯಲ್ಲಿ ಬೇಯುತ್ತಿರುವಾಗ ಸಮಾಧಾನದ ಸಿಂಚನವಾಗುವುದಾದರೂ ಎಲ್ಲಿಂದ? ಆರಾಧ್ಯ 30ರ ಹರೆಯದಲ್ಲಿರುವ ಚೆಲುವಾದ ಹೆಣ್ಣು, ಅಪ್ಪ ಅಮ್ಮನ ಏಕೈಕ ಸಂತಾನ. ನಗರದ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ತನ್ನ ವಿದ್ಯೆಯಿಂದ ಉದ್ಯೋಗ ಗಿಟ್ಟಿಸಿದವಳು ಕಡಿಮೆ ಸಮಯದಲ್ಲಿ ತನ್ನ ಪ್ರತಿಭೆಯಿಂದ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಳು. ಗುಣದಲ್ಲಿ ಅಪರಂಜಿ, ಸರಳ ಸಜ್ಜನಳು. ಇದ್ದರೆ ಇಂತಹ ಕುಡಿಯಿರಬೇಕು ಎನ್ನುವಂತೆ ಮಾದರಿಯಾಗಿದ್ದಳವಳು. ಮಕ್ಕಳಿಂದ ತಾವು ಗುರುತಿಸಲ್ಪಟ್ಟರೆ ಹೆತ್ತೊಡಲಿಗೆ ಅದಕ್ಕಿಂತ ಹೆಚ್ಚಿನ ಸಾರ್ಥಕತೆ ಇನ್ನೇನು ಬೇಕು? ಆ ವಿಷಯದಲ್ಲಿ ವಿಶ್ವನಾಥ್ ದಂಪತಿಗಳು ಪುಣ್ಯವಂತರೆ. ಆದರೆ ಅವರಿಗೆ ಕಾಡುತ್ತಿದ್ದದ್ದು ಒಂದೇ ಚಿಂತೆ, ಅದೇ ಮಗಳ ಕನ್ಯಾದಾನ ಮಾಡಿ ಅವಳು ತನ್ನ ಸಂಸಾರ ಹೂಡುವುದನ್ನು ಕಣ್ತುಂಬಿಕೊಳ್ಳಬೇಕೆಂದು. ಆರಾಧ್ಯ ಕೂಡ ಮದುವೆ, ಪ್ರೀತಿ, ಸಂಸಾರ ಎನ್ನುವ ಬಂಧನಗಳಲ್ಲಿ ಪ್ರೀತಿಯಿಂದ ಬೆಸೆಯಲು ಬಯಸುವವಳೆ. ಆದರೆ ಅವಳ ಪಾಲಿಗೆ ಆ ಬಂಧನ ಅವಳನ್ನು ಅದಾಗಲೇ ತನ್ನ ತೆಕ್ಕೆಯಲ್ಲಿ ಬಂಧಿಸಿಯಾಗಿತ್ತು. ಆ ಬಂಧನದಲ್ಲೇ ಅವಳು ತನ್ನ ಉಳಿದ ಜೀವನವನ್ನು ಕಳೆಯಲು ಬಯಸಿದ್ದಳು. ಮಗಳ ಯಾವ ನಿರ್ಧಾರವನ್ನು ಪ್ರಶ್ನಿಸದ ಅಥವಾ ತಿರಸ್ಕರಿಸದ ವಿಶ್ವನಾಥ್ ದಂಪತಿಗಳು ಈ ವಿಷಯದಲ್ಲಿ ಮಾತ್ರ ಅವಳ ಪರವಾಗಿ ನಿಲ್ಲಲು ಸಿದ್ಧರಿರಲಿಲ್ಲ. ಕಾರಣ, ಅವರ ದೃಷ್ಟಿಯಲ್ಲಿ ಅದು ಮದುವೆಯೇ ಅಲ್ಲ. ಅವರಷ್ಟೇ ಅಲ್ಲ, ಸಮಾಜದ ಪಾಲಿಗೂ ಅದು ಮದುವೆ ಎಂದೆನಿಸಿಕೊಳ್ಳದು. ಆದರೆ ಆರಾಧ್ಯ ಮಾತ್ರ ಅದನ್ನೇ ತನ್ನ ಜೀವನದ ಸೌಭಾಗ್ಯವೆಂದು ತಿಳಿದುಕೊಂಡಿದ್ದಳು. ಮದುವೆಯ ಬಗ್ಗೆ ಯಾಕೆ ಗೊಂದಲ ಹುಟ್ಟಿಕೊಂಡಿತು? ಎಲ್ಲ ವಿಷಯದಲ್ಲೂ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದ ಆರಾಧ್ಯ ಮದುವೆಯ ವಿಷಯದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಂಡಳೆ? ಅಥವಾ ತಮ್ಮ ಇಷ್ಟದ ವಿರುದ್ಧ ನಡೆಯುತ್ತಿರುವ ಮಗಳ ನಡೆಯನ್ನು ಒಪ್ಪಿಕೊಳ್ಳದ ವಿಶ್ವನಾಥ್ ದಂಪತಿಗಳ ವಾದದಲ್ಲಿ ಹುರುಳಿದೆಯೇ? ಕೋಣೆಯ ಕದ ಮುಚ್ಚಿದ ಆರಾಧ್ಯ ತನ್ನ ಗತನೆನಪುಗಳ ಮೂಟೆಯನ್ನು ತೆರೆದು ಕೂಳ್ತಿದ್ದಳು. ನೆನಪುಗಳೇ ಸದ್ಯಕ್ಕೆ ಅವಳಿಗೆ ಜೀವಾಳ. ಅವುಗಳನ್ನು ಮೆಲುಕು ಹಾಕುವುದು ಮತ್ತೆ ಮೂಟೆ ಕಟ್ಟಿಡುವುದು ಅವಳ ನಿತ್ಯದ ದಿನಚರಿಯಲ್ಲಿ ಬೆರೆತು ಹೋಗಿತ್ತು. ಆದರೆ ಅಂದು ಮತ್ತೆ ಅವಳಿಗಿಷ್ಟವಿಲ್ಲದ ಮದುವೆಯ ವಿಷಯ ಪ್ರಸ್ತಾಪವಾಗಿದ್ದಕ್ಕೆ ಬೇಸರದಿಂದಲೇ ತನ್ನ ನೆನಪಿನ ಸರವನ್ನು ಬಿಚ್ಚತೊಡಗಿದ್ದಳು. ನೆನಪಿನ ಒಂದೊಂದೇ ಮನೆಗಳು ಕಳಚಲು ಹಳೆ ನೆನಪುಗಳು ಅವಳನ್ನು ತಮ್ಮ ಸೂರ್ಪತೆಗೆ ತೆಗೆದುಕೊಂಡವು. ಆರಾಧ್ಯಾಳ ಜೀವನದ ಹಿನ್ನೋಟ, ಅವಳ ನೆನಪಿನ ಸರ ಶುರುವಾಗುವುದೇ ಈ ಮಣಿಯಿಂದ. ನಂದು, ನಂದಿನಿ! ಮುಂದೆ ಮಾಡಿದ್ದ ಬಾಗಿಲನ್ನು ಒಳಗಡೆ ತಳ್ಳುತ್ತಾ ಒಳನಡೆದರು ಗೋವಿಂದರವರು. ಕೆಲಸದಲ್ಲಿ ತಲ್ಲೀನರಾಗಿದ್ದ ನಂದಿನಿ ಸೆರಗತುದಿಯಿಂದ ಹಣೆಯ ಬೆವರನ್ನು ಹೊರಿಸಿಕೊಳ್ಳುತ್ತಾ ಹೊರಬಂದು ನೋಡಿದಾಗ ಕಂಡಿದ್ದು ಅಣ್ಣ ಗೋವಿಂದ. ಓ ಗೋವಿಂದಣ್ಣ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬಿರುಬಿಸಿರಿನಲ್ಲಿ ನಡೆದು ಬಂದ ಅಣ್ಣನ ದನಿವಾರಿಸಲು ಫ್ಯಾನ್ ಸ್ವಿಚ್ ಹಾಕಿದ ನಂದಿನಿರವರು ಅಣ್ಣನನ್ನು ಪ್ರೀತಿಯಿಂದ ಬರಮಾಡಿಕೊಂಡರು. ಏನ್ ಬಿಸಿಲಮ್ಮ ಹೊರಗಡೆ! ಹಬ್ಬಬ್ಬ! ಕರವಸ್ತ್ರದಿಂದ ಬೆವರನ್ನು ಒರೆಸಿಕೊಳ್ಳುತ್ತಾ ಹೆಗಲ ಮೇಲೆ ಹಾಯಾಗಿ ಮಲಗಿದ್ದ ಕೈಚೀಲವನ್ನು ಎದುರಿನ ಟೇಬಲ್ ಮೇಲಿರಿಸಿ ಕುರ್ಚಿಯಲ್ಲಿ ಆಸೀನರಾದರು ಗೋವಿಂದಣ್ಣ.
ಹೌದು ಗೋವಿಂದಣ್ಣ, ಈ ಬಾರಿಯಂತೂ ಕಳೆದ ಬಾರಿಗಿಂತ ಹೆಚ್ಚಿನ ಬಿಸಿಲು. ಇರಿ, ತಂಪಾಗಿ ಕುಡಿಯಲು ತರ್ತೀನಿ ಎಂದ ನಂದಿನಿ ಅವರು ಒಂದೆರಡು ನಿಮಿಷದಲ್ಲಿಯೇ ತಣ್ಣನೆಯ ಮಜ್ಜಿಗೆಯ ಲೋಟವನ್ನು ಹಿಡಿದು ಗೋವಿಂದಣ್ಣನೆದುರು ನಿಂತಿದ್ದರು. ದಣಿದ ದೇಹವನ್ನು ತಣ್ಣನೆಯ ಮಜ್ಜಿಗೆ ತಂಪಾಗಿಸಿದ್ದು. ಅಣ್ಣ ತಂಗಿ ಹಾಯಾಗಿ ಕುಳಿತು ಕಷ್ಟ ಸುಖ ಮಾತಾಡಿಕೊಳ್ಳುತ್ತಿದ್ದರು. ಅಣ್ಣ ಎಂದರೆ ಸ್ವಂತ ಅಣ್ಣ ಅಲ್ಲ, ಗೋವಿಂದಣ್ಣ. ವಿಶ್ವನಾಥ್ರವರ ಚಿಕ್ಕಪ್ಪನ ಮಗಳು ಕವಿತಾರ ಪತಿ ಗೋವಿಂದರಾಜು. ವರಸೆಯಲ್ಲಿ ಅಣ್ಣನಾದರೂ ನಂದಿನಿಯವರೆಂದರೆ ಸ್ವಂತ ತಂಗಿಯಂತೆಯೇ ಕಾಳಜಿ ವಹಿಸುತ್ತಿದ್ದರು. ನಂದಿನಿಯವರು ಅಷ್ಟೇ, ಬಾಯಿ ಮಾತಿಗಷ್ಟೇ ಅಲ್ಲ ಅಣ್ಣ ಎನ್ನುತ್ತಿದ್ದದ್ದು, ಮನಸಾರೆ ಅಣ್ಣ ಎಂದು ಭಾವಿಸಿ ಗೌರವಿಸುತ್ತಿದ್ದರು. ಹಾಗಾಗಿಯೇ ಸಂಬಂಧ ಸ್ವಲ್ಪ ದೂರವಾದರೂ ಬಳಕೆ ಹೆಚ್ಚಾಗಿತ್ತು ಅವರಿಬ್ಬರ ಕುಟುಂಬದ ನಡುವೆ. ಹೆಂಡತಿಯ ಅಣ್ಣನ ಮನೆ ಎನ್ನುವುದಕ್ಕಿಂತ ತನ್ನ ತಂಗಿಯ ಮನೆ ಎಂದೇ ಆಗಾಗ್ಗೆ ಬರುತ್ತಿದ್ದರು ಗೋವಿಂದಣ್ಣ. ಗೋವಿಂದರಾಜು ಕವಿತಾರಿಗೆ ಇಬ್ಬರು ಮಕ್ಕಳು. ಮಗಳು ಮಾನ್ಯ ಹಿರಿಯಳಾದರೆ ಮಗ ಪೃಥ್ವಿ ಕಿರಿಯವನು. ಮಕ್ಕಳೆಂದರೆ ಸಿಕ್ಕಾಪಟ್ಟೆ ಪ್ರೀತಿ, ಅಭಿಮಾನ ಗೋವಿಂದಣ್ಣನಿಗೆ. ಎಲ್ಲರೊಡನೆ ಅವರ ಗುಣಗಾನ ಮಾಡುವುದು ಮಾತ್ರ ಮರೆಯುತ್ತಿರಲಿಲ್ಲ ಅವರು. ಮಕ್ಕಳಿಬ್ಬರೂ ಕೂಡ ಅವರ ಹೊಗಳಿಕೆಗೆ ಯೋಗ್ಯರಾಗಿದ್ದರು ಎನ್ನಿ. ಮೊದಲಿನಿಂದಲೂ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಉಳಿದು ಓದುತ್ತಿದ್ದ ಪೃಥ್ವಿ ಮನೆಗೆ ಬರುತ್ತಿದ್ದದ್ದು ರಜೆಯಲ್ಲಿ ಮಾತ್ರ. ಬರುವುದೇ ಅಪರೂಪ. ಆಗಲೂ ಅವರ ಮನೆ ಇವರ ಮನೆ ಎಂದು ನೆಂಟರಿಷ್ಟರ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ಮನೆಯಲ್ಲಿ ಉಳಿದಂತೆಯೇ ಆಗುವುದಿಲ್ಲ. ರಜೆಯ ಅಷ್ಟೂ ದಿನಗಳು ಮಗ ಮನೆಯಲ್ಲಿಯೇ ಇರಲಿ ಎನ್ನುವುದು ಕವಿತಾರವರ ಆಂಬೋಣವಾಗಿತ್ತು. ತಾಯಿ ಹೃದಯ ಅಪರೂಪಕ್ಕೆ ಸಿಗುತ್ತಿದ್ದ ಮಗನ ಸಾಂಗತ್ಯವನ್ನು ಬಯಸುತ್ತಿದ್ದದ್ದು ಸಹಜವೇ ಬಿಡಿ. ಹಾಗಾಗಿಯೇ ಪೃಥ್ವಿಗೆ ತನ್ನ ನೆಂಟರಿಷ್ಟರ ಬಗ್ಗೆ ಕೇಳಿ ಗೊತ್ತೇ ಹೊರತು ಅವರನ್ನು ಖುದ್ದು ಕಂಡವನಲ್ಲ. ಆದರೆ ಮಾನ್ಯ ಹಾಗಲ್ಲ, ಅಪ್ಪ ಅಮ್ಮನೊಟ್ಟಿಗೆ ಇದ್ದು ಬೆಳೆದವಳು. ಆದರೆ ಪೃಥ್ವಿ ಬಗ್ಗೆ, ಅವನ ಜೀವನದ ಆಗು ಹೋಗುಗಳ ಬಗ್ಗೆ ಅವರ ಕುಟುಂಬದವರಿಗೆಲ್ಲ ತುಂಬ ಚೆನ್ನಾಗಿಯೇ ಗೊತ್ತಿರುತ್ತಿತ್ತು. ಹೇಗೆ ಅಂದರೆ, ನಮ್ಮ ಗೋವಿಂದಣ್ಣ ಇದ್ದಾರಲ್ಲ, ನಮ್ಮವರು ತಮ್ಮವರು ಎಂಬ ಪ್ರಪಂಚ ಜಾಸ್ತಿ ಅವರಿಗೆ. ಯಾರು ಏನೇ ಅಂದುಕೊಳ್ಳಲಿ, ಯಾರು ತಮ್ಮ ಮನೆಗೆ ಬರಲಿ ಬಿಡಲಿ, ಹಿರಿಯ ಸ್ಥಾನದಲ್ಲಿರುವ ತಾನು ಸಂಬಂಧಗಳ ಕೊಂಡಿಯನ್ನು ಭದ್ರವಾಗಿ ಇರಿಸಬೇಕೆನ್ನುವ ಉದ್ದೇಶದಿಂದ ಆಗಾಗ್ಗೆ ಬಂಧು ಬಾಂಧವರ ಮನೆಗೆ ಹೋಗಿ ಬಂದು ಮಾಡುತ್ತಲಿರುತ್ತಿದ್ದರು. ಹಾಗೆ ಹೋದಲ್ಲೆಲ್ಲ ಮಗನ ಬಗ್ಗೆ ಹೇಳದೆ ಹೋದರೆ ಅವರಿಗೆ ತೃಪ್ತಿಯೇ ಇಲ್ಲ. ಹಾಗಂತ ಕೊಚ್ಚಿಕೊಳ್ಳುವ ಸ್ವಭಾವವಲ್ಲ. ಮಗನ ಬಗ್ಗೆ ಹೆಮ್ಮೆಯಿಂದ ಎಲ್ಲರೊಟ್ಟಿಗೆ ಹೇಳಿಕೊಳ್ಳುವ ಕಯಾಲಿ. ಅಂದೂ ಹಾಗೆ ತಂಗಿಯೊಡನೆ ಏನೋ ಮಾತನಾಡುತ್ತಿರುವಾಗ ಆರಾಧ್ಯಾಳ ಆಗಮನವಾಗಿತ್ತು. ಕಾಲೇಜ್ ಮುಗಿಸಿ ಬಾಗಿಲೊಡನೆ ಹೆಜ್ಜೆ ಇಡುತ್ತಲೇ ಒಳಗಿನಿಂದ ಕೇಳಿಬಂದ ಸ್ವರದಿಂದ ಮಾವ ಬಂದಿದ್ದಾರೆಂದು ಗ್ರಹಿಸಿದಳು ಆರಾಧ್ಯ. ಆರಾಧ್ಯ, ಆರು ಪುಟ್ಟ, ಬಾರೋ. ಕಾಲೇಜೆಲ್ಲ ಹೀಗೆ ನಡೀತಾ ಇದೆ? PUC ಮೊದಲನೇ ವರ್ಷ ಅಲ್ವೇನಮ್ಮ? ಆರಾಧ್ಯಾಳ ಕಂಡ ಕೂಡಲೇ ಪ್ರೀತಿಯಿಂದ ಅವಳನ್ನು ವಿಚಾರಿಸಿದರು ಗೋವಿಂದಣ್ಣ. ಮಾವ, PUC ಮೊದಲನೇ ವರ್ಷ, ವಿಜ್ಞಾನ ವಿಷಯವನ್ನು ಆರಿಸಿಕೊಂಡಿದ್ದೀನಿ. ಇಲ್ಲಿಯವರೆಗೂ ಓದು ಬರಹವೆಲ್ಲ ಚೆನ್ನಾಗೇ ನಡೀತಿದೆ. ಮಾವನ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ನುಡಿದಳು ಆರಾಧ್ಯ. ಮೊದಲಿನಿಂದಲೂ ಗೋವಿಂದಣ್ಣನಿಗೆ ಒಂದು ಆಸೆ, ಆರಾಧ್ಯಾಳನ್ನು ತಮ್ಮ ಸೊಸೆಯಾಗಿ ಮಾಡಿಕೊಳ್ಳಬೇಕೆಂದು. ವರಸೆಯಲ್ಲಿ ಸೊಸೆಯೇ ನಿಜ, ಆದರೆ ಅವರಿಗೆ ತಂಗಿಯ ಮಗಳ ಹಾಗಲ್ಲದೆ ತಮ್ಮ ಮಗನ ಕೈ ಹಿಡಿದು ಮನೆಯ ಬೆಳಗುವ ಸೊಸೆಯ ರೂಪದಲ್ಲಿ ಅವಳನ್ನು ನೋಡುವಾಸೆ. ತಂಗಿಯ ಮನೆಗೆ ಬಂದಾಗಲೆಲ್ಲ ಆ ಆಸೆಯನ್ನು ಮನದಲ್ಲಿರಿಸಿಕೊಂಡೇ ತಮ್ಮ ಮಗನ ಬಗ್ಗೆ ಹಾಡಿ ಹೊಗಳುತ್ತಿದ್ದರು ಗೋವಿಂದಣ್ಣ. ನೀವು ಮಾವ ಸೊಸೆ ಮಾತಾಡ್ತಾ ಇರಿ, ನಾನು ಬೇಗ ಊಟಕ್ಕೆ ಸಿದ್ಧಪಡಿಸಿಬಿಡ್ತೀನಿ ಎನ್ನುತ್ತಾ ಕಣ್ಸನ್ನೆಯಲ್ಲಿಯೇ ಮಾವನನ್ನು ಚೆನ್ನಾಗಿ ನೋಡ್ಕೋ ಎಂದು ಮಗಳಿಗೆ ಸೂಚಿಸಿ ಎದ್ದು ಒಳನಡೆದರು ನಂದಿನಿ. ಹೀಗೆ ಹರಡುತ್ತಾ ಗೋವಿಂದಣ್ಣ ತಮ್ಮ ಮಗನ ವಿಷಯವನ್ನು ತೆರೆದರು. ಪೃಥ್ವಿ ಆರಾಧ್ಯಾಳಿಗಿಂತ 2 ವರ್ಷಕ್ಕೆ ಹಿರಿಯ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ 2ನೇ ವರ್ಷಕ್ಕೆ ಆಗಷ್ಟೇ ಕಾಲಿರಿಸಿದ್ದ. ಮಂಗಳೂರಿನ ಒಳ್ಳೆಯ ಕಾಲೇಜಿನಲ್ಲಿ ಅವನಿಗೆ ಬೇಕಾದ ವಿಷಯದಲ್ಲಿ ಸೀಟ್ ಸಿಕ್ಕಿತ್ತು. ಕಾಲೇಜಿನ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದ. ಪಠ್ಯ ಪಕ್ಷೇತರ ಎಲ್ಲದರಲ್ಲಿಯೂ ಮುಂದು. ಗುಣ ನಡತೆಯ ಬಗ್ಗೆಯೂ ಚಕಾರೆತ್ತುವ ಹಾಗಿಲ್ಲ. ಇವೆಲ್ಲ ಮಾವನಿಂದ ತಿಳಿದ ವಿಷಯಗಳು. ಹಾಗಾಗಿ ಅವನ ಬಗ್ಗೆ ಕೇಳುತ್ತಲೇ ಇದ್ದವಳಾದ್ದರಿಂದ ಅವನ ಬಗ್ಗೆ ಮನಸ್ಸಲ್ಲಿ ಒಳ್ಳೆಯವ ಎನ್ನುವ ಭಾವನೆ ಮೂಡಿದ್ದವಳಿಗೆ. ಮಾತನಾಡುತ್ತಾ ಗೋವಿಂದಣ್ಣ ತಮ್ಮ ಕೈಚೀಲದಿಂದ ಕೆಲವು ಫೋಟೋಗಳನ್ನು ಹೊರತೆಗೆದು, ನೋಡಮ್ಮ ಆರಾಧ್ಯ, ಕಳೆದ ಬಾರಿ ರಜೆಯಲ್ಲಿ ಸ್ನೇಹಿತರೆಲ್ಲ ಟ್ರಿಪ್ ಹೋಗಿದ್ರಂತೆ, ಆಗ ತೆಗೆದ ಫೋಟೋಗಳನ್ನು ಕಳಿಸಿದ್ದಾನೆ.
ಎನ್ನುತ್ತಾ ಆರಾಧ್ಯಾಳ ಕೈಯಲ್ಲಿರಿಸಿದರು. ಚಿಕ್ಕವಳಿರುವಾಗ ಪೃಥ್ವಿನನ್ನು ನೋಡಿದ್ದಳೆ ಹೊರತು ಅವನು ರೆಸಿಡೆನ್ಷಿಯಲ್ ಶಾಲೆಗೆ ಸೇರಿದ ಮೇಲೆ ಅವನ ಬಗ್ಗೆ ಹೆಚ್ಚಾಗಿ ಕೇಳಿಯೇ ಗೊತ್ತಿದ್ದ. ಆರಾಧ್ಯ ಮೊದಲ ಬಾರಿಗೆ ಅವನ ಇತ್ತೀಚಿನ ಫೋಟೋವನ್ನು ನೋಡಿದಳು. ಸ್ಪರತೃಪಿ ಮಾವ ತಮ್ಮ ಮಗ ಎನ್ನುವ ಹಮ್ಮಿನಿಂದ ಅವನ ಬಗ್ಗೆ ಇದ್ದುದರ ಜೊತೆ ಮತ್ತಷ್ಟು ಸೇರಿಸಿ ಹೇಳುತ್ತಾರೇನೋ ಅಂದ್ಕೊಂಡಿದ್ದೆ. ಆದರೆ ಮಾವ ಹೇಳ್ತಾ ಇದ್ದ ಇದ್ಯಾವುದೂ ಸುಳ್ಳಲ್ಲ ಎಂದು ಮೊದಲ ಬಾರಿ ಅನಿಸಿದ್ದವಳಿಗೆ. ಯಾಕೋ ಮೊದಲ ನೋಟದಲ್ಲೇ ಮನಸ್ಸಲ್ಲಿ ನೆಲೆ ಕಂಡುಕೊಂಡು ಬಿಟ್ಟನವ. ಹರೆಯದ ಮನಸ್ಸಿಗೆ ಅವನಿಷ್ಟವಾಗಿ ಬಿಟ್ಟಿದ್ದ. ಅರಿವಿಲ್ಲದೆ ರಂಗೇರಿದ ಆರಾಧ್ಯಾಳ ಕೆನ್ನೆಗಳು ಗೋವಿಂದಣ್ಣನಿಗೆ ತಮ್ಮ ಆಸೆ ಈಡೇರಬಹುದು ಎನ್ನುವ ಸಣ್ಣ ಭರವಸೆ ಮೂಡಿಸಿದವು. ಅಂದಿನಿಂದ ಶುರುವಾಯಿತು ಆರಾಧ್ಯಾಳ ಮನಸ್ಸಿನಲ್ಲಿ ಹೊಸ ಭಾವಗಳ ಚುಮ್ಮುವಿಕೆ. ಅವನೊಂದಿಗೆ ಒಡನಾಟವಿಲ್ಲದಿದ್ದರೂ ತನಗವನು ಆಪ್ತವೆನ್ನಿಸಿಬಿಟ್ಟಿತ್ತು ಅವಳಿಗೆ. ಅವಳ ಮನಸ್ಸಲ್ಲಿ ಚಿಗುರಡೆದ ಪ್ರೀತಿ ಎಂಬ ಸಸಿ ದಿನೇ ದಿನೇ ಇಷ್ಟಿಷ್ಟಾಗಿ ಬೆಳೆಯುತ್ತಲೇ ಇತ್ತು. ಆರಾಧ್ಯಾಳ ಮನಸ್ಸಲ್ಲೇನೋ ತಮ್ಮ ಮಗನನ್ನು ಪ್ರತಿಷ್ಠಾಪಿಸಿಯಾಯಿತು. ಇನ್ನು ತಮ್ಮ ಮಗನ ಮನಸ್ಸಿಗೆ ಅವಳನ್ನು ಪರಿಚಯಿಸುವುದು ಬೇಡವೇ? ಇದರ ಕುರಿತಾಗಿಯೇ ಯೋಜನೆಯೊಂದು ರೂಪ ತಳೆಯುತ್ತಲಿತ್ತು ಗೋವಿಂದಣ್ಣನ ಮನದಲ್ಲಿ. ಮಗ ಫೋನಾಯಿಸಿದಾಗಲೆಲ್ಲ ತನ್ನ ತಂಗಿಯ ಮಗಳು ಆರಾಧ್ಯ ಅಷ್ಟು ಜಾಣೆ, ಹಾಗೆ ಮಾಡಿದಳು ಹೀಗೆ ಮಾಡಿದಳು ಎನ್ನುತ್ತಾ ಪರೋಕ್ಷವಾಗಿ ಆರಾಧ್ಯಾಳ ಬಗ್ಗೆ ಇಷ್ಟಿಷ್ಟೇ ಹೇಳುತ್ತಿದ್ದ ಗೋವಿಂದಣ್ಣ ನಿಧಾನವಾಗಿ ಮಗನ ಮನಸ್ಸಿಗೆ ಆರಾಧ್ಯಾಳನ್ನು ಪರಿಚಯ ಮಾಡಿಕೊಡುತ್ತಿದ್ದರು. ಗೋವಿಂದಣ್ಣನ ಈ ಕರಾಮತ್ತಿನಿಂದ ಕಾಲಕ್ರಮೇಣ ಅವನ ಮನಸ್ಸಲ್ಲೂ ಆರಾಧ್ಯ ಅಮೂರ್ತ ರೂಪ ಪಡೆದುಕೊಳ್ಳುತ್ತಾ ನವಿರಾದ ಭಾವಗಳನ್ನು ಹುಟ್ಟು ಹಾಕತೊಡಗಿದ್ದಳು. ಆದರೂ ಗೋವಿಂದಣ್ಣ ತೂರಿಬಿಟ್ಟ ಮಾತುಗಳಿಂದ ಮಾತ್ರಕ್ಕೆ ಇವರಿಬ್ಬರ ನಡುವೆ ಅವ್ಯಕ್ತ ತಂತು ಬೆಸೆದಿದ್ದಲ್ಲ. ಅರೆಯದ ಅನುಬಂಧವೊಂದು ಬೆಸೆಯಲು ಕಾದು ಹವಣಿಸುತ್ತಿರುವಂತಿತ್ತು. ಸಮಯ ಅರೆಯ ತನ್ನ ಕೈಚಳಕ ತೋರಿತ್ತು ಅನ್ನಿಸುತ್ತೆ. ದಿನಗಳು ಹುರಳಿ 2 ವರ್ಷ ಕಳೆದವು. ಇವಳಿಗೆ ತಿಳಿಯದೆ ಅವನು, ಅವನಿಗೆ ತಿಳಿಯದೆ ಇವಳು ಮನಸ್ಸಲ್ಲಿ ಒಬ್ಬರನ್ನೊಬ್ಬರು ಇರಿಸಿಕೊಂಡು ಆರಾಧಿಸತೊಡಗಿದ್ದರು. ಇದರ ರೂವಾರಿ ಗೋವಿಂದಣ್ಣ. ತಮ್ಮ ಪ್ರಯತ್ನ ರಂಗೇರುತ್ತಿದೆ ಎಂದು ಸುಳಿವು ಸಿಕ್ಕ ಗೋವಿಂದಣ್ಣವರಿಗಂತೂ ಅಂದು ಕನಸು ನನಸಾಗುವ ಖುಷಿ. ಅವರಿಗೆ ಜೊತೆಯಾದ ವಿಧಿಯೂ ಸಹ ವಿಜಯದ ಮೇಲೂ ನಗೆ ಬೀರಿತ್ತು. ಮಾವನಿಂದ ಅವನ ಬಗ್ಗೆ ಕೇಳಿದ್ದನ್ನು, ತಾನು ಫೋಟೋದಲ್ಲಿ ನೋಡಿದ ಚಹರೆಯನ್ನು ಎಲ್ಲವನ್ನೂ ಕಲೆ ಹಾಕಿದ ಆರಾಧ್ಯ ಪೃಥ್ವಿನ ಒಂದು ವ್ಯಕ್ತಿತ್ವವನ್ನು ಅದಾಗಲೇ ಅವಳ ಮನಸ್ಸಿನಲ್ಲಿ ರೂಪಿಸಿಕೊಂಡು ಬಿಟ್ಟಿದ್ದಳು. ಆದರೆ ಇಲ್ಲಿ ನಮ್ಮ ಪೃಥ್ವಿನ ಕಥೆಯೇ ಬೇರೆ. ಕೇವಲ ಆರಾಧ್ಯಾಳ ಬಗ್ಗೆ ಕೇಳಿ ಮಾತ್ರ ಗೊತ್ತಿದ್ದ ಪೋರನಿಗೆ ಅವಳ ಚಹರೆಯ ಸುಳಿವಿರಲಿಲ್ಲ. ಕಲ್ಪನೆಯಲ್ಲೇ ಅವಳ ರೂಪವನ್ನು ಕಲ್ಪಿಸಿಕೊಂಡವ ತನ್ನ ತಂದೆಯಿಂದ ಕೇಳಿ ತಿಳಿದುಕೊಂಡ ಅವಳ ಮಾಹಿತಿಯನ್ನು ತನ್ನ ಕಲ್ಪನೆಯ ರೂಪಕ್ಕೆ ಹೊದಿಸಿ ಮನದಲ್ಲಿ ತನ್ನ ಹರಸಿಯನ್ನು ನೆಲೆ ನಿಲ್ಲಿಸಿಬಿಟ್ಟಿದ್ದ. ಪರಸ್ಪರ ಪ್ರೀತಿಸುವ ಮನಸ್ಸುಗಳು ಎದುರಾಗುವುದು ಯಾವಾಗ? ಮನಸ್ಸಿನಲ್ಲಿರುವ ಪ್ರೀತಿ ವ್ಯಕ್ತವಾಗುವುದು ಯಾವಾಗ? ಸಮಯದೊಂದಿಗೆ ಹುಟ್ಟಿದ ಪ್ರೀತಿ ಸಮಯದೊಂದಿಗೆ ಅಳಿದು ಹೋಗುವುದೇ? ಅಥವಾ ಪ್ರೀತಿಯ ಪಯಣಕ್ಕೊಂದು ತಿರುವು ದೊರೆತು ಪ್ರೀತಿಯ ಬಳ್ಳಿ ಇಬ್ಬರ ಮನಸ್ಸನ್ನು ಇನ್ನಷ್ಟು ಗಟ್ಟಿಯಾಗಿ ಬೆಸೆಯುವುದೇ? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಲು ಸಮಯ ಸಜ್ಜಾಗಿ ಕುಳಿತಿತ್ತು. ಹೌದು, ಅತಿ ಶೀಘ್ರದಲ್ಲಿ ಆರಾಧ್ಯ ಮತ್ತು ಪೃಥ್ವಿ ಎದುರು ಬದುರಾಗುವವರಿದ್ದರು. ಗೋವಿಂದಣ್ಣನಂತೆಯೇ ಕಾಲವು ಇಬ್ಬರ ಭೇಟಿಗೆ ಕಾದು ಕುಳಿತಿತ್ತು. ನೋಡಮ್ಮ ನಂದಿನಿ, ನಾನು ಯಾವ ಸಬೂಬನ್ನು ಕೇಳಲು ತಯಾರಿಲ್ಲ. ನಿನ್ನ ಅಣ್ಣ ಮಾಡ್ತಾ ಇರೋ ಮೊದಲ ಶುಭ ಕಾರ್ಯ ಕಣಮ್ಮ ಇದು. ಅಣ್ಣನ ಮಗಳ ಮದುವೆಗೆ ನೀನು ವಾರದ ಮುಂಚೆಯೇ ಬಂದು ಮದುವೆ ಮುಗಿದ 1 ವಾರದ ನಂತರವಷ್ಟೇ ಹೊರಡ್ತೀಯ, ತಿಳಿತಾ? ಗೋವಿಂದಣ್ಣ ಪ್ರೀತಿಭರಿತ ಅಧಿಕಾರದಿಂದಲೇ ತಂಗಿಯನ್ನು ಮಗಳ ಮದುವೆಗೆ ಆಹ್ವಾನಿಸಿದ್ದರು. ಅಣ್ಣ ಹೇಳಿದ ಹಾಗೆ 15 ದಿನಗಳ ಕಾಲ ಉಳಿಯಲಾಗದಿದ್ದರೂ ಕನಿಷ್ಠ 1 ವಾರವಾದರೂ ಹೋಗಿದ್ದು ಬರಬೇಕು ಎಂದು ನಿಶ್ಚಯಿಸಿದರು ನಂದಿನಿ. ಆರಾಧ್ಯ ಪೃಥ್ವಿರ ಭೇಟಿಯ ಕುತೂಹಲ ನನಗೂ ಎಷ್ಟಿದೆ ಅಂದರೆ ಮುಖ್ಯವಾದ ವಿಷಯ ಹೇಳೋದೇ ಮರೆತುಬಿಟ್ಟೆ ನೋಡಿ. ಅಂದಹಾಗೆ ನಮ್ಮ ಗೋವಿಂದಣ್ಣನ ಮಗಳು ಮಾನ್ಯಾಳ ಮದುವೆ ನಿಶ್ಚಯವಾಗಿದೆ. ಅದರ ತಯಾರಿಯಲ್ಲಿ ಗೋವಿಂದಣ್ಣನ ಕುಟುಂಬ ವ್ಯಸ್ತವಾಗಿದೆ. ಮನೆ ತುಂಬ ಸಡಗರ. ಮದುವೆ ತಯಾರಿಯಲ್ಲಿ ಮನೆ ಮಂದಿಗೆಲ್ಲ ಬಿಡುವಿಲ್ಲದಷ್ಟು ಕೆಲಸ, ತರಾತುರಿ. ಇತ್ತ ನಮ್ಮ ಪೃಥ್ವಿ ಕೂಡ ಇಂಜಿನಿಯರಿಂಗ್ ಕೋರ್ಸ್ನ 3ನೆಯ ವರ್ಷದ ಅಂತಿಮ ಪರೀಕ್ಷೆ ಮುಗಿಸಿ ಮದುವೆ ಸಂಭ್ರಮದಲ್ಲಿ ಜೊತೆಯಾಗಲು ಸಿದ್ಧತೆ ನಡೆಸುತ್ತಿದ್ದಾನೆ. ಈ ಕಡೆ ನಂದಿನಿ ಕುಟುಂಬವು ಮದುವೆ ಮನೆಯಲ್ಲಿ ತಮ್ಮ ಹಾಜರಿ ನೀಡಲು ತಯಾರಿ ನಡೆಸುತ್ತಿದೆ. ಆರಾಧ್ಯ ಪೃಥ್ವಿರ ಭೇಟಿಗೆ ಕ್ಷಣಗಣನೆ ಆರಂಭವಾಗಿದೆ.
ಪಾದದ ತುದಿಗೆ ತಣ್ಣನೆಯ ಗಾಳಿ ಕಚಗಳು ಇಡುತ್ತಿದ್ದ ಹಾಗೆ ಪಾದವನ್ನು ಹೊದಿಕೆಯೊಳಗೆ ಸೇರಿಸಿಕೊಂಡ ಪೃಥ್ವಿ. ಮತ್ತದೇ ಆಟದಿಂದ ಹೊದಿಕೆಯೊಳಗೆ ನುಸುಳಿತು ತಂಗಾಳಿ ತನ್ನಾಟವನ್ನು ಮುಂದುವರಿಸಲು. ಅದರ ಆಟಕ್ಕೊಂದು ಪೂರ್ಣವಿರಾಮ ಹಾಕಲೇಬೇಕೆಂದು ಕಣ್ಣು ಬಿಟ್ಟು ಎದ್ದು ಕುಳಿತ. ಏರಿಳಿತದ ರಸ್ತೆಯಲ್ಲಿ ಡ್ಯಾನ್ಸ್ ಮಾಡಿಸುತ್ತಾ ಹೊರಟಿದ್ದ ಬಸ್ಸಿನ ವೇಗಕ್ಕೆ ಕಿಟಕಿಯ ಬಾಗಿಲು ಕೊಂಚ ತೆರೆದಿತ್ತು. ಅದನ್ನು ಮುಚ್ಚಿ ತಂಗಾಳಿಯ ಆಟವನ್ನು ನಿಲ್ಲಿಸಬೇಕೆಂದು ಕೈ ಎತ್ತಿದಾಗ ದೃಷ್ಟಿ ಕಿಟಕಿ ತೋರುತ್ತಿದ್ದ ಹೊರಗಿನ ಸೊಬಗಿನತ್ತ ಹರಿಯಿತು. ಬೆಳಗಿನ ತಿಳಿ ಕಾವು ಆಗಷ್ಟೇ ಭೂಮಿಯನ್ನು ಆವರಿಸುತ್ತಿತ್ತು. ಅಲ್ಲಲ್ಲಿ ಕವಿದ ಮಂಜು. ರಸ್ತೆಯ ಇಕ್ಕೆಲೆಗಳಲ್ಲಿ ಸೋಂಪಾಗಿ ಪವಡಿಸಿದ್ದ ಹಸಿರು ಗದ್ದೆ, ಬಾಳೆ, ತೆಂಗು, ಅಡಿಕೆ, ಕಾಳ್ಮೆಣಸು ಮುಂತಾದ ಫಲಗಳಿಂದ ತುಂಬಿ ಗಾಳಿಗೆ ಮೆಲ್ಲುವಾಗಿ ತೂರಾಡುತ್ತಿದ್ದ ತೋಟ. ಅಲ್ಲಲ್ಲಿ ಇಣುಕುವ ಸಣ್ಣ ಸಣ್ಣ ತೊರೆ. ಸೂರ್ಯನ ಕಿರಣಕ್ಕೆ ಮುತ್ತಿನಂತೆ ಹೊಳೆಯುತ್ತಿದ್ದ ಪೈರಿನ ಮೇಲಣ ಇಬ್ಬನಿ. ಎಲ್ಲವೂ ಮನಮೋಹಕ. ಮಲೆನಾಡ ಸೊಬಗನ್ನು ಕಣ್ತುಂಬಿಕೊಳ್ಳುತ್ತಿದ್ದವನಿಗೆ ತನ್ನೂರು ಬಂದಿದ್ದೇ ತಿಳಿಯಲಿಲ್ಲ. ಕಂಡಕ್ಟರ್ ತನ್ನೂರಿನ ಹೆಸರು ಕೂಗಿದಾಗಲೇ ಅವನಿಗೆ ಅರಿವಾಗಿದ್ದು ತಾನು ಗಮ್ಯ ತಲುಪಿದನೆಂದು. ಲಘುಬಗೆಯಿಂದ ತನ್ನೆಲ್ಲ ವಸ್ತುಗಳನ್ನು ಪೇರಿಸಿಕೊಂಡವ ತನಗಾಗಿ ಬಸ್ಸನ್ನು ಕೆಲ ಕ್ಷಣ ನಿಲ್ಲಿಸಬೇಕಾಗಿ ಬಂದ ಕಾರಣಕ್ಕೆ ಕಣ್ಣು ಕಿರಿದಾಗಿಸಿ ಹುಬ್ಬುಗಳನ್ನು ಸೇರಿಸಿ ಸಾರಿ ಗುರು ಎನ್ನುವಂತೆ ತಲೆಯಾಡಿಸಿ ಬಸ್ಸಿನಿಂದ ಕೆಳಗಿಳಿದ. ಧೂಳಪ್ಪಿಸಿ ಹೊರಟ ಬಸ್ಸು ತನ್ನ ಮುಂದಿನ ತಾಣಕ್ಕೆ ತೆರಳಿತು. ನಮ್ಮ ಪೃಥ್ವಿ ತನ್ನೂರಿನ ಶುದ್ಧ ಗಾಳಿಯನ್ನು ದೀರ್ಘವಾಗಿ ಹೊಳತೆಗೆದುಕೊಂಡವ ಉತ್ಸಾಹದಿಂದ ತನ್ನ ಮನೆಯೆಡೆ ಹೆಜ್ಜೆ ಹಾಕಿದ. ಮದುಮಗಳು ಮಾನ್ಯ ಆಗಿದ್ದರೂ ಅವಳಿಗಿಂತ ಮುನ್ನ ಮನೆಯೇ ಮದುವಣಗಿತ್ತಿಯಂತೆ ಸಿದ್ಧವಾಗಿ ಕಂಗೊಳಿಸುತ್ತಿತ್ತು. ಹೊಸದಾಗಿ ಮಾಡಿದ ಪೇಂಟ್, ಅಂದವಾಗಿ ಸಜ್ಜುಕೊಂಡ ಎದುರಿನ ಸಣ್ಣ ಕೈತೋಟ, ಚೊಕ್ಕವಾಗಿ ನಗುತ್ತಿದ್ದ ಮನೆಯ ಸುತ್ತಮುತ್ತಲಿನ ಜಾಗ ಎಲ್ಲವೂ ಸುಂದರ. ಕುಣಿಯುತ್ತ ಒಳಗಡೆಯಿಟ್ಟ ಪೃಥ್ವಿ. ಬಾಗಿಲಿಗೆ ಎದುರಾಗಿದ್ದ ಮೆಟ್ಟಲಿನಿಂದ ಇಳಿದು ಬರುತ್ತಿದ್ದ ಕವಿತಾರ ಕಣ್ಣಿಗೆ ಮೊದಲು ಪೃಥ್ವಿ ಕಂಡಿದ್ದು. ಕಣ್ಣರಳಿಸಿ ಅವನನ್ನು ನೋಡಿದವರು ಇನ್ನೇನು ಆನಂದದಿಂದ ಅವನ ಹೆಸರು ಕೂಗಿ ಅವನನ್ನು ಅಪ್ಪಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಮೂಕಾಭಿನಯದಲ್ಲೇ ತಾಯಿಗೆ ಹಾಯ್ ಹೇಳಿದವ ಕೈ ಸನ್ನೆ ಮಾಡಿ ಕೂಗಬೇಡ ಎಂದು ವಿನಂತಿಸಿಕೊಂಡನು. ಮಗನ ಉದ್ದೇಶ ಅರಿತ ತಾಯಿ ಅವನ ಕೋರಿಕೆಯನ್ನು ಅನುಮೋದಿಸಿ ಮುಂದೆ ನಡೆಯುವುದನ್ನು ನೋಡಲು ಕಾತರಳಾಗಿ ನಿಂತಳು. ಕೂದಲನ್ನೆಲ್ಲ ಮೇಲೆತ್ತಿ ಗಂಟು ಹಾಕಿಕೊಳ್ಳುತ್ತಿದ್ದ ಮಾನ್ಯ ಕೂದಲನ್ನು ಕ್ಲಿಪ್ನಲ್ಲಿ ಬಂಧಿಸಬೇಕೆನ್ನುವಷ್ಟರಲ್ಲಿ ಹಿಂದಿನಿಂದ ಯಾರೋ ಕೈಯಲ್ಲಿದ್ದ ಕ್ಲಿಪ್ ಕಸಿದು ಬಿಟ್ಟಿದ್ದರು. ಅವಾಕ್ಕಾದ ಮಾನ್ಯ ತಿರುಗಿ ನೋಡಲು ಹುಬ್ಬೇರಿಸಿ ನಕ್ಕ ಕೀಟಲಿತ್ತಮ್ಮ ಒಪ್ಪವಾಗಿದ್ದ ಕೂದಲನ್ನೆಲ್ಲ ಹರಡಿ ಮುಂದಾಗುವ ಅವಳ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಜಾಗ ಖಾಲಿ ಮಾಡಿದ್ದ. ಇವತ್ತು ನಿನ್ನ ಬಿಡಲ್ಲ ಕಣೋ ಕೀಟಲೆತ್ತಿಮ್ಮ, ಕೊಡೋ ನನ್ನ ಕ್ಲಿಪ್ನ. ಹರಡಿದ ಕೂದಲನ್ನು ಕೈಯಲ್ಲೇ ಬಂಧಿಸಿ ಅವನ ಹಿಂದೆ ಓಡುತ್ತಿದ್ದಳು ಮಾನ್ಯ. ಬೆಳೆದು ನಿಂತ ಮಕ್ಕಳ ಈ ಚೇಷ್ಟೆ ನೋಡುತ್ತಾ ನಿಂತ ಕವಿತಾರಿಗೆ ಸಣ್ಣ ಸಣ್ಣದಕ್ಕೂ ಅಕ್ಕನನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದ ತಮ್ಮ, ಅವನ ಹಿಂಬಾಲಿಸಿ ಓಡುತ್ತಿದ್ದ ಅಕ್ಕ, ಅವರಿಬ್ಬರ ಜಗಳವನ್ನು ಬಿಡಿಸಲು ಓಡಾಡುತ್ತಿದ್ದ ನಾನು. ಎಲ್ಲ ನೆನ್ನೆ ಮೊನ್ನೆ ಅಷ್ಟೇ ನಡೆದಂತಿದೆ. ಕಾಲ ಎಷ್ಟು ಬೇಗ ಸರಿದು ಹೋಯಿತು. ಮಗ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದರೆ ಮಗಳು ಮತ್ತೊಂದು ಮನೆಯ ಬೆಳಕಾಗಿ ಹೊರಡಲು ಹಣಿಯಾಗಿದ್ದಾಳೆ. ಹೆತ್ತಮ್ಮ ಏನೇನೋ ಯೋಚಿಸುತ್ತಾ ನಿಂತಲ್ಲೇ ನಿಂತಿದ್ದರೆ ಮಕ್ಕಳ ಗಲಾಟೆ ಕೇಳಿ ಒಳಗಿನಿಂದ ಓಡಿ ಬಂದಿದ್ದರು ಗೋವಿಂದಣ್ಣ. ಅರೆ ಪೃಥ್ವಿ, ಯಾವಾಗ ಬಂದ್ಯೋ? ಹೇಳಿದ್ರೆ ನಾನೇ ಬರ್ತಿದ್ನಲ್ಲಪ್ಪ ಬಸ್ ಸ್ಟಾಪ್ಗೆ ನಿನ್ನನ್ನು ಕರ್ಕೊಂಡು ಬರೋಕೆ. ಮಗನ ಕಂಡು ಆನಂದದಿಂದ ನುಡಿದಿದ್ದರು ಗೋವಿಂದಣ್ಣ. ಟೇಬಲ್ ಸುತ್ತ ಓಡಿ ಓಡಿ ಸಾಕಾಗಿತ್ತು ಅಕ್ಕ ತಮ್ಮ ಇಬ್ಬರಿಗೂ. ಅಕ್ಕನ ಕೈಯಲ್ಲಿ ಕ್ಲಿಪ್ ಇರಿಸುತ್ತಾ ಅಪ್ಪನ ಬಳಿ ತೆರಳಿದ ಪೃಥ್ವಿ. ಅದಕ್ಕೆ ಹೇಳಿಲ್ಲ ಅಪ್ಪ, ನಾನೇ ಚಿಕ್ಕ ಮಗುನ ಎಂದವನೇ ಅಪ್ಪನನ್ನು ಪ್ರೀತಿಯಿಂದ ತಬ್ಬಿದ. ಮಗು ಅಲ್ಲ ಅಂತೀಯ, ಆದರೆ ಮಾಡೋದೆಲ್ಲ ಚಿಕ್ಕ ಮಕ್ಕಳ ತರಲೆಗಳನ್ನೇ ಕೀಟಲೆ ತಿಮ್ಮ. ಪೃಥ್ವಿಯ ತಲೆಯನ್ನು ಮೊಟಕಿದವಳು ತುಟಿ ಕೊಂಕಿಸಿದಳು ಮಾನ್ಯ. ಇನ್ನೆಷ್ಟು ದಿನ ನಿನ್ನನ್ನು ಹೀಗೆ ಕಾಡಕ್ಕಾಗುತ್ತೆ ಅಕ್ಕ? ಕೆಲವೇ ದಿನ. ನಂತರ ನೀನು ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ಭಾವನನ್ನು ಕಾಡೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತೀಯ. ಆಗ ಹೀಗೆಲ್ಲ ನಾನು ನಿನ್ನ ಕಾಡ್ಸಕ್ಕಾಗುತ್ತಾ? ಪಾಪ ಭಾವ ಎಂದು ಅಕ್ಕನ ಕಾಲೆಳೆದ. ಪ್ರತಿ ಹೆಣ್ಣಿಗೂ ಮದುವೆ ಒಂದು ಮಿಶ್ರಭಾವಗಳ ಸಮ್ಮಿಲನ. ಹೊಸ ಜೀವನದ ಆರಂಭದ ಸಂಭ್ರಮ ಒಂದೆಡೆ, ಹುಟ್ಟಿ ಬೆಳೆದ ಮನೆ ಮತ್ತು ಹೆತ್ತವರನ್ನು ಬಿಟ್ಟು ಹೋಗುವ ನೋವು ಇನ್ನೊಂದೆಡೆ. ಮನೆಯವರನ್ನು ಬಿಟ್ಟು ಹೋಗಬೇಕಲ್ಲ ಎಂದು ನೆನೆಸಿಕೊಂಡು ಮಾನ್ಯ ಹನಿಗಣ್ಣಾದಳು. ಛೇ, ತಮಾಷೆ ಮಾಡಲು ಹೋಗಿ ಅಳಿಸಿಬಿಟ್ಟೆನಲ್ಲ
ಎಂದು ನೊಂದ ಪೃಥ್ವಿ ವಾತಾವರಣವನ್ನು ತಿಳಿಯಾಗಿಸಲು, ಅಯ್ಯೋ ಮಾರಾಯ್ತಿ, ಈಗ ಮತ್ತೆ ಗಂಗೆ ಭಾಗೀರಥಿನ ಧರೆಗಿಳಿಸಬೇಡಮ್ಮ. ಮದುವೆ ಮನೆಗೆಂದು ಬರುವ ನೆಂಟರಿಗೆಲ್ಲ ನಿನ್ನ ಊದಿದ ಕಣ್ಣುಗಳನ್ನು ತೋರಿಸ್ತೀಯಾ ಎಂದಾಗ ಎಲ್ಲರ ತುಟಿಗಳು ಬಿರಿದು ನಗು ಚೆಲ್ಲಿದ್ದು. ಹೌದೌದು, ಇವತ್ತಿಂದಾನೇ ನೆಂಟರೆಲ್ಲ ಒಬ್ಬೊಬ್ಬರೇ ಬರೋಕೆ ಶುರು ಮಾಡ್ತಾರೆ. ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು. ಪೃಥ್ವಿ, ನಡಿಯಪ್ಪ, ಫ್ರೆಶ್ ಆಗಿ ಸುಧಾರಿಸಿಕೋ, ತುಂಬ ಕೆಲಸ ಇದೆ. ಇವತ್ತು ಸಂಜೆ ಒಳಗೆ ನಂದಿನಿ ಕುಟುಂಬದವರು ಬರ್ತಾರೆ ಎನ್ನುತ್ತಾ ಗೋವಿಂದಣ್ಣ ಎಲ್ಲರನ್ನೂ ಅವರವರ ಕೆಲಸಕ್ಕೆ ಹೊರಡಿಸಿದರು. ಅಪ್ಪ ಹೇಳಿದ ಕೊನೆಯ ಸಾಲುಗಳೇ ಪೃಥ್ವಿನ ಕಿವಿಯಲ್ಲಿ ಗುಯ್ಗುಡುತ್ತಿದ್ದವು. ಹಾಗಾದರೆ ಇವತ್ತು ನನ್ನ ಮನತರಿಸಿ ನಮ್ಮ ಮನೆಗೆ ಬರ್ತಾಳೆ ಅಂತಾಯ್ತು. ಅವಳನ್ನು ಇವತ್ತು ಕಣ್ಣಾರೆ ನೋಡಬಹುದು. ಇನ್ನೊಂದು ವಾರ ಇಲ್ಲೇ ಇರ್ತಾಳೆ ಅಂತಾಯ್ತು. ಏನೋ ಹೊಸ ಪುಳಕ ಪೋರನ ಮೈಯಲ್ಲಿ. ಹಾಡೊಂದನ್ನು ಗುಣಗುತ್ತಾ ಹೊಸ ಹುರುಪಿನಲ್ಲಿ ತನ್ನ ಕೋಣೆಗೆ ತೆರಳಿದ ಪೃಥ್ವಿ. ಇತ್ತ ಆರಾಧ್ಯ ಕೂಡ ಮೊದಲ ಬಾರಿಗೆ ಪ್ರತ್ಯಕ್ಷವಾಗಿ ತನ್ನ ಇನಿಯನನ್ನು ಕಾಣುವ ತವಕದಲ್ಲಿದ್ದಳು. ಮದುವೆ ಸಂಭ್ರಮಕ್ಕಿಂತ ತನ್ನವನನ್ನು ನೋಡುವ ಉತ್ಸಾಹವೇ ಒಂದು ಕೈ ಹೆಚ್ಚಿತ್ತು ಅವಳಿಗೆ. ಕಾರ್ ಚಲಿಸುತ್ತಿದ್ದರೆ ಆರಾಧ್ಯ ತನ್ನ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿದ್ದಳು. ನಿರಂತರವಾಗಿ ಚಲಿಸುತ್ತಿದ್ದ ಕಾರ್ ಏಕಾಏಕಿ ನಿಂತಾಗ ಆರಾಧ್ಯ ಕೂಡ ತನ್ನ ಕನಸಿನೂರಿನಿಂದ ಮರಳಿ ವಾಸ್ತವಕ್ಕೆ ಬಂದಳು. ಕಾರ್ ಬಾಗಿಲು ತೆರೆದು ಹೊರಬಂದಾಗ ಮೊದಲು ಕಣ್ಣ ಸೆರೆ ಹಿಡಿದಿದ್ದೆ ಒಚ್ಚ ಹೊಸತರಂತೆ ಕಂಗೊಳಿಸುತ್ತಿದ್ದ ಮದುವೆ ಮನೆಯನ್ನು. ಕೈತೋಟ ಅಂಗಳಗಳನ್ನೆಲ್ಲ ಹಳಿದ ಅವಳ ನೋಟ ನಿಧಾನವಾಗಿ ಮೇಲೇರಿದಾಗ ಗಕ್ಕನೆ ಒಮ್ಮೆಲೆ ಅಲ್ಲಿಯೇ ನಿಂತಿತ್ತು. ಮಹಡಿಯ ಬಾಲ್ಕನಿಯಲ್ಲಿ ಪೃಥ್ವಿ ತನ್ನ ಇನ್ನಿತರ ಸೋದರರ ಜೊತೆ ನಿಂತು ಹರಟುತ್ತಿದ್ದ. ಪಟದಲ್ಲಿ ನೋಡುತ್ತಿದ್ದ ಹುಡುಗ ಎಣಿಸಿದ್ದಕ್ಕಿಂತ ಮೊದಲೇ ಕಣ್ಣೆದುರು ಕಂಡಾಗ ಹೇಗಾಗಿರಬೇಡ ನಮ್ಮ ಹುಡುಗಿಗೆ. ನಖಶಿಖಾಂತ ಅರೆಯದ ತಳಮಳ, ಆವರಿಸಿದ ನಾಚಿಕೆಯಿಂದಲೇ ಒಳಗಡೆ ಇಟ್ಟಳು ಆರಾಧ್ಯ. ಕಾರ್ ಸದ್ದಾಗುತ್ತಲೇ ಬಾಲ್ಕನಿಯಲ್ಲಿ ನಿಂತು ಹರಟುತ್ತಿದ್ದ ಪೃಥ್ವಿನ ನೋಟ ನೇರವಾಗಿ ಕೆಳಗಿಳಿದಿತ್ತು. ಮುಂಬದಿಯಿಂದ ಇಳಿದವರನ್ನು ಕಂಡು ಇವರು ವಿಶುಮಾವ ಅಲ್ವಾ ಎಂದುಕೊಳ್ಳುವಷ್ಟರಲ್ಲಿ ಪಕ್ಕದ ಬದಿಯಿಂದ ಇಳಿದ ನಂದಿನಿಯವರು ಕಂಡರು. ಹೌದು, ಇವರು ವಿಶುಮಾವ ಮತ್ತು ನಂದು ಅತ್ತೆ. ಅಂದರೆ ಇವರ ಜೊತೆಗೆ ಮನಸ್ಸು ಲೆಕ್ಕ ಹಾಕುತ್ತಿದ್ದರೆ ಕಣ್ಣು ಅದಾಗಲೇ ನೋಡಬೇಕಾದ ರೂಪವನ್ನು ಅರಸಲಾರಂಭಿಸಿತ್ತು. ಲಜ್ಜೆಯಿಂದ ಹೆಜ್ಜೆ ನೋಡುತ್ತಾ ಹೆಜ್ಜೆ ಹಾಕುತ್ತಿದ್ದವಳು ಕಡೆಗೂ ಪೃಥ್ವಿನ ಕಣ್ತೆರೆಗೆ ಬಿದ್ದೇ ಬಿಟ್ಟಳು. ಮನದಲ್ಲಿದ್ದ ಅಮೂರ್ತ ರೂಪ ವಾಸ್ತವದಲ್ಲಿ ಇಷ್ಟು ಅಂದವಾಗಿದೆ ಎಂದು ಅರಿತವ ನಿಂತಲ್ಲೇ ಕಳೆದು ಹೋಗಿದ್ದ. ಮದುವೆ ಮನೆ ಅಷ್ಟು ಹೊತ್ತಿಗಾಗಲೇ ನೆಂಟರಿಂದ ಕಳೆ ಕಟ್ಟುತ್ತಿತ್ತು. ಎಲ್ಲೆಲ್ಲೂ ನಗು, ಹರಟೆ, ಮಾತಿನ ಭರಾಟೆ. ಅಣ್ಣ, ಅತ್ತಿಗೆ, ಆರು, ಬನ್ನಿ ಬನ್ನಿ, ತುಂಬ ಸಂತೋಷ ಆಯಿತು ನಿಮ್ಮನ್ನೆಲ್ಲ ನೋಡಿ. ನೀವು ಬಂದಿದ್ದು ಆನೆ ಬಲ ಬಂದ ಹಾಗಾಯಿತು ನೋಡಿ ಅತ್ತಿಗೆ. ಅಣ್ಣ ಅತ್ತಿಗೆಯನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಕವಿತಾ ನಂದಿನಿ ಅವರನ್ನು ಆತ್ಮೀಯವಾಗಿ ತಪ್ಪಿಕೊಂಡು ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು. ಇವತ್ತು ನಮ್ಮನೆಗೆ ಲೈಟ್ಗಳೇ ಬೇಡವಾ ಅಂತ. ನಮ್ಮ ಕವಿತಾ ಮುಖದ ಮೇಲಿರುವ ಖುಷಿಯ ಬೆಳಕೆ ಸಾಕೇನೋ. ಬೆಳಗ್ಗೆ ಮಗ ಬಂದ, ಮಧ್ಯಾಹ್ನ ತವರಿನ ನೆಂಟರು, ಈಗ ಅಣ್ಣ ಅತ್ತಿಗೆ. ಎಲ್ಲರ ನಡುವೆ ನನ್ನನ್ನು ಮರಿಬೇಡ ಕವಿತಾ. ನಗುವಿನ ಚಟಾಕಿ ಸಿಡಿಸಿ ಹೆಂಡತಿಯ ಕಾಲೆಳೆಯುತ್ತಲೇ ಹೊರಬಂದ ಗೋವಿಂದಣ್ಣ ಬಂದವರನ್ನು ಆದರದಿಂದ ಸ್ವಾಗತಿಸಿದರು. ನೆಂಟರು ಮನೆಗೆ ಬಂದಾಗ ಅವರನ್ನು ಮಾತನಾಡಿಸುವುದು ಸಂಸ್ಕಾರ ಅಲ್ಲವೇ? ಪೃಥ್ವಿ ಕೂಡ ಅದನ್ನೇ ಮಾಡಲು ಮಹಡಿಯಿಂದ ಕೆಳಗಿಳಿದು ಬಂದಿದ್ದ. ಹಸೆಮಣೆ ಹೇರುವ ಕುವರಿಯ ಕಾಲೆಳೆಯುತ್ತಾ ತಮಾಷೆ ಮಾಡುತ್ತಾ ಬಂದ ನೆಂಟರೆಲ್ಲರೂ ಮಾನ್ಯಾಳನ್ನು ಸುತ್ತುವರೆದಿದ್ದರು. ಅದರಲ್ಲಿ ಆಗಷ್ಟೇ ಆಗಮನಿಸಿದ್ದ ವಿಶ್ವನಾಥ್ರವರ ಕುಟುಂಬವೂ ಸೇರಿತ್ತು. ವಿಶುಮಾವ, ನಂದು ಅತ್ತೆ, ಚೆನ್ನಾಗಿದ್ದೀರಾ? ಅತ್ತೆ ಮಾವನ ಕಾಲನ್ನು ಸ್ಪರ್ಶಿಸುತ್ತಾ ಕುಶಲೋಪರಿ ವಿಚಾರಿಸಿದ ಪೃಥ್ವಿ. ಖುಷಿಯಿಂದ ಬೆನ್ನ ಸವರಿ ಆಶೀರ್ವದಿಸಿದರು ವಿಶ್ವನಾಥ್ ದಂಪತಿಗಳು. ಬಂದ ಮೂವರಲ್ಲಿ ಇಬ್ಬರನ್ನು ಮಾತಾಡಿಸಿ ಒಬ್ಬರನ್ನು ಬಿಡುವುದು ಸರಿಯಲ್ಲ ಅಲ್ವೇ? ಆರಾಧ್ಯಾಳನ್ನು ಮಾತನಾಡಿಸುವಾಸೆ ಅವನಿಗೆ. ಆದರೆ ಕಟ್ಟಿ ಹಾಕಿದ ನಾಚಿಕೆಯಿಂದ ಏನು ಮಾಡಬೇಕೆಂದು ತಿಳಿಯದೆ ತಡೆವರಿಸುತ್ತಾ ನಿಂತ ಪೃಥ್ವಿ. ಎದುರಿಗಿದ್ದವರ ಮೇಲಿನ ಭಾವನೆ ನಮಗೆ ಸ್ಪಷ್ಟವಾಗಿರುವಾಗ ಮಾತುಗಳು ಸರಾಗವಾಗಿ ಹೊರಹೊಮ್ಮುತ್ತವೆ. ಆದರೆ ಪ್ರೀತಿಯಂತಹ ಭಾವನೆ, ಅದು ಇನ್ನು ಹೇಳಿಕೊಳ್ಳದೆ ಅಡಗಿ ಕುಳಿತಿರುವಾಗ ಮಾತುಗಳು ಹೇಗೋ ಅಡಗುವವು. ಅದೇ ಆಗಿತ್ತು ಪೃಥ್ವಿಗೂ ಸಹ. ಅವನ ಸಂಕಟವನ್ನರಿತ ಗೋವಿಂದಣ್ಣ, ನಮ್ಮ ಆರುನ ಮಾತಾಡಿಸಲ್ವೇನೋ ಪೃಥ್ವಿ ಎಂದಾಗ ದಾರಿ ಸುಗಮವಾಗಿತ್ತವನಿಗೆ. ಅವಳೆಡೆ ತಿರುಗಿದವ ಹಾಯ್ ಎಂದಷ್ಟೇ ನುಡಿದ. ಹಾಯ್ ಎನ್ನುವ ಚುಟುಕಾದ ಉತ್ತರ ಅವಳಿಂದ. ಮೊದಲ ಬಾರಿ ಕಣ್ಣೋಟ ಬೆರೆತಿದ್ದವು. ಇಬ್ಬರ ಮೈಮನಸ್ಸಲ್ಲೂ ಮಧುರವಾದ ಕಂಪನದ ಸಂಚಾರ.
ಸುತ್ತುವರಿದ ಜನರ ಅರಿವಿಗೆ ಬರುವ ಮುನ್ನ ಮನದಲ್ಲಿದ್ದ ಭಾವ ತರಂಗಗಳನ್ನು ಬಚ್ಚಿಡಲು ಇಬ್ಬರು ಪರದಾಡುತ್ತಿದ್ದರಾದರೂ ಆ ಮೊದಲ ನೋಟ ಇಬ್ಬರಲ್ಲೂ ಒಂದು ಆತ್ಮೀಯ ಬೆಸುಗಿಗೆ ನಾಂದಿ ಆಡಿತ್ತು. ನೋಡಿದ್ದು ಮೊದಲ ಬಾರಿ, ಆದರೆ ಆ ನೋಟದಲ್ಲಿ ಅದೇನೋ ಆಪ್ಯಾಯನ, ವರ್ಷಗಳಿಂದಲೇ ಪರಿಚಯವಿದ್ದ ಹಾಗೆ, ಒಬ್ಬರಿಗೊಬ್ಬರು ಅರ್ಥವಾದ ಹಾಗೆ. ಸಂಭ್ರಮ ಸಡಗರದ ನಡುವೆ ಎಲ್ಲರ ಕಣ್ಣೋಟ ತಪ್ಪಿಸಿ ಅಲ್ಲೆರಡು ಕಂಗಳು ಸೇರಲು ತವಕಿಸುತ್ತಿದ್ದವು. ಬೆಚ್ಚನೆ ಹೊತ್ತು ಮಲಗಿದವರ ಎಬ್ಬಿಸಲು ನೇಸರ ತನ್ನ ಕಿರಣಗಳನ್ನು ಹೊರಚೆಲ್ಲುತ್ತಿದ್ದ. ಹಕ್ಕಿ ಗೂಡಿನ ಕಲವರದಂತೆ ಮದುವೆ ಮನೆಯಲ್ಲೂ ಹಿಗ್ಗಿನ ಕಲವರ ಆರಂಭವಾಗಿತ್ತು. ಗುಡಿಸಿ ಸಾರಿಸಲಾಗಿದ್ದ ಅಂಗಳ ತರುಣಿಯರ ಕೈಚಳಕಕ್ಕೆ ಬಡ್ಡಿಕೊಂಡು ರಂಗೋಲಿಯ ರಂಗುಗಳಲ್ಲಿ ಮೀಯುತ್ತಿತ್ತು. ಅಂಗಳದ ಸುತ್ತಲಿನ ಕೆಲಸದಲ್ಲಿ ಮನೆಯ ಗಂಡಸರು ವ್ಯಸ್ತ. ಬೆಳಗಿನ ತಿಂಡಿಯ ತಯಾರಿಗಾಗಿ ಹೆಂಗಳೆಯರ ತಂಡ ಅಡಿಗೆ ಕೋಣೆಯಲ್ಲಿ ಸೇರಿತ್ತು. ಮನೆಯ ಹುಡುಗರೆಲ್ಲ ಮನೆಯ ಕೆಲಸಗಳಿಂದ ತಪ್ಪಿಸಿಕೊಳ್ಳಲು ಹಾಲು ತರುವ ನೆಪದಲ್ಲಿ ಹಾಲಿನ ಡೈರಿ ಕಡೆ ದೌಡಾಯಿಸಿದ್ದರು. ತಿಂಡಿ ತಯಾರಾಗಿದೆ ಎನ್ನುವ ಕೂಗು ಒಳಗಿನಿಂದ ಕೇಳಿದ್ದೇ ತಡ. ಚುರುಗುಡುತ್ತಿದ್ದ ಹೊಟ್ಟೆಯನ್ನು ಶಾಂತವಾಗಿಸಲು ಅಂಗಳದಲ್ಲಿದ್ದವರೆಲ್ಲ ಅಡಿಗೆ ಕೋಣೆ ಸೇರಿಯಾಗಿತ್ತು. ಆರಾಧ್ಯ ಮಾತ್ರ ಇನ್ನೂ ಅಂಗಳದಲ್ಲೇ ಉಳಿದಿದ್ದಳು, ರಂಗೋಲಿಯ ಕೊನೆಯ ಕೆಲವು ಎಳೆಗಳನ್ನು ಮುಗಿಸಲು. ಡೇರಿಗೆ ಹೋಗಿದ್ದ ಹುಡುಗರು ಅದಾಗಲೇ ಮನೆಗೆ ಮರಳಿ ತಿಂಡಿ ಸಾಲಿನಲ್ಲಿ ಮನೆಯ ಗಂಡಸರೊಂದಿಗೆ ಕುಳಿತು ತಿಂಡಿಗಾಗಿ ಕಾಯುತ್ತಿದ್ದರು. ನಮ್ಮ ಪೃಥ್ವಿ ಮಾತ್ರ ಡೇರಿಯಲ್ಲಿ ಸಿಕ್ಕ ಸ್ನೇಹಿತರೊಂದಿಗೆ ಮಾತನಾಡುತ್ತಾ ನಿಂತಿದ್ದನಾದ್ದರಿಂದ ಮರಳುವಾಗ ಒಂಟಿಯಾಗಿದ್ದ. ಕೊನೆಯ ಎಳೆಗಳನ್ನು ಮುಗಿಸಿ ರಂಗೋಲಿ ಸಂಪೂರ್ಣವಾದಾಗ ಸಮಾಧಾನದ ನಿಟ್ಟುಸಿರು ಬಿಟ್ಟ ಆರಾಧ್ಯ ಎಲ್ಲ ಸರಿ ಇದೆಯೇ ಎಂದು ಪರೀಕ್ಷಿಸಲು ಸ್ವಲ್ಪ ದೂರದಿಂದೊಮ್ಮೆ ನೋಡಬಯಸಿ ಹಿಮ್ಮುಖವಾಗಿ ಹೆಜ್ಜೆ ಇಡುತ್ತಿದ್ದಳು. ಕೆಲವು ಹೆಜ್ಜೆ ಹಿಂದೆ ಸರಿದಿರಬೇಕಷ್ಟೆ. ಬೆನ್ನಿಗೇನು ಕಣ್ಣಿರುವುದೇ? ಹಿಂದಿದ್ದ ಕಲ್ಲು ಕಾಣಲೇ ಇಲ್ಲ. ಕಾಲೆಡವಿತು. ಹಿಮ್ಮುಖವಾಗಿ ಬಿದ್ದೇ ಬಿಟ್ಟೆ ಎಂದು ಕಣ್ಣು ಮುಚ್ಚಿದಳಷ್ಟೆ. ಗಾಳಿಯಲ್ಲಿ ಅತಂತ್ರವಾಗಿದ್ದ ದೇಹಕ್ಕೆ ಇದ್ದಕ್ಕಿದ್ದಂತೆ ಯಾವುದೋ ಆಸರೆ ದೊರೆತ ಅನುಭವ. ಕಣ್ತೆರೆದು ನೋಡಿದಾಗ ತನ್ನತ್ತಲೇ ನೋಡುತ್ತಿದ್ದ ಆ ಎರಡು ಕಂಗಳು ಎದುರಾದವು. ಪ್ರೇಮಭರಿತ ಆ ನೋಟದಲ್ಲಿ ಕಳೆದು ಹೋಗಲು ಅದೆಷ್ಟು ದಿನಗಳಿಂದ ಹಂಬಲಿಸಿದ್ದಳವಳು. ಆಸೆ ಪಟ್ಟಿದ್ದು ಅನಿರೀಕ್ಷಿತವಾಗಿ ಈಡೇರುತ್ತಿರುವಾಗ ಸತ್ಯವೋ ಭ್ರಮೆಯೋ ಎಂಬ ತರ್ಕ ಬೇಡವಾಗಿತ್ತವಳಿಗೆ. ಆ ಕ್ಷಣವನ್ನು ಸಂಪೂರ್ಣವಾಗಿ ಸವಿಯಲು ಮಾತ್ರ ಬಯಸುತ್ತಿದ್ದವು ಆ ಎರಡು ಒಲವಿನ ಹೃದಯಗಳು. ಮದುವೆಯ ತಯಾರಿಯಲ್ಲಿ ಸಮಯ ಓಡುತ್ತಿದ್ದದ್ದೇ ತಿಳಿಯುತ್ತಿಲ್ಲ ಮನೆಯ ಜನರಿಗೆ. ಅಂದು ಬೆಳಗ್ಗೆಯಿಂದ ಒಂದಾದ ನಂತರ ಒಂದರಂತೆ ಕೆಲಸದಲ್ಲೇ ವ್ಯಸ್ತನಾಗಿದ್ದ ಪೃಥ್ವಿ. ಒಮ್ಮೆ ಪೇಟೆಗೆ ಹೋಗುವ ಕೆಲಸವಾದರೆ ಮತ್ತೊಮ್ಮೆ ಮತ್ತೇನೋ ಕೆಲಸ. ಹೊಟ್ಟಿನಲ್ಲಿ ಪಾಪ ದಿನವಿಡೀ ಓಡಾಟದಲ್ಲೇ ಕಳೆದು ಹೋಗಿತ್ತು. ಕಣ್ಣು ಮಾತ್ರ ಕಾಣಬಯಸುವ ಚಹರೆಗಾಗಿ ಬೆಳಗ್ಗೆಯಿಂದ ಪರಿತಪಿಸುತ್ತಲೇ ಇತ್ತು. ಅಂತೂ ಸಂಜೆಯ ವೇಳೆಗೆ ತುಸು ಬಿಡುವಾದ ಪೃಥ್ವಿ ತನ್ನರಸಿಯನ್ನು ಹುಡುಕುತ್ತಾ ಹೊರಟ. ಒಂದೇ ಮನೆಯಲ್ಲಿರುವಾಗ ಹುಡುಕುವುದೆಂತು ಅಂದ್ರ? ಒಂದೇ ಮನೆಯಲ್ಲಿದ್ದಾರೆ ನಿಜ, ಆದರೆ ಮನೆ ತುಂಬ ಜನರಿದ್ದಾರಲ್ಲ, ಹತ್ತಿರದಿಂದ ನೋಡಲು ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಏಕಾಂತ ಬಹುದೂರದ ಮಾತು. ಕಣ್ಣೆದುರೇ ಇರುತ್ತಾಳೆ, ಆದರೂ ಮಾತನಾಡಲಾಗದು. ಹತ್ತಿರದಲ್ಲೇ ಸುಳಿದಾಡುತ್ತಾಳೆ, ಆದರೆ ನೋಟ ಬೆರೆಸಿ ನೋಡಲಾಗದು. ಆದರೂ ಮನೆಯವರ ಕಣ್ತಪ್ಪಿಸಿ ಅಲ್ಲಲ್ಲೇ ಸುಳಿದಾಡುವ ಆ ಕಣ್ಣೋಟಗಳು, ಆ ತುಂಟನಗೆ, ಸಣ್ಣ ಸಣ್ಣ ಜಲಗುಗಳಲ್ಲಿ ಹರಿದಾಡುವ ಆ ಮಿಂಚಿನ ಸಂಚಾರ, ನೆಪಹೊಟ್ಟಿ ಮಾತಿಗೆಳೆಯುವ ಕಸರತ್ತು ಎಲ್ಲವೂ ಮಧುರಕ್ಷಣಗಳನ್ನು ಕಟ್ಟಿಕೊಡುತ್ತಿದ್ದವು. ಯೋಚಿಸುತ್ತಿದ್ದವನಿಗೆ ಮೀಸೆಯಡಿಯಲ್ಲಿ ನಗುವೊಂದು ಸರಿದು ಹೋಗಿತ್ತು. ತನ್ನ ಯೋಚನೆಯ ವೈಖರಿಗೆ ತಾನೇ ನಗುತ್ತಾ ಹಿಂದಲೇ ಕೊಡುವಿಕೊಂಡವನ ಕಣ್ಣಿಗೆ ಬಿದ್ದಳು ಆರಾಧ್ಯ. ಹೆಂಗಳೆಯರ ಜೊತೆಗೂಡಿ ಬತ್ತಿ ಹೊಸೆಯುವ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಅಯಸ್ಕಾಂತದ ಸೆಳೆತಕ್ಕೆ ಒಳಗಾದಂತೆ ಅವನ ಪಾದಗಳು ಅವಳಿತ್ತಲೆಗೆ ಚಲಿಸತೊಡಗಿದ್ದವು. ಏನಪ್ಪಾ ಪೃಥ್ವಿ, ಇಲ್ಲಿಯವರೆಗೂ ಬಂದ್ಬಿಟ್ಟಿದೆ ಸವಾರಿ? ಹೆಂಗಸರ ಗುಂಪಲ್ಲಿ ಒಬ್ಬರು ಕೇಳಿಯೇ ಬಿಟ್ಟಿದ್ದರು. ಆರಾಧ್ಯ ಕೂಡ ಬೆಳಗ್ಗಿನಿಂದ ಅವನ ಒಂದು ನೋಟಕ್ಕಾಗಿ ಪರಿತಪಿಸಿದ್ದಳಲ್ಲ. ಹೆಸರ ಕೇಳುತ್ತಲೇ ತಲೆ ಎತ್ತಿ ನೋಡಿದವಳ ಮೊಗದಲ್ಲಿ ಸಣ್ಣ ಮಂದಹಾಸ ಮಿಂಚಿ ಹೋಗಿತ್ತು. ಏನಿಲ್ಲ ಅತ್ತೆ, ಏನೋ ಬೇಕಿತ್ತು, ಅದನ್ನೇ ಹುಡುಕುತ್ತಾ ಬಂದೆ. ನಿಮ್ಮನ್ನೆಲ್ಲ ಕಂಡೆನೆಲ್ಲ, ಸ್ವಲ್ಪ ಕೈ ಜೋಡಿಸೋಣ ಅಂತ ಬಂದೆ ಅಷ್ಟೆ ಎಂದವನು ಅವರು ರಚಿಸಿದ ವೃತ್ತಾಕಾರದಲ್ಲೇ ಜಾಗ ಮಾಡಿಕೊಂಡು ಕುಳಿತ. ಆರಾಧ್ಯಳಿಗೆ ಸರಿಯಾಗಿ ಎದುರಾಗಿ, ಓಹೋ, ಹಾಗಿದ್ರೆ ಬೇಕಾಗಿರೋದನ್ನು ಹುಡುಕೋ ಹೋಗಪ್ಪ, ನಾವಿದನ್ನೆಲ್ಲ ಮಾಡ್ತೀವಿ. ಅನುಮಾನದ ಎಳೆ ಹಿಡಿದವರೊಬ್ಬರು ಬೇಕಂದಲೇ ಹಾಗೆ ನುಡಿದಿದ್ದರು. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇರುವ ಮನೆ, ಅದರಲ್ಲೂ ಮದುವೆ ಮನೆ ಅಂದರೆ ಇಂತಹ ತಮಾಷೆಗೆ ಎಲ್ಲೇ ಇಲ್ಲಿ. ಕಿರುಗಣ್ಣಲ್ಲಿ ಆರಾಧ್ಯಾಳನ್ನು ನೋಡುತ್ತಾ
ಬೇಕಾಗಿರೋದು ಇಲ್ಲೇ ಇದ್ದಿದ್ದಕ್ಕೆ ಇಲ್ಲಿ ಬಂದೆ ಅತ್ತೆ ಎಂದು ಗೊಣಗಿದವನ ಮಾತು ತಲುಪಬೇಕಾದ ಗಮ್ಯ ತಲುಪಿತ್ತು. ರಂಗೇರಿದ ಕೆನ್ನೆ, ನಾಚಿ ಬಿರಿದ ಅದರಗಳು ತಲುಪರಿತವನ್ನು ನೀಡಿದ್ದವು. ಲೋ ಪೃಥ್ವಿ, ಇಲ್ಲಿದ್ದೀಯೇನೋ? ಶಾಸ್ತ್ರಿಗಳ ಮನೆಗೆ ಹೋಗಿ ಪೂಜೆ ಸಾಮಾನಿನ ಪಟ್ಟಿ ತಂದ್ಬಿಡಪ್ಪ. ಕತ್ತಲಾದ ಮೇಲೆ ಅವರ ಮನೆ ದಾರಿಯಲ್ಲಿ ಓಡಾಡೋದು ಕಷ್ಟ. ಮನೆಯ ಅಜ್ಜಿ ಮತ್ತೊಂದು ಕೆಲಸ ವಹಿಸಿದಾಗ ಇಲ್ಲವೆನ್ನಲಾಗಲಿಲ್ಲ ಅವನಿಗೆ. ಬೇಸರದಿಂದಲೇ ತಲೆಯಾಡಿಸಿದವ ಎದುರಿಗಿದ್ದ ಹುಡುಗಿಯ ಮುಖ ನೋಡಲು ಸರಿಯಾಗಿ ಅವಳು ಅವನನ್ನೇ ನೋಡುತ್ತಿದ್ದಳು. ಕಣ್ಸನ್ನೆಯಲ್ಲೇ ಬೇಗ ಹೋಗಿ ಬರ್ತೀನಿ ಎಂದವನಿಗೆ ಮೆಲ್ಲವಾಗಿ ತಲೆಯಲ್ಲಾಡಿಸಿ ಒಪ್ಪಿಗೆ ಸೂಚಿಸಿದ್ದಳು ಆರಾಧ್ಯ. ಇದೆಂತಹ ಸಂಬಂಧ ನಮ್ಮದು? ಮೊದಲ ಭೇಟಿ ಇದು, ಆದರೆ ಹಾಗೆನ್ನಿಸುತ್ತಲೇ ಇಲ್ಲ. ಪರಸ್ಪರ ಒಡನಾಟವಿಲ್ಲದಿದ್ದರೂ ಎಷ್ಟೋ ವರ್ಷಗಳಿಂದ ಒಟ್ಟಿಗೆ ಇದ್ದವೇನೋ ಎನ್ನುವಷ್ಟು ಆಪ್ತಭಾವ. ಇಬ್ಬರ ಮನಸ್ಸಲ್ಲೂ ಹುಟ್ಟಿದ ಪ್ರೀತಿ. ಮಾತುಗಳು ಹೇಳದಿದ್ದರೂ ಕಣ್ಣುಗಳು ಸ್ಪಷ್ಟವಾಗಿ ಹೇಳುತ್ತಿವೆ. ಭಾವನೆಗಳು ಪದಗಳ ಮೊರೆಯೇ ಹೋಗುತ್ತಿಲ್ಲ. ಕಣ್ಣೋಟವೇ ಎಲ್ಲವನ್ನೂ ಅರ್ಥೈಸುತ್ತಿವೆಯಲ್ಲ. ಆವರಿಸಿದ ಸಿಹಿಯಾದ ಭಾವಕ್ಕೆ ನಸುನಾಚಿದಳು. ಆರಾಧ್ಯ, ನೀನು ತುಂಬ ಚೆನ್ನಾಗಿ ಆಡ್ತೀಯಾ ಅಂತ ಕೇಳಿದ್ದೀನಿ. ಇಲ್ಲಿ ಯಾವುದಾದ್ರೂ ಒಂದು ಹಾಡು ಹೇಳಮ್ಮ. ವೃತ್ತದಲ್ಲಿದ್ದ ಒಬ್ಬರು ಮಾತಿಗಿಳಿದಾಗ ತನ್ನ ಯೋಚನೆಗಳಿಗೆ ಕಡಿವಾಣ ಹಾಕಿ ವಾಸ್ತವಕ್ಕೆ ಬಂದಳು ಆರಾಧ್ಯ. ಹಾಡುವುದೆಂದರೆ ಅವಳಿಗೆ ತುಂಬ ಇಷ್ಟ. ಎಂದಿಗೂ ಇಲ್ಲವೆನ್ನಲಾರಳು. ಗಂಟಲನ್ನೊಮ್ಮೆ ಸರಿಪಡಿಸಿಕೊಂಡವಳು ತನ್ನ ಗಾನಸುದೆಯನ್ನು ಹರಿಸಲು ಸಜ್ಜಾದಳು. ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು. ನಿನಗಿಲ್ಲದೆ ನನಗೇನಿದೆ? ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ. ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ಕಣ್ಣು ಮುಚ್ಚಿಕೊಂಡು ಹಾಡಲ್ಲೇ ಮಗ್ನಳಾಗಿ ಆಡುತ್ತಿದ್ದವಳು ಕಣ್ಣನ್ನು ತೆರೆದಾಗ ಕಂಡಿದ್ದು ದೂರದಿಂದ ತನ್ನನ್ನೇ ದಿಟ್ಟಿಸುತ್ತಾ ಭಾವಪೂರ್ಣವಾಗಿ ನೋಡುತ್ತಿದ್ದ ಪೃಥ್ವಿ. ಅವನು ಮರಳಿ ಬಂದದ್ದನ್ನು ತಿಳಿಯದ ಅವಳು ಅಚಾನಕ್ಕಾಗಿ ಅವನನ್ನು ಕಂಡಾಗ ಕೊಂಚ ತಡಬಡಾಯಿಸಿದಳಾದರೂ ಸವರಿಸಿಕೊಂಡು ಮತ್ತಷ್ಟು ಭಾವ ತುಂಬಿ ಆಡಿದಳು. ಆ ಹಾಡಿನ ಭಾವ ಅವನನ್ನು ಕಾಡದೇ ಇರಲಿಲ್ಲ. ಅವಳ ತನಿಗೆ ಮತ್ತೆ ಸೋತ ಹುಡುಗ ಹುಬ್ಬೇರಿಸಿ ಅದ್ಭುತ ಎನ್ನುವಂತೆ ಕೈ ಸನ್ನೆ ಮಾಡಿ ಮೆಚ್ಚುಗೆ ಸೂಸಿದ. ಕಪ್ಪೆ ಬಡಿತದಿಂದಲೇ ಅದನ್ನು ಸ್ವೀಕರಿಸಿದವಳ ಕಣ್ಣು ಮಾತ್ರವಲ್ಲ, ಮನಸ್ಸು ಸಹ ಲಜ್ಜೆಯಿಂದ ಮುದ್ದೆಯಾಗಿತ್ತು. ಸಮಯ ಯಾರಿಗೂ ಕಾಯದೆ ಓಡುತ್ತಿತ್ತು. ಮದುವೆ ದಿನ ಹತ್ತಿರ ಬರುತ್ತಿತ್ತು. ಬಂದು ಸೇರಿದ ನೆಂಟರಿಂದ ಮನೆಯ ಕಳೆ ಇನ್ನಷ್ಟು ರಂಗೇರಿದ್ದು ಸುಳ್ಳಲ್ಲ. ನಮ್ಮ ಗೋವಿಂದಣ್ಣನ ಬಳಗ ಎಂದರೆ ಕೇಳಬೇಕೆ? ಇಲ್ಲಿಂದ ದಿಲ್ಲಿಯವರೆಗೂ ನೆಂಟರು ಅವರಿಗೆ. ಎಲ್ಲರನ್ನೂ ಪ್ರೀತಿಯಿಂದ ಆಹ್ವಾನಿಸಿದ್ದರು. ಅವರ ಪ್ರೀತಿಯ ಕರೆಗೆ ಹೂಗುಟ್ಟು ಗೌರವಿಸಿ ಬಂಧು ಬಾಂಧವರು ಸಹ ಬಂದು ಸೇರಿದ್ದರು. ಕಾರ್ಯ ಸಮಾರಂಭ ಆದಾಗ ಬೇಕಾಗುವುದೆಂದು ವರ್ಷಗಳ ಹಿಂದೆಯೇ ಮನೆಯ ಪಕ್ಕದಲ್ಲಿ ಕಟ್ಟಿಸಿದ್ದ ದೊಡ್ಡ ಹಾಲ್ ಮಗಳ ಮದುವೆಯ ಸಮಯದಲ್ಲಿ ಉಪಯೋಗಕ್ಕೆ ಬಂದಿತ್ತು. ಅಂದು ಮೆಹಂದಿ ಕಾರ್ಯಕ್ರಮ. ಬೇಗ ಬೇಗ ಊಟದ ಕಾರ್ಯವನ್ನೆಲ್ಲ ಮುಗಿಸಿ ಕೈಯಲ್ಲಿ ಚಿತ್ತಾರ ಬಿಡಿಸಿಕೊಳ್ಳುವ ಆಸೆ. ಮದುವಣಗಿತ್ತಿ ಅದಾಗಲೇ ಕೈಯೊಡ್ಡಿ ಕುಳಿತಾಗಿತ್ತು. ಅವಳ ಸುತ್ತ ನೆರೆದ ಯುವ ಸಮೂಹ ಅವಳನ್ನು ಛೇಡಿಸುವುದರಲ್ಲಿ ತಲ್ಲೀನರು. ನಗು, ನಾಚಿಕೆ, ತಮಾಷೆಯಲ್ಲಿ ಸಂತಸ ಎಲ್ಲೆಡೆ ಹರಡಿಕೊಂಡಿತ್ತು. ನಮ್ಮ ನವಪ್ರೇಮಿಗಳು ಸಹ ಅಲ್ಲೇ ಇದ್ದರಲ್ಲವೇ. ಅಲ್ಲಲ್ಲೇ ನೋಟಗಳು ಬೆರೆತು ಪುಳಕಗಳನ್ನೆಬ್ಬಿಸುತ್ತಿದ್ದೆವು. ಅಂದಿನ ಸಂಜೆ ಗಾಳಿಯಲ್ಲೇ ಪ್ರೀತಿ ಬೆರೆತು ಹರಿದಾಡುತ್ತಿತ್ತೇನೋ. ಹೋ ಹುಡುಗ್ರ, ಸ್ವಲ್ಪ ಬಂದು ಬಡಿಸಬಾರದಾ? ಬೇಗ ಬೇಗ ಕೆಲಸ ಆಗುತ್ತೆ. ನಮಗೂ ಮೆಹಂದಿ ಹಾಕಿಸಿಕೊಳ್ಳಬೇಕು. ಬನ್ರೋ, ಸ್ವಲ್ಪ ಸಹಾಯ ಮಾಡಿ. ಹೆಂಗಸರ ಕೂಗು. ಸ್ವಲ್ಪ ಜನ ಕಿವಿಗೆ ಹಾಕಿಕೊಂಡರೆ ಇನ್ನೂ ಸ್ವಲ್ಪ ಜನ ತಮಗಲ್ಲವೇನೋ ಎನ್ನುವಂತೆ ತಮ್ಮ ವರಸೆ ಮುಂದುವರೆಸಿದ್ದರು. ಕರೆಗೆ ಹೂಗುಟ್ಟು ಸಹಾಯ ಮಾಡಲು ಹೋದವರ ಪೈಕಿ ನಮ್ಮ ನವಪ್ರೇಮಿಗಳು ಇದ್ದರು. ಹೆಂಗಸರೆಲ್ಲ ಊಟಕ್ಕೆ ಕುಳಿತಾಯಿತು. ಸಹಾಯಕ್ಕಾಗಿ ಬಂದ ಹುಡುಗರು ಬಡಿಸಲು ಸಿದ್ಧರಾದರು. ಒಂದೊಂದೇ ಪದಾರ್ಥಗಳು ಬಾಳೆ ತಲುಪಿ ಹೊಟ್ಟೆ ಸೇರುತ್ತಿದ್ದವು. ಇನ್ನೇನು ಕೊನೆಯ ಬಾರಿ ಅನ್ನ ಕೇಳುವ ಸಮಯ. ಊಟವಾಗುತ್ತಾ ಬಂತು ಎಂದು ಕೆಲವರು ಬಡಿಸುವ ಕೆಲಸದಿಂದ ಕಳಚಿಕೊಂಡಿದ್ದರು. ಉಳಿದ ಕೆಲವರಲ್ಲಿ ಪೃಥ್ವಿ ಆರಾಧ್ಯ ಜೋಡಿಯೂ ಇತ್ತು. ಅನ್ನ ಬಡಿಸಬೇಕಿತ್ತು. ಆದರೆ ಅನ್ನದ ಪಾತ್ರೆ ತುಂಬ ದೊಡ್ಡದು. ಒಬ್ಬರಿಂದ ಬಡಿಸಲು ಆಗದು. ಇಬ್ಬರೂ ಸೇರಿ ಪಾತ್ರೆಯ ಎದುರು ಬದಲಿನ ಹಿಡಿಕೆಗಳನ್ನು ಹಿಡಿದುಕೊಂಡು ಬಡಿಸುವುದು ಕ್ರಮ. ಪೃಥ್ವಿನ ಬಿಟ್ಟು ಬೇರೆಲ್ಲರೂ ಬೇರೆ ಬೇರೆ ಪದಾರ್ಥಗಳನ್ನು ಬಡಿಸುವುದರಲ್ಲಿ ವ್ಯಸ್ತರು. ಅವನೊಬ್ಬನೇ ನಿಂತು ಆಚೀಚೆ ನೋಡುತ್ತಿರುವುದು ಆರಾಧ್ಯಾಳಿಗೆ ಕಂಡಿತು. ತನ್ನ ಹುಡುಗ ಗೊಂದಲದಲ್ಲಿದ್ದರೆ ನೋಡಿಕೊಂಡು ಸುಮ್ಮನಿರಲಾರಿತೆ ಹುಡುಗಿಗೆ. ಅವನಡೆ ನಡೆದವಳು ಅನ್ನ ಬಡಿಸಲು ಹೋದಳು. ಮದುವೆಯಾಗದ ಹುಡುಗ ಹುಡುಗಿ ಹೀಗೆ ಒಟ್ಟಿಗೆ ಅನ್ನ ಬಡಿಸಿದರೆ ಜೀವನ ಪೂರ್ತಿ ಒಟ್ಟಿಗೆ ಇರಬೇಕಾಗುತ್ತಂತೆ.
ಅನ್ನ ಬಡಿಸಲು ಪಾತ್ರೆಗೆ ಕೈ ಹಾಕುವ ಮುನ್ನ ಒಮ್ಮೆ ಯೋಚಿಸಿ. ತಾನೇ ಸೃಷ್ಟಿಸಿದ ಕಟ್ಟುನಂಬಿಕೆಯನ್ನು ಪಿಸುನುಡಿದವ ಹುಬ್ಬೇರಿಸಿ ಅವಳ ಉತ್ತರಕ್ಕಾಗಿ ಕಾದು ನಿಂತ. ಮೊದಲ ಬಾರಿ ಅಷ್ಟು ಹತ್ತಿರದಿಂದ ಅವನ ದನಿಯನ್ನು ಕೇಳಿದವಳ ಮೈಮನಸ್ಸೆಲ್ಲ ರೋಮಾಂಚನ. ನುಡಿಗಳು ಹೊರಬಾರದೆ ಗಂಟಲೊಳಗೆ ಉಳಿದು ಬಿಟ್ಟವು. ನೇರವಾಗಿ ಬಗ್ಗಿ ಪಾತ್ರೆಯ ಹಿಡಿಕೆಯನ್ನು ಹಿಡಿದವಳು ಬಡಿಸೋಣ್ವಾ ಎಂದು ಅವನ ಕಣ್ಣಲ್ಲಿಳುಕಿ ಪ್ರಶ್ನಿಸಿದಳು. ಉತ್ತರಿಸಿದ ಅವಳ ರೀತಿಗೆ ಕಿರುನಗೆ ಸೂಸುತ್ತಾ ಸರಿ ಎಂದು ತಲೆ ಅಲ್ಲಾಡಿಸಿ ಬಡಿಸಲು ಜೊತೆಯಾದ. ಊಟದ ಕಾರ್ಯಗಳನ್ನು ಮುಗಿಸಿದ ಹೆಂಗಸರು ದಿನದ ಕೆಲಸಗಳಿಗೆ ಅಂತ್ಯ ಹಾಡಿ ಮೆಹಂದಿ ಹಾಕಿಸಿಕೊಳ್ಳಲು ಮೆಹಂದಿ ಹಾಕುವವಳನ್ನು ಸುತ್ತುವರೆದರು. ಕೆಲವರು ಒಂದು ಕೈಗೆ ಮಾತ್ರ ಸಾಕೆಂದು ಇದ್ದರೆ ಇನ್ನು ಕೆಲವರು 2 ಕೈಗಳಿಗೆ ಬೇಕೆಂದು ಕಾದು ಹಾಕಿಸಿಕೊಂಡರು. ನಮ್ಮ ಹುಡುಗಿಗೆ 2 ಕೈಗಳ ತುಂಬ ಹಾಕಿಸಿಕೊಳ್ಳುವ ಆಸೆ. ತಡವಾದರೂ ಸರಿ ಹಾಕಿಸಿಕೊಳ್ಳಬೇಕೆಂಬ ಆಸೆಗೆ ತನ್ನ ಸರದಿಗಾಗಿ ಕಾಯುತ್ತಾ ಕುಳಿತಿದ್ದಳು. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಏನಿ ಹಾಡು ಅಂದ್ಕೊಂಡ್ರಾ? ಇದು ನಾನು ಹಾಡ್ತಾ ಇರೋ ಹಾಡಲ್ಲ. ತನ್ನ ಸರದಿಗಾಗಿ ಕಾಯುತ್ತಾ ಕುಳಿತಿದ್ದ ತನ್ನ ಹುಡುಗಿಯ ನೋಡುವ ನೆಪದಲ್ಲಿ ಅವಳ ಸುತ್ತಲೇ ಸುಳಿದಾಡುತ್ತಿದ್ದ ನಮ್ಮ ಹುಡುಗನ ಮನಸ್ಸಿನಲ್ಲಿ ಗುಡುಗುತ್ತಿದ್ದ ಹಾಡು. ವಿಶಾಲವಾದ ಅಂಗಳದಲ್ಲಿ ಚದುರಿದ್ದ ಗುಂಪುಗಳು ತಮ್ಮ ತಮ್ಮಲ್ಲೇ ಲೋಕದ ಎಲ್ಲ ಸುದ್ದಿಗಳನ್ನು ಚರ್ಚಿಸುತ್ತಿದ್ದರು. ಆಗಾಗ ಒಂದೊಂದು ಗುಂಪಲ್ಲಿ ಸೇರಿಕೊಳ್ಳುತ್ತಾ ಸಮಯ ಕಳೆಯುತ್ತಿದ್ದ ನಮ್ಮ ಹುಡುಗನ ಕಣ್ಣು ಮಾತ್ರ ಅವನ ಹುಡುಗಿಯತ್ತಲೇ ನೆಟ್ಟಿದ್ದು. ತಡರಾತ್ರಿಗೂ ಕೊಂಚ ಮುನ್ನವಷ್ಟೇ ಅವಳ ಸರದಿ ಬಂದಿದ್ದು. ಉತ್ಸಾಹದಿಂದಲೇ ಕೈ ನೀಡಿ ಕುಳಿತಿದ್ದಳು ಆರಾಧ್ಯ. ಒಂದು ಕೈಯಲ್ಲಿ ಆ ಅಕ್ಷರವನ್ನು ಬರೆಸಿಕೊಂಡು ಅದರ ಸುತ್ತಲೂ ಚಿತ್ತಾರ ಬಿಡಿಸಿಕೊಂಡರೆ ಮತ್ತೊಂದು ಕೈಯಲ್ಲಿ ತ್ವಿ ಅಕ್ಷರದ ಸುತ್ತ ಚಿತ್ತಾರ ಬಿಡಿಸಿಕೊಂಡಿದ್ದಳು. 2 ಕೈಯನ್ನು ಸೇರಿಸಿದಾಗ ಸಂಪೂರ್ಣಗೊಳ್ಳುವಂತಹ ಚಿತ್ತಾರ ಮೆಹಂದಿ ಹಾಕುವವಳ ಕೈಯಿಂದ ಅದ್ಭುತವಾಗಿ ಮೂಡಿಬಂದಿತ್ತು. ನೋಡಿದಷ್ಟು ಮನ ತಣಿಯದವಳಿಗೆ ಆ ವಿನ್ಯಾಸವೇ ಅಷ್ಟು ಚಂದವಿದ್ದದ್ದು ಒಂದು ಕಾರಣವಾದರೆ, 2 ಕೈಗಳನ್ನು ಸೇರಿಸಿದಾಗ ಕೂಡುವ ಅತ್ವಿ ಎನ್ನುವುದನ್ನು ಓದುವಾಗ ಮನದಲ್ಲಿ ಉಗುಮಿಸುವ ಆ ಖುಷಿ ಇನ್ನೊಂದು ಕಾರಣ. ತನ್ನ ಹೆಸರಲ್ಲೇ ಬೆರೆತವನನ್ನು ನೆನೆದು ನಾಚೆ ರಂಗೇರುತ್ತಿದ್ದಳವಳು. ತಡರಾತ್ರಿಯಾಗಿದ್ದರಿಂದ ಅಂಗಳದಲ್ಲಿ ನೆರೆದಿದ್ದವರೆಲ್ಲರೂ ಮನೆ ಸೇರಲು ಹೊರಟರು. ಬೇಕೆಂದಲೇ ಕಾಲೆಳೆಯುತ್ತಾ ಆರಾಧ್ಯ ಒಂಟಿಯಾಗುವುದನ್ನೇ ಕಾಯುತ್ತಿದ್ದ ಪೃಥ್ವಿ 2 ಕೈಗಳನ್ನು ಸೇರಿಸಿ ಮತ್ತೊಂದು ಬಾರಿ ಪೃಥ್ವಿ ಎಂದು ಮೆಲ್ಲನುಸಿರಿದಳವಳು. ಹಾ, ಬೆನ್ನ ಹಿಂದಿನಿಂದ ದನಿಯೊಂದು ಬಂದಿತಾದರೂ ತನ್ನ ಕಲ್ಪನಾ ಲೋಕದಿಂದ ಹೊರಬರಲಿಲ್ಲ ಆರಾಧ್ಯ. ಅಕ್ಷರಗಳೇನೋ ಹೊಂದಾಯ್ತು. ಸ್ವಲ್ಪ ಹೊತ್ತಿನ ಹಿಂದೆ ಕೇಳಿದ್ದು ತನ್ನ ಭ್ರಮೆಯಲ್ಲ, ನಿಜವೆಂದು ಅರಿವಾಗಿದ್ದೇ ತಡ. ತಟ್ಟನೆ ತಿರುಗಿ ನೋಡಿದಳು. ಆಶ್ಚರ್ಯ ತುಂಬಿದ ಚಿಗುರೆಯ ಕಂಗಳು ಅವಳಂದವನ್ನು ಹಿಮ್ಮಡಿಯಾಗಿಸಿದ್ದು. ಅವಳ ಚೆಲುವನ್ನು ಹೀರುವಲ್ಲಿ ಅವನಿಗೆ ಪೈಪೋಟಿ ಹೊಟ್ಟುವಂತೆ ಅವಳ ಮುಂಗುರುಳು ಅವಳ ಕೆನ್ನೆಗೆ ಮುತ್ತಿಡುತ್ತಿದ್ದರೆ ಅವನ ಕರಿವಿಲ್ಲದೆ ಅವನ ಬಾಯಿಯಿಂದ ಉದ್ಧಾರವೊಂದು ತಾನಾಗಿಯೇ ಹೊರಬಂದಿತ್ತು. ಬ್ಯೂಟಿಫುಲ್. ಪ್ರತ್ಯುತ್ತರವಾಗಿ ಎದುರಿಗಿದ್ದ ಚಿಗರೆಯ ಕಣ್ಣು ಇನ್ನಷ್ಟು ಹರಳಿದವು. ಮುಗ್ಧರೂಪ ತುಂಟಾಟಕ್ಕೆ ಪ್ರೇರಣೆ ನೀಡಿದ್ದೇನೋ. ಕಣ್ರಪ್ಪೆ ಬಗ್ಗಿಸಿದವ ಬ್ಯೂಟಿಫುಲ್ ಮೆಹಂದಿ ಎನ್ನುತ್ತಾ ಕಣ್ಣು ಮಿಟುಕಿಸಿ ಅವಳ ಹಾದು ಹೋಗುತ್ತಿದ್ದವ ತಟ್ಟನೆ ನಿಂತು, ಹಾ, ನಾಚಿ ನಗುವ ಬರದಲ್ಲಿ ಕೈಗಳಿಂದ ಮುಖ ಮುಚ್ಕೋಬೇಡಿ, ಮೆಹಂದಿ ಇನ್ನೂ ಹಸಿಯಾಗೇ ಇದೆ. ಛೇಡಿಸಿದವ ನಗುತ್ತಾ ಮರೆಯಾಗಿದ್ದ. ಅವನ ಪಿಸುನುಡಿಗಳೇ ಹೃದಯದಲ್ಲಿ ತಿರುತಿರುಗಿ ಮರಳೇಳುತ್ತಿರಲು ನಿಜಕ್ಕೂ ನಾಚಿ ನೀರಾಗುತ್ತಿದ್ದಳು ನಮ್ಮ ಹುಡುಗಿ. ರಂಗೇರಿದ ಮಗವನ್ನು ಮುಚ್ಚಲು ಕೈಗಳು ಸಹಜವಾಗಿ ಮೇಲೇರಿದಾಗ ಮತ್ತವನ ಮಾತುಗಳೇ ನೆನಪಾಗಿ ನಗು ಉಕ್ಕಿ ಬಂದಿತ್ತವಳಿಗೆ. ಅವನ ನೆನೆಯುತ್ತಾ ಮನೆಯೊಳಗೆ ಹೆಜ್ಜೆ ಇಟ್ಟವಳು ಕನಸಿನ ಲೋಕದಲ್ಲಿ ತನ್ನೆನಿಯನ ಸಂಧಿಸುವ ತವಕದಿಂದಲೇ ಹಸೆ ಸೇರಿದಳು. ಅಂದು ಮದುವೆಯ ಹಿಂದಿನ ದಿನ. ಹೆಣ್ಣಿನ ಮನೆಯಲ್ಲಿ ನಾಂದಿಯ ಸಂಭ್ರಮವಾದರೆ ಗಂಡಿನ ಮನೆಯಲ್ಲಿ ಸಮಾವರ್ತನೆಯ ಸಡಗರ. ಪ್ರಭಾಕರ ತನ್ನ ಪ್ರಭೆಯಿಂದ ಜಗವನ್ನು ಬೆಳಗಿ ಅಂದಿನ ದಿನದಾರಂಭಕ್ಕೆ ಹಸಿರು ನಿಶಾನೆ ತೋರಿದ್ದ. ಮದುವೆಯ ಮನೆಯಲ್ಲಿ ಕಾರ್ಯಕ್ರಮದ ಗಡಿಬಿಡಿಯ ನಡೆ ಎಲ್ಲೆಡೆ ಹರಡಿತ್ತು. ಮಂತ್ರಘೋಷದೊಂದಿಗೆ ಕಾರ್ಯಕ್ರಮವು ಸಂಘವಾಗಿ ನೆರವೇರುತ್ತಲಿತ್ತು. ಸ್ತ್ರೀ ಸಂಸ್ಕಾರದ ಎಲ್ಲ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಲಾಗುತ್ತಿತ್ತು. ತವರಿನಿಂದ ತೊಡಿಸಿದ ಕರಿಮಣಿ ಕೊರಳೇರಿ, ಕಾಲುಂಗರ ಬೆರಳ ಸೇರಿ, ಅರಿಶಿಣ ಕೆನ್ನೆಯನ್ನು ಅಲಂಕರಿಸಿ, ಹಸಿರು ಬಳೆಗಳು ಕೈಯನ್ನು ತುಂಬಿದಾಗ ಮದುಮಗಳ ಕಳೆ ತುಂಬಿಕೊಂಡ ಮಾನ್ಯಾಳನ್ನು ನೋಡಲು ಕಣ್ಣೆರಡು ಸಾಲದಾಗಿದ್ದೆವು. ಮಗಳ ದಿವ್ಯ ರೂಪವನ್ನು ಕಣ್ತುಂಬಿಕೊಂಡ ಹೆತ್ತವರ ಕಂಗಳಲ್ಲಿ ಧನ್ಯತೆ ಮನೆ ಮಾಡಿತ್ತು.
ಇತ್ತ ಕಾಶಿಗೆ ಹೊರಡುವ ಭಾವಿ ಭಾವನನ್ನು ತಡೆಯಲು ಪೃಥ್ವಿ ಅದಾಗಲೇ ಬೆಳ್ಳಂಬೆಳಕೆಯೇ ಮದುಮಗನ ಮನೆ ಕಡೆ ಪಯಣ ಬೆಳೆಸಿದ್ದ. ತಳಿರ ತೋರಣಗಳಿಂದ, ತಂಪಾದ ಚಪ್ಪರದ ಹಾಸುಗಳಿಂದ ಅಂದವಾಗಿ ಕಂಗೊಳಿಸುತ್ತಿತ್ತು ಗಂಡಿನ ಮನೆ. ನೆಂಟರ ಓಡಾಟ, ಮಕ್ಕಳ ಆಟೋಟಗಳೆಲ್ಲವೂ ಕಾರ್ಯಕ್ರಮಕ್ಕೆ ಮೆರುಗು ನೀಡುತ್ತಿದ್ದವು. ಪ್ರೀತಿಯಿಂದ ಪೃಥ್ವಿನನ್ನು ಬರಮಾಡಿಕೊಂಡ ಗಂಡಿನ ಕಡೆಯವರು ಆದರಾತಿಥ್ಯವನ್ನು ಲೋಪವಿಲ್ಲದಂತೆ ಎಸಗಿದ್ದರು. ಕಾಶಿಗೆ ಹೊರಡುವೆ ಎಂದು ಹೊರಟು ನಿಂತ ಮದುಮಗನನ್ನು ನಿಲ್ಲಿಸಿ, ಕಾಶಿಗೆ ಹೋಗೋಕೆ ಇನ್ನೂ ಸಮಯವಿದೆ ಭಾವ. ನನ್ನ ಅಕ್ಕನನ್ನು ಮದುವೆಯಾಗಿ ಗೃಹಸ್ಥಾಶ್ರಮ ಪ್ರವೇಶಿಸಿ ಜೀವನವನ್ನು ಯಶಸ್ವಿಯಾಗಿ ಸವೆಸಿ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಆಡಿಸಿ ಆದ್ಮೇಲೆ ಬೇಕಾದರೆ ಇಬ್ಬರು ಒಟ್ಟಿಗೆ ಕಾಶಿಗೆ ಹೋಗುವಿರಂತೆ. ಹಾಸದ ಲೇಪದೊಂದಿಗೆ ಭಾವನನ್ನು ತಡೆದ ಪೃಥ್ವಿ. ಅವನ ಮಾತುಗಳನ್ನು ಕೇಳಿ ನೆರೆದವರೆಲ್ಲರೂ ನಕ್ಕು ಹಗುರಾಗಲು ಗಂಟಿಳಿಸಿ ಭಾವನನ್ನು ಹಗುರಾಗಿಸಿದ್ದ ನಮ್ಮ ಹುಡುಗ. ಸುತ್ತಲೂ ಸುತ್ತುವರೆದ ಸಂಭ್ರಮ ಸಡಗರದ ನಡುವೆಯೋ ಯುವ ಪ್ರೇಮಿಗಳಿಬ್ಬರನ್ನು ಕಾಡುತ್ತಿತ್ತು ಏಕಾಂಗಿತನ. ಅಂದು ಇಬ್ಬರು ಬೇರೆ ಬೇರೆ ಊರಲ್ಲಿದ್ದರಲ್ಲ. ಮನಸ್ಸಿನಲ್ಲಿದ್ದ ರೂಪವನ್ನು ಕಣ್ತುಂಬಿಕೊಂಡಾಗಿನಿಂದ ಒಲವ ಜೋಡು ಇನ್ನಷ್ಟು ಬಿಗಿಯಾಗುತ್ತಲೇ ಇತ್ತು. ಹೇಳದೆಯೂ ಎಲ್ಲವನ್ನೂ ನಿವೇದಿಸಿಕೊಳ್ಳುವವರೆಗೆ ಇಬ್ಬರು ಮತ್ತೆ ಮತ್ತೆ ಒಲವಸುದೆಯಲ್ಲಿ ಆಳಕ್ಕಿಳಿಯುತ್ತಲೇ ಇದ್ದರು. ಅಂದಿನ ವಿರಹವೇ ಅವರಿಬ್ಬರ ಒಲವನ್ನು ಇನ್ನಷ್ಟು ಬಲವಾಗಿಸಿತ್ತು ಎಂದರೆ ತಪ್ಪಿಲ್ಲ. ದೂರವಿದ್ದಷ್ಟು ಪರಸ್ಪರ ಸೆಳೆತ ಹೆಚ್ಚಾಗಿತ್ತು. ಅಂದಿನ ಆ ಬೇರ್ಪಡಿಕೆ ಅವರಿಬ್ಬರು ಒಬ್ಬರಿಗೊಬ್ಬರು ಎಷ್ಟು ಹಚ್ಚಿಕೊಂಡಿದ್ದರು ಎನ್ನುವುದನ್ನು ಸ್ಪಷ್ಟಪಡಿಸಿತ್ತು. ಅವರಿಬ್ಬರ ನಡುವೆ ಬೆಸೆಯುತ್ತಲಿದ್ದ ಅವಿನಾಭಾವ ಸಂಬಂಧದ ಗಾಢತೆಯ ಹರಿವು ಆಗಷ್ಟೇ ಮೊಳಕೆಯೊಡೆಯುತ್ತಿತ್ತು. ಸುಡುವ ವಿರಹಾಗ್ನಿ ಸಮಯದ ಮೇಲೆ ಪ್ರೇಮಿಗಳ ಕೆಂಗಣ್ಣು ಬೀರುವಂತೆ ಮಾಡಿದ್ದು. ಶಾಸ್ತ್ರಗಳನ್ನೆಲ್ಲ ಮುಗಿಸಿ ನಮ್ಮ ಹುಡುಗ ಮನೆ ಸೇರಿದಾಗ ಮದುವೆ ಮನೆಯ ಜನರೆಲ್ಲರೂ ದಿನವನ್ನು ಮುಗಿಸಿ ಹಸೆ ಸೇರಿಯಾಗಿತ್ತು. ಕಾಣಬಯಸಿದ ನೋಟ ಕಾಣದಿದ್ದಾಗ ಸಪ್ಪೆ ಮೊರೆಯಲ್ಲಿ ಹಾಸಿಗೆ ಮೇಲುರಳಿದ ಬಡಪಾಯಿ ಪೃಥ್ವಿ. ಎಲ್ಲರೂ ಕಾತರದಿಂದ ಕಾಯುತ್ತಿದ್ದ ಸಡಗರದ ದಿನ ಬಂದೇ ಬಿಟ್ಟಿತ್ತು. ಆರ್ಕನ ಹೊಂಗಿರಣಗಳು ಅವನಿಯನ್ನು ಬೆಳಗುವ ಮುನ್ನವೇ ವಿದ್ಯುತ್ಕಾಂತಿಯ ಬೆಳಕಲ್ಲಿ ಮದುವೆಯ ಮನೆ ಶೋಭಿಸುತ್ತಿತ್ತು. ಹಕ್ಕಿಗಳ ಚಿಲಿಪಿಲಿಗೂ ಮುನ್ನವೇ ಮನೆ ಮಂದಿಯ ಮಾತಿನ ಕಲವರ ಶುರುವಾಗಿತ್ತು. ಕನಸುಗಳನ್ನು ಬೊಗಸೆಯಲ್ಲಿ ತುಂಬಿಕೊಂಡ ಮಾನ್ಯ ತನ್ನ ಹೊಸ ಬಾಳಿನ ಆರಂಭದ ಕ್ಷಣಗಳಿಗಾಗಿ ಎದುರು ನೋಡುತ್ತಿದ್ದರೆ ದಿಬ್ಬಣವನ್ನು ಎದುರುಗೊಳ್ಳಲು ಎಲ್ಲರೂ ಲಘುಬಗೆಯಿಂದ ತಯಾರಿ ನಡೆಸುತ್ತಿದ್ದರು. ಊರಿನ ಪ್ರವೇಶ ದ್ವಾರವು ಬೀಗರನ್ನು ಸ್ವಾಗತಿಸಲು ಹಸಿರು ತೋರಣ ಕಟ್ಟಿಕೊಂಡು ಸಜ್ಜಾಗಿ ನಿಂತಿತ್ತು. ವರನ ಬಳಗದ ಆಗಮನವಾಗುತ್ತಿದ್ದಂತೆ ತೆಳುಗಾಳಿಗೆ ತಲೆದೂಗಿ ಸ್ವಾಗತ ಕೋರಿದವು ತರುಲತೆಗಳು. ದಾರಿಯ ಇಕ್ಕೆಲೆಗಳಲ್ಲಿ ಕಟ್ಟಿದ್ದ ತೋರಣ ಶುಭಶಕುನವನ್ನು ತೋರುತ್ತಾ ಶುಭ ಹಾರೈಸುತ್ತಿದ್ದವು. ಮನೆ ಅಂಗಳ ತಲುಪಿದ ದಿಬ್ಬಣವನ್ನು ಹೆಣ್ಣಿನ ಬಳಗ ಪ್ರೀತ್ಯಾಧಾರಗಳಿಂದ ಸ್ವಾಗತಿಸಿ ವಿದ್ಯುಕ್ತವಾಗಿ ಎದುರುಗೊಂಡಿತ್ತು. ವಿಧಿವತ್ತಾಗಿ ಒಂದೊಂದಾಗಿ ನಡೆದ ಶಾಸ್ತ್ರಗಳು ಎರಡು ಕುಟುಂಬಗಳ ಹೊಸ ಬಂಧವನ್ನು ಭದ್ರವಾಗಿ ಬೆಸೆಯುತ್ತಿದ್ದವು. ಗಿಣಿ ಹಸಿರಿನ ಒಡಲಿಗೆ ಮೆರುಗು ನೀಡುತ್ತಿದ್ದ ಬಂಗಾರ ಬಣ್ಣದ ಹಂಚು, ಅದರ ಅಂದವನ್ನು ದುಪ್ಪಟ್ಟುಗೊಳಿಸುತ್ತಿದ್ದ ಗುಲಾಬಿ ಮತ್ತು ಹೊನ್ನಿನ ಬಣ್ಣದ ಕಸೂತಿಯುಳ್ಳ ಅಂದದ ರವಿಕೆ. ಇದನ್ನು ಹುಟ್ಟು ಆರಾಧ್ಯ ಸೀರೆಯ ಅಂದವನ್ನು ಹೆಚ್ಚಿಸಿದ್ದಳು ಅಥವಾ ಸೀರೆಯ ಅಂದವೇ ಅವಳ ಚಂದವನ್ನು ಎತ್ತಿ ತೋರುತ್ತಿತ್ತು. ನೋಡಿದವರಲ್ಲಿ ಸಹಜವಾಗಿ ಈ ಗೊಂದಲ ಹುಟ್ಟಿಸುತ್ತಿತ್ತು ಆರಾಧ್ಯಾಳ ಅಂದಿನ ಸೌಂದರ್ಯ. ರೇಷ್ಮೆ ಪಂಚೆ, ಅದಕ್ಕೊಪ್ಪುವ ಶಲ್ಯವನ್ನು ಧರಿಸಿ ಒಪ್ಪವಾಗಿ ಸಿದ್ಧನಾಗಿದ್ದ ಪೃಥ್ವಿ ಕೂಡ ಹುಡುಗಿಯರ ನಿದ್ದೆ ಕೆಡಿಸುವಷ್ಟು ಚಂದವಾಗಿ ಕಾಣುತ್ತಿದ್ದ ಎನ್ನಿ. ಹೆಗಲಿಗೇರಿಸಿಕೊಂಡ ಅಕ್ಕನ ಮದುವೆಯ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದ ಪೃಥ್ವಿನ ಕಂಡು ನಮ್ಮ ಹುಡುಗಿ ಮತ್ತಷ್ಟು ಅಭಿಮಾನದಿಂದ ಬೀಗಿದ್ದು ಸುಳ್ಳಲ್ಲ. ಮೆಚ್ಚುಗೆಯ ಮಹಾಪುರವೇ ಹರಿಯುತ್ತಿತ್ತು ಅವಳ ಕಂಗಳಲ್ಲಿ. ಗೌರವ ಅಭಿಮಾನಗಳಿಂದ ಬೆರೆತ ಪ್ರೀತಿ ಹೊಸ ಆಯಾಮವನ್ನೇ ಕಂಡುಕೊಳ್ಳುತ್ತಲಿತ್ತು. ಗೋಧೂಳಿ ಸಮಯದ ಶುಭ ಮುಹೂರ್ತದಲ್ಲಿ ವಧುವರರ ಗೃಹಪ್ರವೇಶವೆಂದು ನಿಶ್ಚಯವಾಗಿತ್ತು. ಸಂಘವಾಗಿ ನೆರವೇರಿದ ಮದುವೆ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆಂದು ಮನೆಯವರೆಲ್ಲ ಅಣೆಯಾಗುತ್ತಿದ್ದರು. ದಿನದಾರಂಭದಲ್ಲಿ ಮಾನ್ಯಾಳ ಕಂಗಳಿದ್ದ ಖುಷಿಯ ಜಾಗವನ್ನೀಗ ದುಃಖ ಆಕ್ರಮಿಸಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಶಾಶ್ವತವಾಗಿ ತನ್ನ ಮನೆಯಾಗಲಿರುವ ಹೊಸ ಜಾಗಕ್ಕೆ ತೆರಳುವವಳಿದ್ದಾಳಲ್ಲ. ಹುಟ್ಟಿ ಆಡಿ ಬೆಳೆದ ಮನೆ ಈಗ ತವರಾಗಿ ಬದಲಾಗುತ್ತಲಿತ್ತು. ದಿನ ಬೆಳಗಾದರೆ ಕಾಣುವ ಅಪ್ಪ ಅಮ್ಮನನ್ನು ಇನ್ನು ಮುಂದೆ ಅಪರೂಪಕ್ಕೊಮ್ಮೆ ಮಾತ್ರ ಕಾಣಬಹುದಾಗಿತ್ತು. ಹೊಸ ಜಾಗ, ಹೊಸ ಜನ, ಹೊಸ ಜೀವನ.
ಪ್ರತಿ ಹೆಣ್ಣಿಗೂ ಈ ಹೊಸತನ ಒಂದಿಷ್ಟು ಖುಷಿಯ ಮುಗಿದುಕೊಟ್ಟರೆ ಜೊತೆಗೊಂದಿಷ್ಟು ಆತಂಕ. ಜವಾಬ್ದಾರಿಯನ್ನು ಹೊತ್ತು ತರುತ್ತದೆ. ತುಂಬಿದ್ದ ಕಣ್ಣಾಳಿಗಳಲ್ಲಿ ತವರನ್ನೊಮ್ಮೆ ನೋಡಿದ ಮಾನ್ಯ ಹಾಲುಂಡ ತವರು ಸದಾ ತಂಪಾಗಿರಲೆಂದು ಆಶಿಸುತ್ತಾ ತನ್ನ ಹೊಸ ಪಯಣದತ್ತ ಹೆಜ್ಜೆ ಇಟ್ಟಳು. ಗೃಹ ಪ್ರವೇಶಕ್ಕೆಂದು ಕೆಲವರು ಮಾತ್ರ ಹೊರಟು ನಿಂತಿದ್ದರು. ಉಳಿದವರು ವರನ ಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮರುದಿನದ ಔತಣಕೂಟ ಮತ್ತು ಪೂಜೆಗೆ ಹೋಗುವುದೆಂದು ನಿರ್ಧರಿಸಿದ್ದರು. ಹಾಗೆ ನಿರ್ಧರಿಸಿ ಗೋವಿಂದಣ್ಣನ ಮನೆಯಲ್ಲೇ ಉಳಿದ ಹಲವರಲ್ಲಿ ಆರಾಧ್ಯ ಸಹ ಒಬ್ಬಳು. ವರನ ಸ್ವಗೃಹದಲ್ಲಿ ಕುಟುಂಬದ ಹೊಸ ಸದಸ್ಯೆಯನ್ನು ಬರಮಾಡಿಕೊಳ್ಳಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಹೊಸ ಜೋಡಿಯನ್ನು ವಿಧಿವತ್ತಾಗಿ ಮನೆ ತುಂಬಿಸಿಕೊಳ್ಳಲಾಯಿತು. ಗೋವಿಂದಣ್ಣ, ಕವಿತಾ ಇನ್ನಿತರು ಅಂದು ರಾತ್ರಿ ಗಂಡಿನ ಮನೆಯಲ್ಲಿಯೇ ತಂಗಿದರೆ ಮಿಕ್ಕ ಕೆಲವರು ರಾತ್ರಿಯೇ ಮರಳಿ ಗೋವಿಂದಣ್ಣನ ಮನೆ ಸೇರುವ ಆಶಯ ಹೊಂದಿದ್ದರು. ಹಾಗಾಗಿ ಕಾರ್ಯಕ್ರಮವೆಲ್ಲ ಮುಗಿದ ಮೇಲೆ ಗೋವಿಂದಣ್ಣನ ಮನೆಗೆ ಹೊರಡುವವರನ್ನು ಕರೆದುಕೊಂಡು ಮನೆ ದಾರಿ ತುಳಿದಿದ್ದ ಪೃಥ್ವಿ ಗಂಡಿನ ಮನೆಯಿಂದ ಗೋವಿಂದಣ್ಣನ ಮನೆ ತಲುಪುವ ಹೊತ್ತಿಗೆ ಅದಾಗಲೇ ತಡರಾತ್ರಿಯಾಗಿತ್ತು. ಕಾರ್ ಸದ್ದಾಗುತ್ತಲೇ ಹೊರಗೂಡಿ ಬಂದಿದ್ದಳು ಆರಾಧ್ಯ. ಕಾರಿಂದ ಇಳಿದ ಸಂಬಂಧಿಕರು ಅವರವರ ಮಲಗುವ ಕೋಣೆಗೆ ತೆರಳಿದರು. ಕಾಳಜಿ ತುಂಬಿದ ಎರಡು ಕಣ್ಣುಗಳು ತನ್ನನ್ನೇ ನೋಡುತ್ತಿವೆ ಎನ್ನುವ ಅರಿವಿದ್ದರೂ ಆ ನೋಟಕ್ಕೆ ನೋಟ ಬೆರೆಸಲಿಲ್ಲ ಪೃಥ್ವಿ. ಅವನ ಮನದಲ್ಲಿದ್ದ ಮಡುಗಟ್ಟಿದ್ದ ದುಃಖದ ಛಾಯೆ ಬಹುಶಃ ಕಾದಿರುವ ಆ ಕಂಗಳನ್ನು ಸಂಧಿಸಲು ತಡೆಯಾಗಿತ್ತೇನೋ. ಅವಳನ್ನು ಕಂಡರೂ ಕಾಣದವರಂತೆ ತಲೆ ಬಗ್ಗಿಸಿ ಒಳನಡೆದಿದ್ದ ಪೃಥ್ವಿ ಅವನ ಈ ಚರ್ಯಕ್ಕೆ ಅವನ ಮನಸ್ಸಿನಲ್ಲಿರುವ ನೋವೇ ಕಾರಣವೆಂದು ಅರಿತಳವಳು. ಇಡೀ ದಿನದ ಮದುವೆಯ ಓಡಾಟ ಎಲ್ಲರನ್ನೂ ದಣಿಸಿತ್ತು. ಅಲ್ಲದೆ ಮರುದಿನದ ಕಾರ್ಯಕ್ರಮಕ್ಕೆ ಮತ್ತೆ ಗಂಡಿನ ಮನೆಗೆ ಹೋಗುವ ಯೋಜನೆ ಇತ್ತಲ್ಲ. ಹಾಗಾಗಿಯೇ ಮನೆಯವರೆಲ್ಲರೂ ಹಾಸಿಗೆ ಕಂಡೊಡನೆಯೇ ನಿದ್ರಾದೇವಿಯ ಮೊರೆ ಹೋಗಿದ್ದರು. ಆದರೆ ಆರಾಧ್ಯಾಳಿಗಾಕೋ ನಿದ್ರೆ ಹತ್ತಿರವೂ ಸುಳಿಯಲಿಲ್ಲ. ಕಾರಣ ಪೃಥ್ವಿನ ವರ್ತನೆಯೇ ಅವಳ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು. ಹಾಗೆಂದು ಅವಳೇನು ಅವನ ಮೇಲೆ ಮುನಿಸಿಕೊಂಡಿರಲಿಲ್ಲ. ಅಕ್ಕನನ್ನು ಕಳಿಸಿಕೊಟ್ಟ ನೋವು ಅವನಿಂದ ಹೀಗೆಲ್ಲ ಮಾಡಿಸಿದೆ ಎನ್ನುವ ಅರಿವಿತ್ತು ಅವಳಿಗೆ. ಅವಳ ಮನಸ್ಸಲ್ಲಿ ಕೊರೆಯುತ್ತಿದ್ದದ್ದು ಅವನ ನೋವನ್ನು ಕಡಿಮೆ ಮಾಡಲು ತಾನೇನು ಮಾಡಬಲ್ಲೆ ಎಂಬ ವಿಷಯ. ಮನೆಯ ಎಲ್ಲ ದೀಪಗಳು ಶಾಂತವಾಗಿದ್ದವು. ಎಲ್ಲರೂ ನಿದ್ದೆ ಹೋಗಿರುವ ಸೂಚನೆ ಸ್ಪಷ್ಟವಾಗಿತ್ತು. ಆದರೆ ಪೃಥ್ವಿ ಮಾತ್ರ ಇನ್ನೂ ಮಲಗಿರಲಾರ ಎನ್ನುವ ಗುಮಾನಿಗೆ ಕಟ್ಟುಬಿದ್ದ ಆರಾಧ್ಯ ಅವಳ ಮನಸ್ಸು ಹೇಳಿದಂತೆ ಮೆಲ್ಲನೆ ಟೆರೆಸ್ ಮೆಟ್ಟಿಲನ್ನು ಹತ್ತಿದ್ದಳು. ಟೆರೆಸ್ನ ಪ್ರವೇಶ ದ್ವಾರ ತೆರೆದೇ ಇತ್ತು. ಅಲ್ಲಿಗೆ ಅವಳ ಗುಮಾನಿ ಖಾತ್ರಿಯಾಗಿತ್ತು. ಒಂದೊಂದೇ ಹೆಜ್ಜೆ ಇಡುತ್ತಾ ಹೊಳಹೋದವಳು ಸುತ್ತಲೂ ಕಣ್ಣಾಡಿಸಿದಳು. ಟೆರೆಸ್ ಮೂಲೆಯಲ್ಲಿ ಕಟ್ಟಿಗೆ ನಾದುಕೊಂಡು ಅವಳಿಗೆ ಬೆನ್ನು ಮಾಡಿ ನಿಂತಿದ್ದನವ. ಕಪ್ಪು ಆಕಾಶದಲ್ಲಿ ಏನನ್ನೋ ಹುಡುಕುತ್ತಿದ್ದವನಂತೆ ನಿಂತಿದ್ದನವನ ಭುಜದ ಮೇಲೆ ಕೈ ಇಟ್ಟಳು. ಅಷ್ಟು ರಾತ್ರಿಯಲ್ಲಿ ಯಾರನ್ನೋ ನಿರೀಕ್ಷಿಸಿರದ ಪೃಥ್ವಿ ಅನಿರೀಕ್ಷಿತ ಸ್ಪರ್ಶದಿಂದ ತಬ್ಬಿಬ್ಬಾಗಿ ಹಿಂತಿರುಗಿ ನೋಡಿದ. ಕೊಳಗಳಾಗಿದ್ದ ಅವನ ಕಂಗಳನ್ನು ಕಂಡು ವೇದನೆಯಾಯಿತು ಅವಳಿಗೆ. ಭಾವೋದ್ವೇಗದ ಜರ್ಜರಿತಕ್ಕೆ ಒಳಗಾಗಿದ್ದ ಪೃಥ್ವಿ ಅವಳನ್ನು ಕಂಡ ಕ್ಷಣದಲ್ಲಿ ಅವಳನ್ನು ತಬ್ಬಿಕೊಂಡು ತನ್ನ ಹೃದಯದ ಭಾರವೆಲ್ಲ ಕರಗುವಂತೆ ಬಿಕ್ಕಲಾರಂಭಿಸಿದ. ಯಾರೊಂದಿಗೂ ಹಂಚಿಕೊಳ್ಳಲಾಗದೆ ತನ್ನೊಳಗೆ ಪೇರಿಸಿಟ್ಟುಕೊಂಡ ದುಃಖ ಆರಾಧ್ಯಾಳನ್ನು ಕಂಡಾಗ ಅವನ ಅಣತಿಗೂ ಕಾಯದೆ ಹುಕ್ಕಿತ್ತು. ಅವನ ಈ ಹಠಾತ್ತಾದ ನಡೆ ಅವಳನ್ನು ಚಕಿತಳನ್ನಾಗಿಸಿದ್ದಾದರೂ ಆ ಸಂದರ್ಭದಲ್ಲಿ ಅವನಿಗೆ ಹೆಗಲಾಗುವುದು ಹೆಚ್ಚು ಅವಶ್ಯವೆಂದು ತಿಳಿದಿದ್ದಳು. ಅದಕ್ಕಾಗಿಯೇ ಅವನನ್ನರಸಿ ಅಲ್ಲಿಯವರೆಗೂ ಬಂದಿದ್ದಳಲ್ಲ. ದುಃಖ ತುಂಬಿದ ಮನ ಹಗುರಾಗಲಿ ಎಂದು ಸಂತೈಸುತ್ತಿದ್ದವಳ ಕಪೋಲಗಳು ಅವನ ದುಃಖದ ತೀವ್ರತೆಗೆ ಕಂಬನಿಯಿಂದ ತೊಯ್ಯುತ್ತಿದ್ದವು. ಕೆಲವು ನಿಮಿಷಗಳ ನಂತರವಷ್ಟೇ ನಿರ್ಮಾಣವಾಗಿದ್ದ ಬಾಹುಕ ವಾತಾವರಣ ನಿಧಾನವಾಗಿ ತಿಳಿಯಾಗಿದ್ದು. ಬೇಸರವೆಲ್ಲ ಕರಗಿ ಹಗುರಾದವನಿಗೆ ತಾನಿದ್ದ ಸ್ಥಿತಿಯ ಬಗ್ಗೆ ಆಗಲೇ ಗಮನ ಹರಿದಿದ್ದು. ಸತ್ಯದ ಅರಿವಾಗುತ್ತಲೇ ತಟ್ಟನೆ ಕೈ ಸಡಿಲಿಸಿ ತಲೆ ಬಗ್ಗಿಸಿಯೇ ಹಿಂದೆ ಸರಿದಿದ್ದ. ಅದು ಸಾರಿ ಆರಾಧ್ಯ, ನಾನು ಬೇಕಂತ ತಪ್ಪಿಕೊಳ್ಳಲಿಲ್ಲ. ಅದು ಕಾಡುತ್ತಿದ್ದ ತಪ್ಪಿತಸ್ಥ ಭಾವದಿಂದ ದನಿ ಹೊರಡಿಸಲು ಕಷ್ಟಪಡುತ್ತಿದ್ದವನನ್ನು ಕಂಡು ತಾನೇ ಮಾತು ಮುಂದುವರೆಸಿದಳು ಆರಾಧ್ಯ. ನಂಗೊತ್ತು ನೀವು ಬೇಕು ಅಂತ ಹಾಗೆ ಮಾಡಲಿಲ್ಲ ಅಂತ. ನಿಜ ಹೇಳಬೇಕು ಅಂದರೆ ನಿಮ್ಮ ನೋವನ್ನು ಕಡಿಮೆ ಮಾಡೋಕ್ಕೆ ನನ್ನಿಂದಾಗುವ ಪ್ರಯತ್ನ ಮಾಡೋಣ ಅಂತಾನೆ ಬಂದೆ. ಕಂಗಳು ಸಾಕಷ್ಟು ಬಾರಿ ಮಾತಾಡಿದ್ದರೂ ಇಬ್ಬರ ನಡುವೆ ಮಾತಿನ ಸಂವಹನ ಇದೇ ಮೊದಲು. ಹಾಗಾಗಿ ಒಬ್ಬರಿಗೊಬ್ಬರು ಏನೆಂದು ಸಂಬೋಧಿಸಬೇಕೆನ್ನುವ ತೊಳಲಾಟದಲ್ಲೇ ಮಾತು ಮುಂದುವರೆದಿತ್ತು. ನಾನು ಮೊದಲಿನಿಂದಲೂ ರೆಸಿಡೆನ್ಷಿಯಲ್ ಶಾಲೆಯಲ್ಲೇ ಓದಿದ್ದು.
ಅಕ್ಕನ ಜೊತೆ ಹೆಚ್ಚು ಸಮಯ ಕಳೆಯಲಾಗಲಿಲ್ಲ ನಿಜ. ಆದರೆ ಕಳೆದ ಅಷ್ಟು ಸಮಯವು ನೆನಪಿನಲ್ಲಿ ಅಚ್ಚಳಿಯದೆ ಉಳಿಯುವಂಥದ್ದು. ಎರಡನೇ ತಾಯಿಯೇ ನನ್ನಕ್ಕ. ನನ್ನೆಲ್ಲ ಕೀಟಲೆಗಳನ್ನು ಸಹಿಸಿಕೊಂಡು ಎಂದಿಗೂ ನನ್ನ ಬೆನ್ನುಗಾವಲಾಗಿ ಇರುತ್ತಿದ್ದಳು. ಅವಳಿದ್ದರೆ ಮನೆಯಲ್ಲಿ ಸದಾ ನಗು, ಲವಲವಿಕೆ, ಏನಾದರೊಂದು ಹಾಡು ಗೊಣಗುತ್ತಾ ಅಪ್ಪ ಅಮ್ಮನಿಗೆ ಸಹಕರಿಸುತ್ತಾ ಮನೆಗೆ ಜೀವ ತುಂಬ್ತಾ ಇದ್ಲು. ಆದರೆ ಈಗ ಅವಳಿಲ್ಲದೆ ಮನೆ ಖಾಲಿ ಖಾಲಿ ಅನಿಸುತ್ತೆ. ಅದರಲ್ಲೂ ಹೆಣ್ಣೊಪ್ಪಿಸುವ ಶಾಸ್ತ್ರದಲ್ಲಿ ಪುರೋಹಿತರು ಆಡಿದ ಮಾತುಗಳು, ಎತ್ತಿ ಆಡಿ ಬೆಳೆಸಿದ ಮಗಳ ಜವಾಬ್ದಾರಿಯನ್ನು ಅಳಿಯನ ಕೈಗಿಟ್ಟು ಅವಳ ತಪ್ಪುಗಳನ್ನು ಮನ್ನಿಸಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಗದ್ಗದಿದ ಧ್ವನಿಯಲ್ಲಿ ಅಪ್ಪ ಆಡಿದ ಮಾತುಗಳು ಎಲ್ಲವನ್ನೂ ನೆನೆದರೆ ಮುಂದೆ ಮಾತನಾಡಲಾಗದಂತೆ ಉಮ್ಮಳಿಸಿ ಬಂದ ದುಃಖ ಅವನ ಗಂಟಲನ್ನು ಕಟ್ಟಿ ಹಾಕಿತ್ತು. ನೋಡಿ, ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ. ಪ್ರತಿ ಹೆಣ್ಣು ಒಂದಲ್ಲ ಒಂದು ದಿನ ಹುಟ್ಟಿದ ಮನೆಯಿಂದ ಹೊರನಡೆದು ಮತ್ತೊಂದು ಮನೆಯನ್ನು ಸೇರಲೇಬೇಕು. ಇನ್ನು ಮುಂದೆ ಆ ಮನೆಯ ಬೆಳಕಾಗಿ ಆ ಮನೆಯನ್ನು ಬೆಳಗುವ ಪ್ರಕಾಶ ಮಾನ್ಯ ಅತ್ತಿಗೆ. ಮದುವೆಯಾಗಿ ಹೋದ ಮಾತ್ರಕ್ಕೆ ತವರ ಸಂಬಂಧ ಎಂದೂ ಕಡಿದು ಹೋಗಲ್ಲ. ಅವಳೆಂದಿದ್ದರೂ ಈ ಮನೆಯ ಮುದ್ದಿನ ಮಗಳೇ. ಅವಳಿಗೀಗ ಎರಡೆರಡು ಮನೆ. ಇದು ಅವಳ ಮನೆಯೇ, ಅದು ಅವಳ ಮನೆಯೇ. ಈಗ ಅವಳಿಗೆ ಇಬ್ಬರಿಬ್ಬರು ಅಪ್ಪ ಅಮ್ಮಂದಿಯರು. ನೀವೇ ನೋಡಿ ಎಷ್ಟು ಬೇಗ ಮಾನ್ಯ ಅತ್ತಿಗೆ ಆ ಮನೆಗೆ ಹೊಂದಿಕೊಂಡು ಬಿಡ್ತಾರೆ ಅಂತ. ಹೆಣ್ಣಿಗೆ ಎಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿ, ಎಂತಹ ಸ್ಥಿತಿಯಲ್ಲೂ ಹೊಂದಿಕೊಳ್ಳುವ ಜಾಣ್ಮೆ ಇದೆ ಎಂದೇ ಬಹುಶಃ ಇಂತಹ ಕಷ್ಟದ ಕೆಲಸನ ಹೆಣ್ಣಿನ ಪಾಲಿಗೆ ವಹಿಸಿದ್ದಾರೇನೋ. ಅದು ಅಲ್ಲದೆ ಅವಳ ಎಲ್ಲ ಕಷ್ಟಗಳಿಗೂ ಸ್ಪಂದಿಸೋ ನಿಮ್ಮಂತಹ ಒಡ ಹುಟ್ಟಿದವರಿರುವಾಗ ಅವಳಿಗೆ ಯಾವ ತೊಂದರೆಯೂ ಆಗಲ್ಲ. ಪ್ಲೀಸ್, ನೀವು ಇಷ್ಟೆಲ್ಲ ಬೇಜಾರು ಮಾಡ್ಕೋಬೇಡಿ. ತನ್ನಿನಿಯನ ಬೇಸರವನ್ನು ತಗ್ಗಿಸಲು ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡುವ ಪ್ರಯತ್ನದಲ್ಲಿ ತನಗೆ ತಿಳಿದಿದ್ದನ್ನು ಹೇಳಿದ್ದಳು ಆರಾಧ್ಯ. ನೀವು ಹೇಳ್ತಾ ಇರೋದು ನಿಜ. ಥ್ಯಾಂಕ್ ಯು. ನಿಮ್ಮ ಮಾತಿಂದ ನನಗೂ ಸ್ವಲ್ಪ ಸಮಾಧಾನ ಆಯಿತು. ಸರಿ, ತುಂಬ ರಾತ್ರಿ ಆಗಿದೆ. ನೀವಿನ್ನು ಹೋಗಿ ಮಲಗಿ. ನಾನು ಒಂದು 5 ನಿಮಿಷ ಇಲ್ಲಿದ್ದು ಬರ್ತೀನಿ. ಕಣ್ಣೊರೆಸಿಕೊಂಡವ ನೋಟ ಬೆಸೆಯಲು ಯತ್ನಿಸುತ್ತಾ ಹೊದಗಿದ್ದ ನಗುವ ತಂದು ತುಟಿಯ ಮೇಲಿಟ್ಟಿದ್ದ. ಎಂದಷ್ಟೇ ಹೇಳಿ ತಲೆಯಲ್ಲಾಡಿಸಿದವಳು ಮೆಲ್ಲನೆ ಕೆಳಗಿಳಿದು ಕೋಣೆ ಸೇರಿದಳು. ದಿವಾಕರ ತನ್ನ ಕಾರ್ಯಸ್ಥಾನಕ್ಕೆ ಹಾಜರಿ ಕೊಟ್ಟು ದಿನವನ್ನು ಆರಂಭಿಸಲು ಅನುಮತಿ ಕೊಟ್ಟಾಗಿತ್ತು. ಇತ್ತ ಗೋವಿಂದಣ್ಣನ ಮನೆಯಲ್ಲಿ ಉಳಿದಿದ್ದ ನೆಂಟರೆಲ್ಲರನ್ನೂ ಗಂಡಿನ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂದಿನ ಪೂಜೆಗೆ ಕರೆದೊಯ್ಯಲು ಟೆಂಪೋ ಒಂದರ ವ್ಯವಸ್ಥೆ ಮಾಡಿದ್ದ ಪೃಥ್ವಿ. ಎಲ್ಲರನ್ನೂ ಹೊರಡಿಸುವಲ್ಲಿ ಅವನು ವ್ಯಸ್ತ. ಅತ್ತ ಮಾನ್ಯಾಳ ಗಂಡನ ಮನೆಯಲ್ಲೂ ಪೂಜೆ ಮತ್ತು ಬೀಗಳವತಾಣದ ತಯಾರಿ ಜೋರಾಗಿಯೇ ನಡೆದಿತ್ತು. ಬೆಳಗ್ಗೆಯೇ ಗೋವಿಂದಣ್ಣ ಪೃಥ್ವಿನಿಗೆ ಫೋನ್ ಹಾಯಿಸಿ ವ್ಯವಸ್ಥೆಯ ಬಗ್ಗೆ ವಿಚಾರಿಸಿದವರು ಸಾಧ್ಯವಾದಷ್ಟು ಬೇಗನೆ ತಲುಪುವ ಹಾಗೆ ಹೊರಡಲು ಆದೇಶಿಸಿದ್ದರು. ನಿಗದಿಯಾಗಿದ್ದ ಟೆಂಪೋ ಗೋವಿಂದಣ್ಣನ ಮನೆ ಎದುರು ಬಂದು ನಿಲ್ಲಲು ನೆಂಟರೆಲ್ಲ ಒಬ್ಬೊಬ್ಬರಾಗಿಯೇ ಬಂದು ಕುಳಿತರು. ಹರ್ಷೋಲ್ಲಾಸದಿಂದ ಟೆಂಪೋ ಸಾಗಿತ್ತು ಗಂಡಿನ ಮನೆ ಕಡೆಗೆ. ಮುಂಜಾವಿನ ತಿಳಿ ಬಿಸಿಲು, ಹದವಾಗಿ ಬೀಸುತ್ತಿದ್ದ ತಣ್ಣನೆಯ ಗಾಳಿ, ಹಸಿರು ಬಣ್ಣದಿಂದಲೇ ಕಣ್ಮನ ಸೆಳೆಯುವಂತಹ ಮಲೆನಾಡಿನ ಸೌಂದರ್ಯ, ಬೆಟ್ಟಗುಡ್ಡಗಳ ಮೇಲಿನ ಚಲನೆಯನ್ನು ನೆನಪಿಸುತ್ತಿದ್ದ ತಿರುವುಗಳು, ಜೊತೆಗೂಡಿದ ಹಾಡು, ಹರಟೆ, ಹಾಸ್ಯ, ನಗೆ ಚಟಾಕಿಗಳು. ಪ್ರಯಾಣದ ಪ್ರತಿ ನಿಮಿಷವೂ ಹೀಗೆ ರಸವತ್ತಾಗಿ ಕಳೆಯುತ್ತಿರುವಾಗ ದಾರಿ ಕ್ರಮಿಸಿದ್ದೇ ಅರಿವಾಗಲಿಲ್ಲ ಯಾರಿಗೂ. ಇನ್ನೇನು ಗಂಡಿನ ಮನೆ ತಲುಪುವ ಕೆಲವೇ ನಿಮಿಷಗಳು ಬಾಕಿ ಇದ್ದವು. ಎಲ್ಲರೂ ತಮ್ಮ ತಮ್ಮ ಬ್ಯಾಗ್ಗಳನ್ನು ಹೆಗಲಿಗೇರಿಸಿ ಇಳಿಯುವ ತಯಾರಿಯಲ್ಲಿದ್ದರು. ಹೀಗೆ ಎಲ್ಲೆಡೆ ನೋಟ ಹರಿಸುತ್ತಾ ವ್ಯವಸ್ಥೆ ಕಡೆ ಗಮನ ಹರಿಸುತ್ತಿದ್ದ ಪೃಥ್ವಿನಿಗೆ ತೆರೆದ ಕಿಟಕಿಯನ್ನು ಹಾಕಲು ಅರಸಾಹಸ ಪಡುತ್ತಿದ್ದ ಆರಾಧ್ಯ ಕಂಡಳು. ಅವಳ ಪಡಿಪಾಟು ನೋಡಲಾಗದ ಹುಡುಗ ಅವಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ತಾನೇ ಅವಳ ಸೀಟ್ ಬಳಿ ತೆರಳಿದ. ಅವನ ಕಂಡೊಡನೆ ತನ್ನ ಪ್ರಯತ್ನವನ್ನು ಕೈಬಿಟ್ಟು ಹಿಂದಕ್ಕೆ ಸರಿದು ಕುಳಿತಳವಳು. ಮುಂದಕ್ಕೆ ಬಾಗಿದವ ಕಿಟಕಿಯ ಬಾಗಿಲನ್ನು ಬಲವಾಗಿ ಎಳೆದು ಭದ್ರಪಡಿಸಿದ್ದನಷ್ಟೇ. ದಿಢೀರನೆ ಟೆಂಪೋಗೆ ಬ್ರೇಕ್ ಬಿದ್ದಿತ್ತು. ಅನಿರೀಕ್ಷಿತವಾಗಿ ಬಿದ್ದ ಬ್ರೇಕ್ ತನ್ನ ರಭಸದಿಂದ ಹಿಂದೆ ಹೊರಗೆ ಕುಳಿತಿದ್ದ ಆರಾಧ್ಯಾಳನ್ನು ಮುಂದೆ ತಳ್ಳಿದ್ದು. ಅದೇ ಸಮಯಕ್ಕೆ ಸರಿಯಾಗಿ ಕಿಟಕಿಯ ಬಾಗಿಲನ್ನು ಹಾಕಿ ಹಿಂದೆ ಸರಿಯುತ್ತಿದ್ದ ಪೃಥ್ವಿ ಬ್ರೇಕ್ನ ಮಹಿಮೆಯಿಂದ ಇಬ್ಬರು ಪರಸ್ಪರ ಎದುರು ಬದರಾಗಿದ್ದಾಗ ಆರಾಧ್ಯಾಳ ಅದರಗಳು ಪೃಥ್ವಿನ ಕೆನ್ನೆಯನ್ನು ಸ್ಪರ್ಶಿಸಿಬಿಟ್ಟವು. ಕ್ಷಣಾರ್ಧದಲ್ಲಿ ನಡೆದ ಘಟನೆ ಉಳಿದವರ ಗಮನಕ್ಕೆ ಬರಲಿಲ್ಲವಾದರೂ ಸ್ತಂಭೀಭೂತರಾದ ಅವರಿಬ್ಬರಿಗೂ ಏನಾಯಿತೆಂದು ಅರಗಿಸಿಕೊಳ್ಳಲು ಕೆಲವು ಸೆಕೆಂಡುಗಳೇ ಹಿಡಿದಿದ್ದವೆನ್ನಿ. ತಟ್ಟನೆ ಹಿಂದಕ್ಕೆ ಸರಿದಳವಳು. ನಾಚಿಕೆ ಮುಜುಗರದಿಂದ ಅವನೆಡೆ ಕಣ್ಣೋಟ ಬೆರೆಸದಾದಳ.
ಛೇ, ಇದೇನಾಗಿ ಹೋಯಿತು? ನನ್ನ ಬಗ್ಗೆ ಏನೆಂದುಕೊಂಡೋ ಏನೋ. ಮನಸ್ಸಿನ್ನು ಅದೇ ಕ್ಷಣದಲ್ಲೇ ಇತ್ತು. ಬರಲೊಲ್ಲೆನೆಂದು ಕಟ್ಟು ಬಿದ್ದ ದನಿಯನ್ನು ಅಂತೂ ಹಿಡಿದೆಳೆದು ತಂದು ಕಷ್ಟದಿಂದಲೇ ತಲೆ ಬಗ್ಗಿಸಿ ಸಾರಿ ಅದು ಎಂದಳಷ್ಟೆ. ಮುಂದೆ ತನ್ನಿಂದಾಗದೆಂದು ಮುಷ್ಕರ ಹೂಡಿದ ದನಿ ಮತ್ತೆ ಅಡಿಗೆ ಕುಳಿತಿತ್ತು. ನಡೆದ ಘಟನೆ ಅಚಾನಕ್ಕಾದರೂ ಲಜ್ಜೆಯಿಂದ ಕೆಂಪೇರಿದ ಅವಳ ಕೆನ್ನೆ ಅವಳ ಒಳಗಿನ ತರಂಗಗಳನ್ನು ಸ್ಪಷ್ಟಪಡಿಸುತ್ತಿದ್ದವು. ಅವುಗಳನ್ನು ಕುಡಿನೋಟದಲ್ಲೇ ನೋಡಿ ತಣಿಯುತ್ತಿದ್ದ ಹುಡುಗ, ಸಾರಿನಾ, ಇಂಥ ಒಳ್ಳೆ ಗಿಫ್ಟ್ ಕೊಡಿಸಿದ್ದಕ್ಕೆ ನಾನು ಡ್ರೈವರಿಗೆ ಥ್ಯಾಂಕ್ಸ್ ಹೇಳಿ ಬರ್ತೀನಿ. ಇಳಿಯುತ್ತಿದ್ದ ನೆಂಟರ ಕಿವಿ ತಪ್ಪಿಸಿ ಮೆಲ್ಲನುಸಿರಿದವ ಕಣ್ಣು ಮಿಟುಕಿಸಿ ಜಾಗ ಖಾಲಿ ಮಾಡಿದ್ದ. ಅವನು ನೋಟದಿಂದ ದೂರವಾದ ಮೇಲೆಯೇ ಅವಳು ನಿರಾಳವಾಗಿ ಉಸಿರಾಡಿದ್ದು. ನಾಚಿಕೆಯ ಭಾರಕ್ಕೆ ಅವನೆದುರು ಉಸಿರಾಡಲು ಕಷ್ಟಪಡುತ್ತಿದ್ದಳವಳು. ಉಸಿರಾಟದ ಏರಿಳಿತ ತನ್ನೊಳಗೆದ್ದ ಭಾವತಳೆಗಳನ್ನು ತೋರಿಬಿಟ್ಟರೆ ಎನ್ನುವ ಅಳಕು. ಮತ್ತೆ ಆ ಘಟನೆ, ಅವನ ಪಿಸುನುಡಿಗಳೇ ನೆನಪಾಗಲು ಅವಳಲ್ಲಿ ಹಿತವಾದ ಭಾವಸಂಚಾರ. ಅದನ್ನು ಖುಷಿಯಿಂದಲೇ ಅನುಭವಿಸಿದಳವಳು. ಗಂಡಿನ ಮನೆಯಲ್ಲಿ ಕಾರ್ಯಕ್ರಮವೆಲ್ಲ ಸುಲಲಿತವಾಗಿ ನೆರವೇರಿತು. ಟೆಂಪೋ ಘಟನೆಯ ನಂತರ ಹುಡುಗನ ಕಣ್ಣಿಗೆ ಬೀಳದೆ ಅವನ ನೋಟ ತಪ್ಪಿಸಿ ಓಡಾಡುತ್ತಿದ್ದಳು ಆರಾಧ್ಯ. ನೋಟ ಬೆರೆತರೆ ಆ ಘಟನೆಯನ್ನೇ ಮನಸ್ಸಲ್ಲಿಟ್ಟುಕೊಂಡು ಅವಳನ್ನು ನೋಡುವ ಅವನ ನೋಟದ ಮಾದಕತೆಯನ್ನು ಸಹಿಸುವ ಶಕ್ತಿ ಅವಳಲ್ಲಿ ಇರಲಿಲ್ಲ. ಅವನ ಆ ಮಾದಕ ನೋಟ ತನ್ನೊಳಗೆ ಭಾವತರಂಗಗಳನ್ನೇ ಎಬ್ಬಿಸುವುದು. ಅವುಗಳನ್ನು ತಾನು ಎಲ್ಲರಿಂದ ಬಚ್ಚಿಡಲಾರೆ ಎನ್ನುವ ಅವಳ ಅಳುಕು ಅವನಿಂದ ದೂರ ಉಳಿಯುವಂತೆ ಮಾಡಿತ್ತು. ಬೇಕೆಂದಲೇ ತನ್ನಿಂದ ದೂರ ಉಳಿದು ನೋಟ ತಪ್ಪಿಸುತ್ತಿದ್ದಾಳೆ ಎಂದು ಪೃಥ್ವಿ ಕೂಡ ಗ್ರಹಿಸಿಬಿಟ್ಟಿದ್ದ. ಕಾರಣವು ಸ್ಪಷ್ಟವಾಗಿತ್ತವನಿಗೆ. ತಪ್ಪಿಸಿಕೊಂಡು ಎಲ್ಲಿ ಹೋಗ್ತಾಳೆ, ಸಿಕ್ಕೇ ಸಿಗ್ತಾಳೆ ಎಂದು ಮನಸ್ಸಲ್ಲಿ ಅಂದುಕೊಂಡವನ ಅದರಗಳನ್ನು ತೆಳುನಗೆ ಅಲಂಕರಿಸಿದರೆ ಮನಸ್ಸನ್ನು ಅವಳ ಸಿಹಿಯಾದ ನೆನಪು ಮುದಗೊಳಿಸುತ್ತಿತ್ತು. ಪೃಥ್ವಿನ ಮನಸ್ಸಿನ ಮಾತು ಆ ವಿಧಾತನಿಗೂ ಕೇಳಿಸಿತೇನೋ, ಅಸ್ತು ಎಂದು ಬಿಟ್ಟಿದ್ದ. ಸದ್ಯದಲ್ಲೇ ಅವನ ಆಸೆ ಈಡೇರುವುದರಲ್ಲಿತ್ತು. ಅದಕ್ಕೆ ವೇದಿಕೆ ಸಜ್ಜುಗೊಳಿಸುವ ಹುನ್ನಾರ ವಿಧಾತನಿಂದ ನಡೆಯುತ್ತಲಿತ್ತು. ಪೂಜೆ, ಊಟ ಎಲ್ಲವೂ ಮುಗಿದ ಬಳಿಕ ಗೋವಿಂದಣ್ಣ ತಮ್ಮ ಕುಟುಂಬ ಮತ್ತು ಸಂಬಂಧಿಕರೊಡನೆ ಮರಳಿ ತಮ್ಮೂರಿಗೆ ಹೊರಟು ನಿಂತರು. ಮರುದಿನ ತಮ್ಮ ಮನೆಯಲ್ಲಿ ಆಯೋಜಿಸಲಾಗಿದ್ದ ಸತ್ಯನಾರಾಯಣ ಪೂಜೆಗೆ ಬೀಗರನ್ನು, ಅವರ ನೆಂಟರಿಷ್ಟರನ್ನು ಪ್ರೀತಿಯಿಂದ ಆಹ್ವಾನಿಸಿದ ಗೋವಿಂದಣ್ಣ ಮಗಳು ಅಳಿಯನನ್ನು ಅಂದೇ ತಮ್ಮೊಡನೆ ಕರೆದುಕೊಂಡು ಹೋಗುವ ಕೋರಿಕೆ ಇಟ್ಟಾಗ ಯಾವ ಆಕ್ಷೇಪಣೆಯೂ ಇಲ್ಲದೆ ದೊರೆತ ಬೀಗರ ಸಮ್ಮತಿ ಗೋವಿಂದಣ್ಣ ದಂಪತಿಗಳಲ್ಲಿ ಹಿಗ್ಗು ಮೂಡಿಸಿತ್ತು. ಹಾಗಾಗಿ ಅವರನ್ನು ಹೊಸ ಜೋಡಿ ಕೂಡ ಸೇರಿಕೊಂಡಿತ್ತು. ಹಿಂದಿನ ದಿನದ ಬೇಸರವನ್ನೆಲ್ಲ ಮೊದಲ ಬಾರಿ ಬರುತ್ತಿರುವ ಅಳಿಯ ಮಗಳನ್ನು ಸತ್ಕರಿಸುವ ಸಂಭ್ರಮ ಆವರಿಸಿಕೊಂಡಿತ್ತು. ಸಂತಸದಳೆಗಳ ನಡುವೆ ತನ್ನವರೊಂದಿಗೆ ತವರೂರಿಗೆ ಹೊರಟು ನಿಂತಿದ್ದಳು ಮಾನ್ಯ. ಮರುದಿನದ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಸಡಗರದಿಂದ ನಡೆಯುತ್ತಿದ್ದವು. ರಾತ್ರಿ ಊಟವೆಲ್ಲ ಆದ ಬಳಿಕ ಗಂಡಸರೆಲ್ಲ ಹರಟೆಯಲ್ಲಿ ವ್ಯಸ್ತರಾದರು. ಯುವ ಸಮೂಹ ಹೊಸ ಜೋಡಿಯ ಕಾಲೆಳೆಯುವ ಕಾರ್ಯದಲ್ಲಿ ತೊಡಗಿದ್ದರು. ಹೆಂಗಸರು ಮದುವೆಯ ಸುದ್ದಿ, ಗಂಡಿನ ಮನೆಯಲ್ಲಿ ನಡೆದ ಪೂಜೆಯ ಸುದ್ದಿಯನ್ನು ಹರಟುತ್ತಾ ಮರುದಿನದ ಪೂಜೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದರು. ತಯಾರಿಯಲ್ಲಿ ಕೈಜೋಡಿಸುವ ನೆಪಹೊಡ್ಡಿ ಹುಡುಗಿ ಕೂಡ ಹೆಂಗಳಿಯರ ನಡುವೆಯೇ ಇರತೊಡಗಿದ್ದಳು. ಆದಷ್ಟು ಹುಡುಗನೆದರು ಬರದಿದ್ದರೆ ಸಾಕಿತ್ತವಳಿಗೆ. ಅದೇ ಹೊತ್ತಿಗೆ ಆರಾಧ್ಯ, ಪೃಥ್ವಿಯ ಕೋಣೆಯಲ್ಲಿ ಅವನ ಟೇಬಲ್ ಮೇಲೆ ಕೆಲವು ವಸ್ತುಗಳನ್ನು ಸೇರಿಸಿ ಇಟ್ಟಿದ್ದೀನಿ, ಸ್ವಲ್ಪ ತಗೊಂಡು ಬರ್ತೀಯಾ? ಕಾರ್ಯೋದ್ಯೋಕ್ತರಾಗಿದ್ದ ಕವಿತಾರವರು ಆರಾಧ್ಯಳಿಗೆ ಹೇಳಿದಾಗ ಇಲ್ಲವೆನ್ನಲಾಗಲಿಲ್ಲ ಅವಳಿಗೆ. ಯಾವುದರಿಂದ ತಪ್ಪಿಸಿಕೊಳ್ಳಬೇಕೆಂದು ಯತ್ನಿಸುತ್ತಿದ್ದಳೋ ಪರಿಸ್ಥಿತಿ ಅದರೊಳಗೆ ಅವಳನ್ನು ನೂಕಲು ಸಜ್ಜಾಗಿತ್ತು. ಅಳಕುತ್ತಲೇ ಅವನ ಕೋಣೆಯೊಳಗೆ ಅಡಿಯಿಟ್ಟಳು ಆರಾಧ್ಯ. ಕೋಣೆಯ ಬಾಗಿಲು ಸುಮ್ಮನೆ ಮುಂದೆ ಮಾಡಲಾಗಿತ್ತು. ತಳ್ಳಿ ಒಳಗೆ ಹೋದವಳಿಗೆ ಖಾಲಿ ಕೋಣೆಯನ್ನು ಕಂಡು ಅವನಿಲ್ಲವಲ್ಲ ಎಂದರಿವಾದಾಗ ಸಮಾಧಾನವಾಗಿತ್ತು. ಕೋಣೆಯ ಸುತ್ತಲೂ ಕಣ್ಣಾಡಿಸಿದಳು. ಕಾರ್ಯದ ಗಜಿಬಿಜಿಯ ನಡುವೆಯೂ ಕೋಣೆಯನ್ನು ಒಪ್ಪುವಾಗಿರಿಸಿಕೊಂಡವನ ನೆನೆದು ಖುಷಿಯಾಯಿತು. ಮುಂದೊಂದು ದಿನ ಇದು ನಿನ್ನ ಕೋಣೆಯಾಗುವುದು ಎಂದು ಮನಸ್ಸು ಮೆಲ್ಲನುಸಿರಿದಾಗ ಕಪೋಲಗಳು ಅಪ್ರಯಾಸವಾಗಿ ರಂಗೇರಿದ್ದವು. ತನ್ನ ಭಾವಲಹರಿಯಲ್ಲಿ ತೇಲಿ ಹೋದವಳಿಗೆ ಬಂದ ಕೆಲಸವೇ ಮರೆತು ಹೋಗಿತ್ತು. ತಕ್ಷಣ ಪ್ರಜ್ಞಾವಂತಳಾದ ಅವಳು ಟೇಬಲ್ ಬಳಿ ಸಾಗಿ ಅಲ್ಲಿಟ್ಟಿದ್ದ ವಸ್ತುಗಳನ್ನು ತೆಗೆದುಕೊಂಡು ಮರಳಲು ಹಿಂತಿರುಗಿದಳು. ಎದುರಿಗೆ ಕಂಡಿದ್ದು ತನ್ನನ್ನೇ ದಿಟ್ಟಿಸುತ್ತಿದ್ದ ಆ ಎರಡು ಕಣ್ಣುಗಳು. ಆ ಕಂಗಳಲ್ಲಿ ನನ್ನ ಕೋಣೆಯಲ್ಲಿ ನೀನು ಎನ್ನುವ ಪ್ರಶ್ನೆ ಇತ್ತು. ಕಡೆಗೂ ಸಿಕ್ಕಳಲ್ಲ ಎನ್ನುವ ಖುಷಿ ಇತ್ತು. ತಪ್ಪಿಸಿಕೊಂಡವಳ ಕಾಡುವ ತುಂಟಾಟವಿತ್ತು ಅರಿಯದಾದಳ.
ಇಬ್ಬರ ನಡುವಿದ್ದ ಅಂತರ ಕಡಿಮೆಯಾಗುತ್ತಲಿದ್ದಾಗ ಅವಳ ಅರಿವಿಲ್ಲದೆ ಅವಳ ಹೆಜ್ಜೆಗಳು ಹಿಂದೆ ಸರಿಯುತ್ತಿದ್ದವು. ಅದಕ್ಕೆ ಜೊತೆಯಾಗುವಂತೆ ಅವನ ಹೆಜ್ಜೆ ಮುನ್ನುಗ್ಗುತ್ತಿದ್ದವು. ಅವನ ನೋಟದ ಬಿಸಿಗೆ ಮೆಲ್ಲನೆ ಕರಗುತ್ತಿದ್ದಳವಳು. ಆದರೂ ಇದು ಸರಿಯಲ್ಲ ಎನ್ನುವ ಭಾವ ಅವಳನ್ನು ಬಿಟ್ಟು ಬಿಡದೆ ಕಾಡುತ್ತಿತ್ತು. ಅವಳ ಹಣೆಯ ಮೇಲೆ ಸಾಲುಗಟ್ಟಿದ ಸಣ್ಣ ಬೆವರಿನ ಸಾಲುಗಳು ಅವಳ ಆತಂಕವನ್ನು ಅರುಹುತ್ತಿದ್ದವು. ನೋಡುತ್ತಾ ಹೆಜ್ಜೆಗಳು ಇನ್ನೂ ಹಿಂದೆ ಸರಿಯದಂತೆ ಗೋಡೆ ತಡೆಯಾದಾಗ ಗೋಡೆಗೆ ಆನಿಸಿ ನಿಂತಳು. ಅವನಿಂದ ತಪ್ಪಿಸಿಕೊಂಡು ಹೋಗಲು ಎಡಗಡೆ ತಿರುಗಿದಳು. ತಟ್ಟನೆ ಗೋಡೆಗೆ ಕೈ ಇಟ್ಟವ ಅವಳ ದಾರಿಯನ್ನು ತಡೆಗಟ್ಟಿದ್ದ. ಬಲಕ್ಕೆ ತಿರುಗಿ ಓಡೋಣವೆಂದುಕೊಂಡರೆ ಅದಾಗಲೇ ಗೋಡೆಗೆ ಅಂಟಿಕೊಂಡಿದ್ದ ಅವನ ಕೈ ದಾರಿಯನ್ನು ಮುಚ್ಚಿತ್ತು. ಅವಳ ಭಯಮಿಶ್ರಿತ ಹಾವಭಾವ ಅವನಿಗೆ ತುಂಟಾಟ ಮೆರೆಯಲು ಕುಮ್ಮಕ್ಕು ನೀಡಿತ್ತೇನೋ. ಭಯ, ಲಜ್ಜೆ, ಆತಂಕ ಎಲ್ಲವೂ ಮೇಲೈಸಿದ ಅವಳಲ್ಲಿ ಅರಿಯದ ತೊಳಲಾಟ. ನನಗೆ ಮೊದಲಿನಿಂದಲೂ ಪಡೆದಿದ್ದನ್ನು ಮರಳಿಕೊಟ್ಟು ಅಭ್ಯಾಸ. ನಿಮ್ಮಿಂದ ಪಡೆದದ್ದನ್ನು ಮರಳಿಕೊಡೋಕೆ ಅಂತ ಬಂದೆ. ಅವನ ನೋಟಕ್ಕೆ ನೋಟ ಬೆರೆಸಲಾಗದೆ ನೆಲವನ್ನು ದಿಟ್ಟಿಸುತ್ತಿದ್ದವಳೀಗ ಅವನ ಮಾತಿನ ಅರ್ಥವಾಗದೆ ತಲೆ ಎತ್ತಿ ನೋಡಿದಳು. ಒಂದೇ ಹುಬ್ಬೇರಿಸಿ ತುಂಟನಗೆ ನಕ್ಕವನ ಚರ್ಯ ಟೆಂಪೋ ದೃಶ್ಯವನ್ನು ನೆನಪಿಸಿಬಿಟ್ಟಿತ್ತು. ಕೂಡಲೇ ನೋಡಿ, ಅದು ಅಕಸ್ಮಾತ್ತಾಗಿ ಆಗಿದ್ದು ಎಂದವಳ ದನಿ ಮತ್ತೆ ಅಡಿಗೆ ಹೋಗಿತ್ತು. ಅದೇನೇ ಇರಲಿ, ನೀವು ಕೊಟ್ಟಾಯ್ತು, ನಾನು ಪಡೆದಾಯ್ತು, ಈಗ ನನ್ನ ಸರದಿ ಅಲ್ವಾ ಎಂದವ. ಅವನ ಬಿಸಿ ಉಸಿರು ಅವಳಿಗೆ ಸೋಕುವಷ್ಟು ಹತ್ತಿರ ಬಂದಿದ್ದ. ಅವಳಿಗೂ ಅವನೆಂದರೆ ಇಷ್ಟ. ಆದರೂ ಯಾಕೋ ಅವನ ಈ ನಡೆ ಅವಳಿಗೆ ಇರಿಸು ಮುರಿಸು ತಂದಿತ್ತು. ಅವನ ಸನಿಹವನ್ನು ಸಹಿಸಲಾಗದೆ ಮುಖ ಓರೆ ಮಾಡಿದವಳು ಕಣ್ಮುಚ್ಚಿ ಮನಸ್ಸಲ್ಲೇ ದೇವರಲ್ಲಿ ಮೊರೆ ಇಟ್ಟಳು. ಭಗವಂತ, ಇವರು ಮುಂದುವರಿಯದಿರಲಿ. ಈ ಒಂದು ನಡೆಯಿಂದ ನಾನವರ ಮೇಲಿಟ್ಟ ಅಭಿಮಾನ ಗೌರವಕ್ಕೆ ಧಕ್ಕೆ ಬಾರದಿರಲಿ. ಒಂದೆರಡು ಕ್ಷಣಗಳ ನಂತರ ಈವರೆಗೆ ತನ್ನನ್ನು ಸೋಕುತ್ತಿದ್ದ ಅವನ ಬಿಸಿ ಉಸಿರು ಈಗ ತಾಕುತ್ತಿಲ್ಲವಲ್ಲ ಎಂದರಿವಾದಾಗ ಕಣ್ಣು ತೆರೆದು ನೋಡಿದರೆ ಅವಳ ಮಾರ್ಗ ತಡೆ ಹಿಡಿದಿದ್ದ ಕೈಗಳನ್ನು ಎದೆ ಸಮಕ್ಕೆ ಕಟ್ಟಿ ಒಂದೆರಡು ಹೆಜ್ಜೆ ಹಿಂದೆ ಸರಿದವ ಅವಳನ್ನೇ ದಿಟ್ಟಿಸುತ್ತಾ ನಿಂತಿದ್ದ. ಅದನ್ನು ಕಂಡ ಅವಳಿಗೆ ಸಮಾಧಾನವಾಯಿತು. ಡೋಂಟ್ ವರಿ, ಅಧಿಕೃತವಾಗಿ ಅಧಿಕಾರ ಪಡೆದ ಮೇಲೆಯೇ ಕೊಡಬೇಕಾದನ್ನು ಕೊಡ್ತೀನಿ. ನಗು ಬೆರೆಸಿ ನುಡಿದವನ ನಗುವಿಗೆ ಮತ್ತೆ ಸೋತಳವಳು. ಅವನ ಈ ನಡೆಯಿಂದ ಅವಳ ದೃಷ್ಟಿಯಲ್ಲಿ ಇನ್ನೂ ಎತ್ತರಕ್ಕೇರಿ ನಿಂತಿದ್ದನವ ಮತ್ತಷ್ಟು ಹಿಂದೆ ಸರಿದು ಅವಳಿಗೆ ಹೋಗಲು ಅನುವು ಮಾಡಿಕೊಟ್ಟ. ತಾನು ಎಣಿಸಿದ್ದಕ್ಕಿಂತ ಉತ್ತಮ ಗುಣವುಳ್ಳವ ತನ್ನವ ಎಂಬ ಹಿಗ್ಗಿನಿಂದ ಅವನ ಹಾದು ಮುಂದೆ ಸಾಗಿದಳು. ಇನ್ನೇನು ಬಾಗಿಲ ದಾಟಬೇಕೆನ್ನುವಷ್ಟರಲ್ಲಿ 6 ಎನ್ನುವ ಕರೆ ಅವಳ ಹೆಜ್ಜೆಯನ್ನು ಅಲ್ಲಿಯೇ ನಿಲ್ಲಿಸಿಬಿಟ್ಟಿತು. ಮನದ ಪ್ರೀತಿಯನ್ನೆಲ್ಲ ಮುಗಿದು ಜೇನ ಬೆರೆಸಿ ನುಡಿದಂತಿತ್ತು ಆ ಕರೆ. ನಾಚಿ ನೀರಾದವಳಿಗೆ ಮತ್ತೆ ಅವನನ್ನೆದುರಿಸುವ ಧೈರ್ಯವಿರಲಿಲ್ಲ. ಅವನಿಗೆ ಬೆನ್ನು ಮಾಡಿಯೇ ಬಾಗಿಲ ಹಿಡಿದು ನಿಂತವಳ ಬೆರಳುಗಳು ಬಾಗಿಲ ಮೇಲೆ ಲಜ್ಜೆಯ ರಂಗೋಲಿ ಬಿಡಿಸುತ್ತಿದ್ದವು. ನಾನೇನು ಹಿರಿಯರ ಜೊತೆ ನಮ್ಮಿಬ್ಬರ ವಿಷಯವನ್ನು ಮಾತನಾಡುವವರೆಗೆ ಮುಂದುವರೆದಿದ್ದೀನಿ. ಆದರೆ ನಿಮ್ಮ ಅಭಿಪ್ರಾಯವನ್ನೇ ಕೇಳಲಿಲ್ಲ. ಅನುರಾಗ ತುಂಬಿದ ದನಿ ತಪ್ಪೆನಿಸಿಕೆಯಲ್ಲಿ ಕೊನೆಗೊಂಡಾಗ, ನೀವವತ್ತು ಅನ್ನ ಬಡಿಸಲು ಕರೆದಾಗ ಆಡಿದ ಮಾತುಗಳು ನೀವೇ ಸೃಷ್ಟಿಸಿ ನುಡಿದ ಮಿತ್ತಂತ ನನಗೆ ಗೊತ್ತಿತ್ತು. ಆದರೆ ಅಂದಿನಿಂದ ನೀವು ಹೇಳಿದ ಆ ಮಾತು ಎಂದೆಂದಿಗೂ ನಿಜವಾಗಲಿ ಅಂತಲೇ ನಾನು ದೇವರನ್ನು ಪ್ರಾರ್ಥಿಸುತ್ತಾ ಇದ್ದೀನಿ. ಅವಳ ಸಮ್ಮತಿ ಅವನ ಮನದ ಅಳುಕವನ್ನೆಲ್ಲ ಒಂದೇ ಕ್ಷಣಕ್ಕೆ ಕರಗಿಸಿಬಿಟ್ಟಿತ್ತು. ಪ್ರೀತಿಯ ಗೆಲುವಿನ ಸಂಭ್ರಮದಲ್ಲಿದ್ದವ ನನ್ನ ಓದು ಮುಗಿದು ಕೆಲಸ ಗಿಟ್ಟಿಸಿಕೊಂಡು ನನ್ನ ಕಾಲ ಮೇಲೆ ನಾನು ನಿಂತ ಮೇಲೆ ನಮ್ಮಿಬ್ಬರ ವಿಷಯವನ್ನ ಹಿರಿಯರ ಜೊತೆ ಮಾತಾಡೋಣ. ಅವನಿಗೆ ಬೆನ್ನು ಮಾಡಿ ನಿಂತಂತೆಯೇ ಅವನ ನುಡಿಗಳನ್ನು ಕೇಳಿದವಳು ತಲೆಯಾಡಿಸಿ ಸಮ್ಮತಿ ಸೂಚಿಸಿದ್ದಳು. ಮತ್ತೊಂದು ಹೆಜ್ಜೆ ಇಟ್ಟಿದ್ದಳಷ್ಟೇ. 1 ನಿಮಿಷ, ಅಧಿಕೃತ ಅಧಿಕಾರ ಸಿಗೋದು ತಡ ಆಗುತ್ತೆ ಅಂದ ಮಾತ್ರಕ್ಕೆ ಕೊಡಬೇಕಾದನ್ನು ಮರ್ತು ಬಿಡ್ತೀನಿ ಅಂದ್ಕೋಬೇಡಿ. ಬಡ್ಡಿ ಸಮೇತ ತೀರಿಸ್ತೀನಿ. ಕಾತರ ತುಂಬಿದ ಕಣ್ಣುಗಳನ್ನು ಹೊತ್ತವನು ಕುತ್ತಿಗೆ ಹುದ್ದ ಮಾಡಿ ಅವಳ ಉತ್ತರವನ್ನೇ ನಿರೀಕ್ಷಿಸುತ್ತಿದ್ದ. ಹೋರೆಗಣ್ಣಲ್ಲಿ ಅವನ ನೋಡುತ್ತಾ ಆ ದಿನಕ್ಕಾಗಿ ಕಾಯ್ತಾ ಇರ್ತೀನಿ ಎಂದವಳ ಮಗ ನಾಚಿಕೆಯಿಂದ ಕೆಂಪಾಗಿ ತುಟಿಯಲ್ಲಿ ಲಜ್ಜೆಯ ನಗು ಹೊಳೆದಿತ್ತು. ತನ್ನವಳ ಒಪ್ಪಿಗೆ ರಂಗೇರಿದ್ದ ವದನ, ಲಜ್ಜೆಯ ನಡೆ ಕಂಡವನ ಸಂತಸಕ್ಕೆ ಪಾರವೇ ಇರಲಿಲ್ಲ. ಹುಚ್ಚೆದ್ದು ಕುಣಿಯುತ್ತಿತ್ತವನ ಮನಸ್ಸು. ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಲಾಗದೆ ಹೊರಗೂಡಿದ್ದಳು ಹುಡುಗಿ. ಇವರೀರ್ವರನ್ನೂ ಒಂದುಗೂಡಿಸಿ ನಗುತ್ತಿದ್ದ ವಿಧಾತನ ತುಟಿಯಂಚಲ್ಲಿ ಮಾತ್ರ ಅದೇಕೋ ವಿಷಾದದ ನಗು. ಅವಳ ಕೊನೆಯ ಮಾತುಗಳಿಗೂ ಅಸ್ತು ಎಂದು ಬಿಟ್ಟಿದ್ದನೇನೋ.
ಅವನ ಯೋಜನೆಯಲ್ಲಿ ಇನ್ನೂ ಏನೇನಿತ್ತೋ ಬಲ್ಲವರ್ಯಾರು. ಮರುದಿನದ ಸಮಾರಂಭವು ಸಂಘವಾಗಿ ನೆರವೇರಿತ್ತು. ಸಂಜೆ ಹೊತ್ತಿಗೆ ವಿಶ್ವನಾಥ್ರವರಿಗೆ ಒಂದು ಕರೆ ಬಂದಿತ್ತು. ತುರ್ತಾಗಿ ಅವರನ್ನು ಬರ ಹೇಳಲಾಗಿತ್ತು. ಹಾಗಾಗಿ ಅಂದೇ ಮರಳಿ ಊರಿಗೆ ಪ್ರಯಾಣಿಸಬೇಕಾಗಿತ್ತು. ಎಲ್ಲರಿಗೂ ವಿಷಯವನ್ನು ತಿಳಿಸಿ ಹೊರಡುವ ತಯಾರಿ ಮಾಡಿಕೊಳ್ಳತೊಡಗಿದರು ವಿಶ್ವನಾಥ್ ದಂಪತಿಗಳು. ಅಣ್ಣ ಅತ್ತಿಗೆ, ಇನ್ನೊಂದೆರಡು ದಿನ ಉಳಿದು ಹೋಗ್ಬೋದಿತ್ತು. ಬಂದಾಗಿಂದ ನಿಮಗೆ ಬರೀ ಮದುವೆ ಕೆಲಸವೇ ಆಯಿತು. ನಿಮ್ಮನ್ನು ಉಪಚರಿಸೋಕೆ ಆಗಲಿಲ್ಲ ನನಗೆ. ಈಗ ನೋಡಿದ್ರೆ ಇವತ್ತೇ ಹೋಗಬೇಕು ಅಂತ ಹೇಳ್ತಿದ್ದೀರಾ. ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡೋ ಹಾಗಿದ್ರೆ ನೋಡಿ. ಹೊರಟು ನಿಂತವರನ್ನು ಉದ್ದೇಶಿಸಿ ಅವರ ದಿಢೀರ್ ನಿರ್ಗಮನದಿಂದ ಅವರಿಗಾಗುತ್ತಿದ್ದ ಬೇಸರವನ್ನು ವ್ಯಕ್ತಪಡಿಸಿದರು ಕವಿತಾ. ಇಲ್ಲ ಕವಿ, ನಾನೇ ಹೋಗಬೇಕು. ಸ್ವಲ್ಪ ಮುಖ್ಯವಾದ ಕೆಲಸವಮ್ಮ. ಮತ್ತೊಂದು ಬಾರಿ ಬಂದಾಗ ತಿಂಗಳುಗಟ್ಟಲೆ ಉಳಿದು ಉಪಚಾರ ಮಾಡಿಸ್ಕೋತೀವಿ, ಆಯ್ತಾ? ತಂಗಿಯ ಬೇಸರವನ್ನು ತಗ್ಗಿಸಲು ಯತ್ನಿಸಿದರು ವಿಶ್ವನಾಥ್ರವರು. ಸರಿ ಅಣ್ಣ, ಕಚೇರಿಯ ಕೆಲಸ ಅಂತಿದ್ದೀರಿ, ತುಂಬ ಒತ್ತಾಯ ಮಾಡೋಕ್ಕೂ ಆಗಲ್ಲ. ಹೋಗಿ ಬನ್ನಿ, ಅಸಹಾಯಕರಾಗಿ ನುಡಿದಿದ್ದರು ಕವಿತಾ. ಹಠಾತ್ತನೆ ಹೀಗೆ ಬೇರಾಗಬೇಕೆನ್ನುವಾಗ ಯುವ ಪ್ರೇಮಿಗಳ ನೋವು ಹೇಳತೀರದು. ಏನೂ ಮಾಡಲಾಗದ ಸ್ಥಿತಿ. ನೋವಿನ ಛಾಯೆ ಹೊತ್ತು ಸತ್ಯವನ್ನು ಒಪ್ಪಿಕೊಂಡಿದ್ದರವರು. ಅಣ್ಣ ಅತ್ತಿಗೆಗಾಗಿ ಕೆಲವು ತಿಂಡಿ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಹಣ್ಣು ಹಂಪಲು, ಇತರೆ ಸಾಮಾನುಗಳನ್ನು ಪ್ಯಾಕ್ ಮಾಡಿದ ಕವಿತಾ ಮಗನ ಬಳಿ ಅವುಗಳನ್ನೆಲ್ಲ ಕಾರ್ನಲ್ಲಿ ಇಡಲು ತಿಳಿಸಿದರು. ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಭಾರೀ ಜಾಣ ನಮ್ಮ ಹುಡುಗ. ಆರಾಧ್ಯ ಹಿಂದಿನ ಸೀಟ್ನಲ್ಲೇ ಕುಳಿತುಕೊಳ್ಳುತ್ತಾಳೆ ಎಂದು ಅರಿತಿದ್ದ ಅವನು ಸೀಟ್ನ ಸಂದಿಯಲ್ಲಿ ಚೀಟಿಯೊಂದನ್ನು ಸಿಕ್ಕಿಸಿ ಬಂದಿದ್ದ. ನವದಂಪತಿಗಳು ಅತ್ತೆ ಮಾವನ ಆಶೀರ್ವಾದ ಪಡೆದರು. ಜೊತೆಗೆ ಪೃಥ್ವಿ ಕೂಡ ಅವರ ಆಶೀರ್ವಾದ ಪಡೆಯಲು ಬಂದ. ಜೊತೆಗೆ ನಿಂತಿದ್ದ ಆರಾಧ್ಯಳನ್ನು ನೋಡಿ ಕಣ್ಸನ್ನೆಯಲ್ಲೇ ಏನನ್ನು ಹೇಳಿದ. ಅದವಳಿಗೆ ಅರ್ಥವಾಗಿತ್ತು. ಎಲ್ಲರೂ ಕಾರ್ವರೆಗೂ ಬಂದಿದ್ದರು. ವಿಶ್ವನಾಥ್ರವರ ಕುಟುಂಬವನ್ನು ಬೀಳ್ಕೊಡಲು. ಕಾರ್ ಒಳ ಸೇರಿದವರು ಎಲ್ಲರತ್ತ ಕೈ ಬೀಸಿ ತಮ್ಮ ಪ್ರಯಾಣವನ್ನು ಆರಂಭಿಸಿದರು. ಕಣ್ಣೋಟಕ್ಕೆ ನಿಲುಕುವವರೆಗೂ ಕಿಟಕಿಯಿಂದ ಮುಖವನ್ನು ಹೊರಚಾಚಿ ಕೈ ಬೀಸುತ್ತಲೇ ಇದ್ದಳು ಆರಾಧ್ಯ. ಅತ್ತ ಪೃಥ್ವಿ ಪಾಡು ಸಹ ಭಿನ್ನವಾಗೇನಿರಲಿಲ್ಲ. ಕಣ್ಣೋಟಕ್ಕೆ ಬರಿಯ ರಸ್ತೆ ಕಾಣಲಾರಂಭಿಸಿದ ಮೇಲಷ್ಟೇ ಮುಖ ಒಳತಂದ ಆರಾಧ್ಯ ಬೇಸರದಲ್ಲಿ ನಿಡಿಸುತ್ತಿದ್ದಳು. ತಟ್ಟನೆ ಗೆಳೆಯನ ಕಣ್ಸನ್ನೆ ನೆನಪಾಯಿತು. ಅತ್ತಿತ್ತ ಕಣ್ಣಾಡಿಸಿದಾಗ ಕಂಡಿದ್ದು ಸೀಟಿನ ಸಂದಿಯಲ್ಲಿದ್ದ ಒಂದು ಚೀಟಿ. ಗಡಿಬಿಡಿಯಿಂದಲೇ ತೆರೆದು ನೋಡಿದವಳ ತುಟಿಗಳ ಜೊತೆ ಮನಸ್ಸು ಬಿರಿದಿತ್ತು. ಯಾಕೆಂದರೆ ಅದರಲ್ಲಿ ಇದ್ದದ್ದು ಅವನ ಫೋನ್ ನಂಬರ್. ಸೀಟ್ನ ಹಿಂಭಾಗಕ್ಕೆ ಹೊರಗೆ ಕುಳಿತವಳ ಮನಸ್ಸು ಸಹ ಒಂದು ವಾರ ಹಿಂದಕ್ಕೆ ಸರಿದಿತ್ತು. ಆರಾಧ್ಯ! ಜೋರಾದ ಕೂಗಿನೊಂದಿಗೆ ದಡದಡನೆ ಬಡಿಯುವ ಬಾಗಿಲ ಸದ್ದು. ತಟ್ಟನೆ ಎಚ್ಚೆತ್ತಳವಳು. ಸುತ್ತಲೂ ಕಣ್ಣಾಡಿಸಿದಾಗ ಅವಳಿಗೆ ಕಂಡಿದ್ದು ತನ್ನದೇ ಕೋಣೆ. ಆಗಲೇ ಅವಳಿಗೆ ಅರಿವಾಗಿದ್ದು ಸಂಜೆ ಆಫೀಸಿಂದ ಬಂದ ಮೇಲೆ ನಡೆದ ಮಾತಿನ ಚಕಾಮಕಿಯಿಂದ ಮುನಿಸಿಕೊಂಡು ಬಂದು ಕೋಣೆ ಸೇರಿದವಳು ರಾತ್ರಿಯ ಕತ್ತಲಾವರಿಸಿದರೂ ಇನ್ನೂ ಬಾಗಿಲನ್ನು ತೆರೆದಿರಲಿಲ್ಲ ಎಂದು. ತನ್ನ ನೆನಪಿನ ದೋಣಿಯಲ್ಲಿ ಗತಜೀವನದ ಪಯಣ ಮಾಡುತ್ತಿದ್ದವಳು ಆಗಷ್ಟೇ ವಾಸ್ತವಕ್ಕೆ ಬಂದಿದ್ದ. ಬಾಗಿಲನ್ನು ಬಡಿಯುತ್ತಿದ್ದ ರಭಸ ತಂದೆ ತಾಯಿಯ ದನಿಯಲ್ಲಿದ್ದ ಕಂಪನವೇ ಹೇಳುತ್ತಿತ್ತು ಅವಳ ಈ ನಡೆಯಿಂದ ಅವರೆಷ್ಟು ಗಾಬರಿಯಾಗಿದ್ದಾರೆಂದು. ಕೂಡಲೇ ಎದ್ದವಳು ಬಾಗಿಲು ತೆರೆದಳು. ಮಗಳು ಕಣ್ಣೆದರು ಕಂಡೊಡನೆ ಹೋದ ಜೀವ ಬಂದಂತಾಗಿತ್ತು ವಿಶ್ವನಾಥ್ ದಂಪತಿಗಳಿಗೆ. ಎಷ್ಟು ಹೊತ್ತಾದರೂ ನೀನು ಕೋಣೆಯಿಂದ ಆಚೆ ಬರುತ್ತಿದ್ದನ್ನು ಕಂಡು ನಮಗೆಲ್ಲ ಎಷ್ಟು ಹೆದರಿಕೆ ಆಗಿತ್ತು ಗೊತ್ತಾ? ಇನ್ನೂ ತಹಬದಿಗೆ ಬರೆದ ಎದೆಬಡಿತ, ಕಂಪಿಸುವ ಧ್ವನಿ, ನಡುಗುವ ಕೈಗಳು, ಎತ್ತವರ ಮನದ ದುಗುಡವನ್ನು ಸ್ಪಷ್ಟವಾಗಿ ಆರಾಧ್ಯಾಳಿಗೆ ಅರುಹಿದ್ದವು. ಮಗಳ ಭುಜ, ಮುಖ, ಕೈಗಳನ್ನು ಮುಟ್ಟಿ ನೋಡುತ್ತಾ ಅವಳೇನು ತನಗೆ ತೊಂದರೆ ಮಾಡಿಕೊಂಡಿಲ್ಲ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ಳುತ್ತಿದ್ದರು ನಂದಿನಿ. ಅಮ್ಮನನ್ನು ಸಮಾಧಾನಪಡಿಸಲು ಯತ್ನಿಸುತ್ತಾ, ಅಮ್ಮ, ನನಗೇನೂ ಆಗಿಲ್ಲ. ಜೀವಕ್ಕೆ ಹಾನಿ ಮಾಡಿಕೊಳ್ಳುವಷ್ಟು ಹೇಳಿ ನಾನಲ್ಲ ಅಮ್ಮ. ಏನೇ ಆದರೂ ಇತ್ತು ಜಯಿಸುವ ಜಾಯಮಾನದವಳು ನಿನ್ನ ಮಗಳು. ಯಾಕೋ ಸ್ವಲ್ಪ ಬೇಸರವಾಗಿತ್ತು. ಮನ ಏಕಾಂತ ಬಯಸಿತ್ತು. ಅದಕ್ಕೆ ಕೋಣೆಯಿಂದ ಆಚೆ ಬರಲಿಲ್ಲ ಅಷ್ಟೇ. ನಡಿ, ಹೊಟ್ಟೆ ತಾಳ ಹಾಕ್ತಿದೆ, ಊಟ ಮಾಡೋಣ ನಡೀರಿ. ಹೆತ್ತವರ ಗಾಬರಿಯನ್ನು ತನ್ನ ಗೆಲುವಿನ ಮಗ ಸಹಜ ನಡವಳಿಕೆಯೇ ಸರಿಪಡಿಸಬಲ್ಲದು ಎಂದು ಚೆನ್ನಾಗಿ ಬಲ್ಲ ಅವಳು ತನ್ನ ಮನಸ್ಸಿನ ನೋವನ್ನೆಲ್ಲ ಬದಿಗಿರಿಸಿ ಸಹಜತೆಯ ಮುಖವಾಡ ಧರಿಸಿದಳು. ತಂದೆ ತಾಯಿಯನ್ನು ಕರೆದುಕೊಂಡು ಊಟದ ಮನೆ ಹಿಡಿ ಹೋಗುತ್ತಿದ್ದವಳು ಜಗುಳಿಯಲ್ಲಿ ಕುಳಿತ ವ್ಯಕ್ತಿಯನ್ನು ಕಂಡು ಹರಕ್ಷಣ ಹೆಜ್ಜೆ ಮುಂದಿಡದಾದಳು. ಅಲ್ಲಿದ್ದವರ್ಯಾರು?
ತಂದೆ ತಾಯಿಯನ್ನು ಕರೆದುಕೊಂಡು ಊಟದ ಮನೆಯೆಡೆ ಹೋಗುತ್ತಿದ್ದವಳಿಗೆ ಜಗುಳಿಯಲ್ಲಿ ಕುಳಿತಿದ್ದ ಮಾವನನ್ನು ಕಂಡು ಆಶ್ಚರ್ಯವಾಯಿತು. ಅರೆ ಮಾವ, ನೀವ್ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಹೆತ್ತವರ ಹೆಗಲ ಮೇಲಿದ್ದ ತನ್ನೆರಡೂ ಕೈಗಳನ್ನು ಇಳಿಸಿ ಮಾವನಿದ್ದಲ್ಲಿಗೆ ಹೋಗಿ ಅವರ ಕ್ಷೇಮವನ್ನು ವಿಚಾರಿಸುತ್ತಾ ಅವರ ಬಳಿಯೇ ಕುಳಿತಳು ಆರಾಧ್ಯ. ನಂದಿನಿ ಅವರು ಊಟದ ತಯಾರಿಗೆ ಹೊಳನಡೆದರೆ ವಿಶ್ವನಾಥ್ರವರು ಮಗಳ ಪಕ್ಕದ ಆಸನವನ್ನು ಅಲಂಕರಿಸಿದರು. ಆರ್ಯು, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತಾನೆ ಬಂದೆನಮ್ಮ. ನೋಡಮ್ಮ, ನಂದು ಮತ್ತೆ ಭಾವ ಹೇಳ್ತಾ ಇರೋದು ನಿನ್ನ ಒಳ್ಳೆಯದಕ್ಕೆ. ಅವರ ಮಾತನ್ನು ಕೇಳಿ ಮದುವೆಗೆ ಒಪ್ಕೊಳ್ಳಮ್ಮ. ನಮಗೆ ಮಗನೊಂದಿಗೆ ಬದುಕುವ ಯೋಗವಿರಲಿಲ್ಲವೋ ಅಥವಾ ನಿನ್ನೊಂದಿಗೆ ಬದುಕು ಕಟ್ಟಿಕೊಳ್ಳುವ ಅದೃಷ್ಟ ಅವನಿಗಿರಲಿಲ್ಲವೋ? ಎಲ್ಲ ವಿಧಿಯಾಟ. ಅವನನ್ನು ನಮ್ಮಿಂದ ಕಸಿದುಕೊಂಡು ಬಿಟ್ಟ. ಅವನ ಅಗಲಿಕೆಯಿಂದ ನಮ್ಮ ಬಾಳಲ್ಲಂತೂ ಕತ್ತಲಾವರಿಸಿತು. ನಮ್ಮದು ಬಿಡು. ಬಾಳಸಂಜೆಯಲ್ಲಿ ಹೀಗೆ ಪುತ್ರವಿಯೋಗದ ದುಃಖ ಉಣ್ಣಬೇಕು ಎಂದು ಕೇಳಿಕೊಂಡು ಬಂದಿದ್ದರೆ ಯಾರೇನು ಮಾಡಿಯಾರೋ. ಆದರೆ ನಿನ್ನ ಬಾಳು ಹಾಗಲ್ಲ ಆರಾಧ್ಯ. ನೀನಿನ್ನೂ ಬಾಳಿ ಬದುಕಬೇಕಾದವಳು. ಸಂಗಾತಿಯೊಡನೆ ಸವಿಸಬೇಕಾದ ಜೀವನವನ್ನು ಹೀಗೆ ಒಂಟಿಯಾಗಿ ಸವಿಸೋದು ನಮ್ಮಿಂದ ನೋಡಲಾಗುತ್ತಿಲ್ಲ. ದಯವಿಟ್ಟು ನಮ್ಮೆಲ್ಲರ ಮಾತಿಗೆ ಬೆಲೆ ಕೊಟ್ಟು ಮದುವೆಯಾಗು ಆರ್ಯ. ಜೀವಂತಿಕೆಯ ಪ್ರತೀಕದಂತಿದ್ದ ಮಾವನಲ್ಲೀಗ ಚೈತನ್ಯವೇ ಇಲ್ಲ. ಯಾರ ಬಗ್ಗೆ ಮಾತನಾಡುವಾಗ ಅವರ ಕಣ್ಣಲ್ಲಿ 1000 ದೀಪಗಳ ಕಾಂತಿ ಮಿನುಗುತ್ತಿತ್ತೋ ಅವರ ಬಗ್ಗೆ ಮಾತನಾಡುವುದೆಂದರೆ ಅವರಿಗೀಗ ಅತೀವ ನೋವಿನ ವಿಷಯ. ಕಣ್ಣುಗುಡ್ಡೆಯ ಒಳ ಸೇರಿದ್ದ ಸೊರಗಿದ ಕಂಗಳನ್ನೇ ನಿರುಗಿಸಿದಳು ಆರಾಧ್ಯ. ಕರಳು ಕಿವಿಚಿದಂತಾಯ್ತು ಅವಳಿಗೆ. ಸವರಿಸಿಕೊಂಡವಳು, ಮಾವ, ನನಗೀಗಾಗಲೇ ಮದುವೆ ಆಗಿದೆ ಮಾವ. ನನ್ನವರು ಇನ್ನು ನನ್ನ ಹೃದಯದಲ್ಲಿ ಜೀವಂತವಾಗಿರುವಾಗ ನಾನು ಹೇಗೆ ಒಂಟಿಯಾಗ್ತೀನಿ? ಗೋವಿಂದಣ್ಣನ ಭುಜದ ಮೇಲೆ ಕೈಯಿಟ್ಟು ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡಳು ಆರಾಧ್ಯ. ಆರು, ತಿಳುವಳಿಕೆ ಇರೋಳು ನೀನು. ನೀನೇ ಹೀಗೆ ಮಾತಾಡಿದರೆ ಹೇಗಮ್ಮ? ಅವಳ ನಿರ್ಧಾರವನ್ನು ಆಕ್ಷೇಪಿಸಿದರು ಗೋವಿಂದಣ್ಣ. ಮಾವ, ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಮದುವೆ ಎಂದರೇನು? ಬಂಧು ಬಳಗವನ್ನು ಕರೆದು ಗಟ್ಟಿ ಮೇಳ ಮೊಳಗಿಸಿ ತಾಳಿ ಕಟ್ಟಿಸಿ 4 ಜನರಿಗೆ ಊಟ ಹಾಕಿದರೇನೆ ಮದುವೆ ಆದ ಹಾಗ್ಲ? ನನ್ನ ಪ್ರಕಾರ ಅದು ಕೇವಲ ಬೆಸದ ಸಂಬಂಧವನ್ನು ಸಮಾಜಕ್ಕೆ ತೋರುವ ಸೂಚ್ಯಾರ್ಥವಷ್ಟೇ. ನನ್ನ ಮತ್ತು ಪೃಥ್ವಿನ ಮನಸ್ಸುಗಳು ಬೆರೆತ ದಿನವೇ ನಮ್ಮಿಬ್ಬರಿಗೂ ಮದುವೆ ಆಗಿ ಹೋಗಿತ್ತು ಮಾವ. ಮತ್ತು ನಾನು ಆ ಮದುವೆಗೆ ನನ್ನ ಮನಸ್ಸಲ್ಲಿ ಅತ್ಯಂತ ಪ್ರಮುಖ ಮತ್ತು ಪವಿತ್ರವಾದ ಸ್ಥಾನ ಕೊಟ್ಟಿದ್ದೀನಿ. ಪೃಥ್ವಿ ಈಗ ನಮ್ಮ ನಡುವೆ ಇಲ್ಲ ನಿಜ. ಆದರೆ ನನ್ನ ಉಸಿರು ಇರುವವರೆಗೂ ನನ್ನ ಮನಸ್ಸಿನಲ್ಲಿ ಅವನು ಜೀವಂತವಾಗಿಯೇ ಇರ್ತಾನೆ. ಸರಿ, ನಿಮ್ಮೆಲ್ಲರ ಸಮಾಧಾನಕ್ಕೆ ನಾನು ಮದುವೆ ಆದರೆ ನಾನು ಸುಖವಾಗಿ ಇರ್ತೀನಿ ಅಂದ್ಕೊಂಡ್ರ? ಜೀವನ ಅಥವಾ ಮದುವೆ ಯಶಸ್ವಿಯಾಗಬೇಕು ಅಂದರೆ ಸಂಗಾತಿಯಾದವನು ಕೇವಲ ಜೀವನದೊಳಗೆ ಬಂದರೆ ಸಾಲದು, ಮನಸ್ಸಿನೊಳಗೂ ಬರಬೇಕಲ್ಲ ಮಾವ. ಆದರೆ ಮನಸ್ಸಿನಲ್ಲಿ ಅದಾಗಲೇ ಪೃಥ್ವಿ ಇರುವಾಗ ಮತ್ತೊಬ್ಬರಿಗೆ ಜಾಗ ಹೇಗೆ ಕೊಡಲು ಸಾಧ್ಯ? ಮನಸ್ಸಲ್ಲಿ ಒಬ್ಬರನ್ನು ಇರಿಸಿಕೊಂಡು ಮತ್ತೊಬ್ಬರನ್ನು ವರಿಸಿದರೆ ನಾನಷ್ಟೇ ಅಲ್ಲ, ಅವರು ಸಂತೋಷದಿಂದಿರಲಾರರು. ನೀವೆಲ್ಲ ಹೇಳುವಂತೆ ಮದುವೆಯಾಗಿ 2 ಜೀವಗಳ ಜೀವನ ಹಾಳಾಗುವ ಬದಲು ನನ್ನ ನಿರ್ಧಾರವನ್ನು ನೀವೆಲ್ಲ ಒಪ್ಪಿಕೊಂಡು ಸಮ್ಮತಿಸುವುದರಲ್ಲೇ ಎಲ್ಲರ ಒಳಿತು ಅಡಗಿದೆ ಮಾವ. ಯಾರು ಎಷ್ಟೇ ಹೇಳಿದರೂ ತನ್ನ ನಿರ್ಧಾರದಿಂದ ತಾನು ವಿಚಲಿತಲಾಗಲಾರೆ ಎನ್ನುವುದನ್ನು ಮತ್ತೆ ಸ್ಪಷ್ಟಪಡಿಸಿದ್ದಳು ಆರಾಧ್ಯ. ಪ್ರಯತ್ನವನ್ನು ಕೈಚೆಲ್ಲಿದ ಮನೆಯವರು ಭಾರವಾದ ಹೃದಯದಿಂದ ನಿಸ್ಸಹಾಯಕ ನಿಟ್ಟುಸಿರನ್ನು ಬಿಡಲಷ್ಟೇ ಶಕ್ತರಾದರು. ತಮಾಷೆ, ಚರ್ಚೆ, ಮಾತು, ಹರಟೆಗಳಲ್ಲಿ 4 ತುತ್ತು ಹೆಚ್ಚೇ ಹೊಟ್ಟೆಗಿಳಿಯುತ್ತಿದ್ದ ಊಟದ ಕಾರ್ಯವೀಗ ಮಾತುಕತೆ ಇಲ್ಲದೆ ಮೌನವಾಗಿ ಯಾಂತ್ರಿಕವಾಗಿ ಸಂಪನ್ನಗೊಂಡಿತ್ತು. ಕೋಣೆ ಸೇರಿದವಳ ಮನದಲ್ಲಿ ಮತ್ತೆ ತೊಯ್ದಾಟ ಶುರುವಾಗಿತ್ತು. ಅವರ ಸ್ಥಾನದಲ್ಲಿ ನಿಂತು ಯೋಚಿಸಿದರೆ ಅವರ ಮಾತಲ್ಲಿ ಯಾವ ತಪ್ಪೂ ಇಲ್ಲ. ಹೆತ್ತವರಾಗಿ ಮಗಳು ಬಾಳು ಕಟ್ಟಿಕೊಳ್ಳಲಿ ಎಂದು ಬಯಸುವುದು ಸಹಜವೇ. ಆದರೆ ನನ್ನ ಸ್ಥಾನದಲ್ಲಿ ನಿಂತು ಯೋಚಿಸಿದರೆ ಇದರಲ್ಲಿ ನನ್ನದು ತಪ್ಪಿಲ್ಲ. ನಾನಾದರೂ ಏನು ಮಾಡಲಿ? ಉಸಿರೊಂದಿಗೆ ಬೆರೆತವನನ್ನು, ಎದೆಬಡಿತದಲ್ಲಿ ಒಂದಾದವನನ್ನು ನಾನು ಹೇಗೆ ಮರೆಯಲು ಸಾಧ್ಯ? ನಮ್ಮಿಬ್ಬರದ್ದು ಮನಸ್ಸಿನಿಂದ ಶುರುವಾದ ಪವಿತ್ರವಾದ ಸಂಬಂಧ. ಅದಕ್ಕೆ ತಾನೇ ಒಡನಾಟ ಕಡಿಮೆಯೇ ಆದರೂ ಮನಸ್ಸುಗಳು ಹಲವು ವರ್ಷಗಳ ಒಡನಾಟದಂತೆ ಬೆಸೆದು ಹೋಗಿದ್ದು. ಹಾಗೇನಾದರೂ ನಾನು ಮದುವೆಯಾದರೂ ಕ್ಷಣ ಕ್ಷಣಕ್ಕೂ ನನ್ನ ಮನಸ್ಸಾಕ್ಷಿ ಮೋಸಗಾತಿ ಎಂದು ನನ್ನ ಕೊಲ್ಲದೇನು? ಇಲ್ಲ, ಸಾಧ್ಯವೇ ಇಲ್ಲ. ಆತ್ಮಸಾಕ್ಷಿಗೆ ದ್ರೋಹ ಮಾಡಿಕೊಂಡು ಬದುಕುವುದಕ್ಕಿಂತ ಹೀಗಿರುವ ಹಾಗೆಯೇ ಇದ್ದರೆ ಚೆನ್ನ. ಆದರೆ ಪದೇ ಪದೇ ಮದುವೆಯ ವಿಷಯ ಪ್ರಸ್ತಾಪವಾಗುತ್ತಿದ್ದ ಕಾರಣ ಮನಸ್ಸು ಮತ್ತೆ ಮತ್ತೆ ನೋವುಣ್ಣುತ್ತಿತ್ತು. ಆಗಲೇ ಅವಳಿಗೆ ನೆನಪಾಗಿದ್ದು,
ಒಂದೆರಡು ದಿನಗಳ ಹಿಂದೆ ಅವಳ ಮ್ಯಾನೇಜರ್ ಒಂದು ಪ್ರಾಜೆಕ್ಟ್ ಕೆಲಸದ ನಿಮಿತ್ತ ಕೆನಡಾಗೆ ಹೋಗುವ ಅವಕಾಶವನ್ನು ಅವಳ ಮುಂದಿಟ್ಟಿದ್ದರು. ಆದರೆ ಆಗ ಅವಳು ಅದರ ಬಗ್ಗೆ ಯೋಚಿಸಲು ಕಾಲಾವಕಾಶ ಕೋರಿದ್ದಳು. ಕಾರಣ, ಅದು 1 ವರ್ಷದ ಒಪ್ಪಂದ. ಒಪ್ಪಿಕೊಂಡು ವಿದೇಶಕ್ಕೆ ತೆರಳಿದರೆ ವರ್ಷಗಟ್ಟಲೆ ಇಲ್ಲಿ ತಾಯಿ ತಂದೆ ಇಬ್ಬರೇ ಆಗಿಬಿಡುತ್ತಾರಲ್ಲ ಎಂಬ ಯೋಚನೆಯೇ ಅವಳ ಹಿಂಜರಿಕೆಗೆ ಕಾರಣವಾಗಿತ್ತು. ಆದರೀಗ ವಿದೇಶ ಪ್ರವಾಸದ ಅವಕಾಶವನ್ನು ಕೈಗೆತ್ತಿಕೊಳ್ಳಲು ನಿರ್ಧರಿಸಿದಳು ಆರಾಧ್ಯ. ಹೌದು, ಇಲ್ಲೇ ಇದ್ದರೆ ಮತ್ತೆ ಅದೇ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತೆ. ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲರಿಂದ ದೂರವಿದ್ದರೆ ಕ್ರಮೇಣ ಮನಸ್ಥಿತಿ ಸರಿಯಾಗಬಹುದು. ಮಾವನಿಗೂ ವಿಷಯ ತಿಳಿಸಿ ಆಗಾಗ ಬಂದು ಅಪ್ಪ ಅಮ್ಮನನ್ನು ನೋಡಿಕೊಂಡು ಹೋಗಿ ಎಂದು ವಿನಂತಿಸಿಕೊಳ್ಳಬಹುದು. ಹೇಗಿದ್ದರೂ ವಿಡಿಯೋ ಕಾಲ್ ಮಾಡಿ ಆಗಾಗ ಮಾತನಾಡಬಹುದಲ್ಲ. ಎಲ್ಲ ರೀತಿಯಲ್ಲೂ ವಿದೇಶ ಪ್ರವಾಸವೇ ಸದ್ಯದ ಪರಿಸ್ಥಿತಿಗೆ ಸರಿಯಾದ ಉಪಾಯ ಎಂದುಕೊಂಡಾಗ ಅವಳ ಮನಸ್ಸಿಗೆ ತುಸು ನೆಮ್ಮದಿಯಾಯಿತು. ಮೂಡಣದ ಬಾಗಿಲು ತೆರೆದು ಬೆಳಕ ಚೆಲ್ಲಿದ್ದ ದಿವಸ್ಪತಿ ಇಳೆಯ ಸಕಲ ಚರಾಚಾರಗಳಲ್ಲಿ ಜೀವ ತುಂಬಿದ್ದ. ಅಂದು ಮಧ್ಯಾಹ್ನದ ವೇಳೆ ಗೋವಿಂದಣ್ಣ ಮರಳಿ ತಮ್ಮೂರಿಗೆ ತೆರಳುವವರಿದ್ದರು. ತನ್ನ ನಿರ್ಧಾರವನ್ನು ಮಾವನೆದರು ತಿಳಿಸಬೇಕೆನ್ನುವ ಯೋಚನೆ ಅವಳದು. ಹಾಗಾಗಿ ಆಫೀಸಿಗೆ ಕರೆ ಮಾಡಿ ತನಗೆ ಮೊದಲರ್ಧ ದಿನ ರಜೆ ಬೇಕೆಂದು ಕೇಳಿ ರಜೆ ಪಡೆದಿದ್ದಳು ಆರಾಧ್ಯ. ತಿಂಡಿಯ ಕಾರ್ಯವೆಲ್ಲ ಮುಗಿದ ಮೇಲೆ ಎಲ್ಲರನ್ನೂ ಜಗುಳಿಯಲ್ಲಿ ಸೇರಿಸಿದಳು. ಜಗುಳಿಯ ಮಧ್ಯದಲ್ಲಿ ಇರಿಸಲಾಗಿದ್ದ ಇಬ್ಬರು ಕೂರಬಹುದಾದ ಆಸನದಲ್ಲಿ ವಿಶ್ವನಾಥ್ ದಂಪತಿಗಳು ಕುಳಿತಿದ್ದರೆ, ಅವರ ಪಕ್ಕದಲ್ಲಿದ್ದ ಆಸನದಲ್ಲಿ ಗೋವಿಂದಣ್ಣ ಕುಳಿತಿದ್ದರು. ಅವರಿಗೆ ಎದುರಾಗಿ ಕುಳಿತು ಅವರ ಕಣ್ಣೋಟವನ್ನು ಎದುರಿಸಿ ವಿಷಯವನ್ನು ಅರುಹುವ ಧೈರ್ಯ ಅವಳಲ್ಲಿರಲಿಲ್ಲ. ಯಾಕೆಂದರೆ ತಾನು ಹೇಳುವ ವಿಷಯವನ್ನು ಕೇಳಾದ ಮೇಲೆ ಅವರುಗಳ ಮುಖದ ಮೇಲೆ ಮೂಡಬಹುದಾದ ಬೇಸರದ ಛಾಯೆ, ಕಂಗಳಲ್ಲಿ ಹುಕ್ಕುವ ಆ ದೀನತೆಗೆ ಅವಳ ನಿರ್ಧಾರವನ್ನು ಸಡಿಲಿಸುವ ಶಕ್ತಿ ಇದೆ ಎಂದು ತಿಳಿದಿದ್ದಳವಳು. ಹಾಗಾಗಿಯೇ ಯಾವುದೇ ಕಾರಣಕ್ಕೂ ತಾನು ಭಾವೋದ್ವೇಗಕ್ಕೆ ಒಳಗಾಗದೆ ತನ್ನ ನಿರ್ಧಾರಕ್ಕೆ ಬದ್ಧಳಾಗಿರಬೇಕೆಂದು ಅವರೆಲ್ಲ ಕುಳಿತ ಜಾಗದಿಂದ ಒಂದೆರಡು ಹೆಜ್ಜೆ ಮುಂದೆ ಹೋದವಳು ಅವರುಗಳಿಗೆ ಬೆನ್ನು ಮಾಡಿ ನಿಂತು ಮಾತಿಗಿಳಿದಳು. ನಿಮ್ಮೆಲ್ಲರಿಗೂ ಒಂದು ವಿಷಯ ತಿಳಿಸಬೇಕು ಅಂತ ಇಲ್ಲಿ ಸೇರಿಸಿದೆ. ತುಂಬ ಯೋಚಿಸಿ ತೆಗೆದುಕೊಂಡ ನಿರ್ಧಾರವಿದು. ಬಹುತೇಕ ನನ್ನೆಲ್ಲ ನಿರ್ಧಾರಗಳನ್ನು ಒಪ್ಪಿಕೊಳ್ಳುವಂತೆ ಇದನ್ನು ಒಪ್ಪಿಕೊಡ್ತೀರಿ ಅಂತ ಭಾವಿಸ್ತೀನಿ. ವಿಷಯಕ್ಕೆ ಪೀಠಿಕೆ ಹಾಕಿದವಳು ಮುಖ್ಯ ವಿಷಯದ ಜೊತೆ ಅವಳ ನಿರ್ಧಾರ ಮತ್ತು ಅದಕ್ಕನುಗುಣವಾಗಿ ಅವಳು ಯೋಚಿಸಿದ ಯೋಜನೆಯನ್ನು ಸಹ ಸವಿವರವಾಗಿ ವಿವರಿಸಿದಳು. ಅದನ್ನು ಕೇಳಿದ ಅವರೆಲ್ಲರೂ ಒಂದು ಕ್ಷಣ ನಿಬ್ಬೆರಗಾಗಿದ್ದು ಸುಳ್ಳಲ್ಲ. ಏನ್ರಿ ಇದು, ಇವಳು ಇಷ್ಟು ಕಠಿಣವಾದ ನಿರ್ಧಾರ ತಗೊಂಡ್ಬಿಟ್ಲು? ಪತ್ನಿಯ ಕಣ್ಣಲ್ಲಿ ಸ್ಪಷ್ಟವಾಗಿ ತೋರುತ್ತಿದ್ದ ಪ್ರಶ್ನೆಗೆ ಅವರ ಕರಗಳನ್ನು ಹಿಡಿದು ಮೃದುವಾಗಿ ಅದುಮಿ ಎಲ್ಲ ಸರಿ ಹೋಗುತ್ತೆ ಎಂದು ಕಣ್ಣಲ್ಲೇ ಭರವಸೆ ನೀಡಿದ ವಿಶ್ವನಾಥ್ರವರ ಕಂಗಳು ಗೋವಿಂದಣ್ಣನತ್ತ ಹೊರಳಿದಾಗ ಅವರ ಕಂಗಳಲ್ಲೂ ಆರಾಧ್ಯಾಳ ನಿರ್ಧಾರಕ್ಕೆ ಅವರ ಒಪ್ಪಿಗೆ ಸ್ಪಷ್ಟವಾಗಿ ತೋರುತ್ತಿತ್ತು. ಅಲ್ಲದೆ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ದಿನಗಳ ಏಕಾಂತ, ಜಾಗದ ಬದಲಾವಣೆ ಮತ್ತು ಹೊಸ ಕೆಲಸ ಅವಳ ಮನಸ್ಥಿತಿಯ ಬದಲಾವಣೆಗೆ ಸಹಾಯವಾಗಬಲ್ಲದು ಎಂದೆನಿಸಿ ಏನಾಗಬೇಕು ಅದು ಆಗಿಯೇ ತೀರುವುದು ಎನ್ನುವ ಅರ್ಥದಲ್ಲಿ ನಿಟ್ಟುಸಿರು ಹೊರ ಹಾಕಿದ ವಿಶ್ವನಾಥ್ರವರು, ಸರಿಯಮ್ಮ, ನಿನ್ನಿಷ್ಟದಂತೆ ಆಗಲಿ ಎನ್ನುತ್ತಾ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದರು. ಮುಂದಿನ ಕೆಲವು ದಿನಗಳು ವಿದೇಶ ಪ್ರವಾಸದ ಸಿದ್ಧತೆಯಲ್ಲಿ ಚುರುಕಾಗಿ ಕಳೆದು ಹೋಗಿದ್ದವು. ತಮಗಿಷ್ಟವಿಲ್ಲದಿದ್ದರೂ ಮಗಳ ನಿರ್ಣಯವನ್ನು ಗೌರವಿಸುವ ಸಲುವಾಗಿ ಭಾರವಾದ ಹೃದಯದಿಂದಲೇ ಅವಳನ್ನು ಬೀಳ್ಕೊಟ್ಟರು ವಿಶ್ವನಾಥ್ ದಂಪತಿಗಳು. ಹೊಸ ದೇಶ, ಹೊಸ ಜಾಗ, ಹೊಸ ಪರಿಸರ, ಹೊಸ ಕೆಲಸ, ಹೊಸ ಜನ, ಎಲ್ಲ ಹೊಸತನಗಳ ನಡುವೆ ಹೊಸ ತಿರುವಿನೊಡನೆ ಆರಂಭವಾಗಿತ್ತು ಆರಾಧ್ಯಾಳ ಜೀವನ. ತೆರೆದ ತೋಳುಗಳಿಂದ ಅವಳನ್ನು ಸ್ವಾಗತಿಸಿದ ಕೆನಡಾ ಅವಳನ್ನು ಚೆನ್ನಾಗಿಯೇ ಉಪಚರಿಸುತ್ತಿತ್ತು. ಬಾಹ್ಯ ಪ್ರಪಂಚದಲ್ಲಿ ಎಷ್ಟೇ ನವೀನತೆ ಇದ್ದರೂ ಆಂತರ್ಯದಲ್ಲಿ ಅದನ್ನು ಅನುಭವಿಸುವ ಒಲವಿಲ್ಲದಿದ್ದರೆ ಹೊಸತನ ಹೇಗೆ ತಾನೇ ಬದಲಾವಣೆಗೆ ನಾಂದಿ ಹಾಡಿತು. ಹಗಲಿಡೀ ಆಫೀಸ್ನಲ್ಲಿ ಕೆಲಸ, ಸಂಜೆ ಸುತ್ತಮುತ್ತಲಿನ ಉದ್ಯಾನವನದ ಪರಿಸರದೊಡನೆ ಸಂಭಾಷಣೆ, ಒಂದೆರಡು ದಿನಕ್ಕೊಮ್ಮೆ ಅಪ್ಪ ಅಮ್ಮ ಮಾವನನ್ನು ಮಾತನಾಡಿಸುವುದು, ಅಷ್ಟೇ ಅವಳ ದಿನಚರ್ಯೆ. ಈ ನಡುವೆ ಓದಿನ ಗೀಳು ಅವಳನ್ನು ಆವರಿಸಿಕೊಂಡಿತ್ತು. ಅದರಲ್ಲೂ ಆಧ್ಯಾತ್ಮ ಅವಳನ್ನು ಹೆಚ್ಚಾಗಿ ಆಕರ್ಷಿಸತೊಡಗಿತ್ತು. ಸಮಯ ಕೊಳ್ಳಲೆಂದು ಆರಂಭಿಸಿದ ಹವ್ಯಾಸ ಕ್ರಮೇಣ ಅವಳೆಲ್ಲ ಸಮಯವನ್ನು ಬೇಡತೊಡಗಿತ್ತು. ಹೀಗೆ ಕಳೆದು ಹೋಗಿದ್ದವು ವರ್ಷದ ಮೊದಲ ಕೆಲವು ತಿಂಗಳುಗಳು. ಏಕತಾನತೆಯ ಜೀವಕ್ಕೊಂದು ತಿರುವು ಕಾದು ಕುಳಿತಿತ್ತು. ಅಂದು ರಜಾ ದಿನ. ಎಂದಿನ ಪರಿಪಾಠದಂತೆ ಹತ್ತಿರದ ಗ್ರಂಥಾಲಯಕ್ಕೆ ಹೋಗಿದ್ದಳು ಆರಾಧ್ಯ. ಪುಸ್ತಕದ ಶೆಲ್ಫಿನಿಂದ ತನಗೆ ಬೇಕಾದ ಪುಸ್ತಕವನ್ನು ಹಾರಿಸಿಕೊಳ್ಳುತ್ತಿದ್ದಳು.
ಅದೊಂದು ಪುಸ್ತಕವನ್ನು ಶೆಲ್ಫಿನಿಂದ ತೆರೆದಾಗ ತೆರವುಗೊಂಡ ಜಾಗದ ಮೂಲಕ ಶೆಲ್ಫಿನ ಮತ್ತೊಂದು ಬದಿಯಲ್ಲಿದ್ದವರ ಚೆಹರೆ ಅವಳ ಕಣ್ಣಿಗೆ ಬಿತ್ತು. ಮಾಸ್ಕ್ ಧರಿಸಿದ್ದರಾದ್ದರಿಂದ ಕೇವಲ ಕಣ್ಣುಗಳು ಮಾತ್ರ ಕಾಣುತ್ತಿದ್ದವು. ಆ ಕಣ್ಣುಗಳನ್ನು ನೋಡಿ ಅರೆಕ್ಷಣ ನಿಂತಲ್ಲೇ ಕಲ್ಲಾದಳವಳು. ಹೌದು, ಅವೇ ಕಣ್ಣುಗಳವು ಎಂದು ಮನ ಎಚ್ಚರಿಸಿದಾಗ ತಾನಿರುವ ಸ್ಥಳ, ನಡೆದುಕೊಳ್ಳುತ್ತಿದ್ದ ರೀತಿಯ ಪರಿವೆಯೇ ಇಲ್ಲದೆ ಅವನನ್ನೇ ಹಿಂಬಾಲಿಸಿದಳು. ತಾನು ಕಂಡಿದ್ದು ಸತ್ಯವೋ ಭ್ರಮೆಯೋ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕಾಗಿದ್ದವಳಿಗೆ ತುಸು ಗಡಿಬಿಡಿಯಲ್ಲಿದ್ದಂತೆ ಕಂಡವ ಪುಸ್ತಕವನ್ನು ಎರವಲು ಪಡೆದುಕೊಳ್ಳುವ ಪ್ರಕ್ರಿಯೆ ಮುಗಿಸಿ ಲಘುಬಗೆಯ ಹೆಜ್ಜೆ ಇಡುತ್ತಾ ಅವಳ ದೃಷ್ಟಿಯಿಂದ ಮರೆಯಾಗಿಬಿಟ್ಟ. ಅವನಿದ್ದ ಗಡಿಬಿಡಿಯಲ್ಲಿ ಅವನ ಗ್ರಂಥಾಲಯದ ಸದಸ್ಯತ್ವದ ಕಾರ್ಡ್ ಕೆಳಗೆ ಬಿದ್ದುದನ್ನು ಗಮನಿಸದೆ ಹೊರಟು ಹೋಗಿದ್ದ. ಅವನನ್ನೇ ಹಿಂಬಾಲಿಸಿ ಬಂದವಳಿಗೆ ಅದು ಸಿಕ್ಕಿತ್ತು. ಅದು ಅವನದೇ ಎಂದು ತಿಳಿದ ಅವಳು ಅವನ ಹೆಸರು ನೋಡುವ ಗೋಜಿಗೂ ಹೋಗಲಿಲ್ಲ. ಅವಳ ಕಣ್ಣು ಮೊದಲು ಕಂಡಿದ್ದೆ ಅದರಲ್ಲಿದ್ದ ಫೋನ್ ನಂಬರನ್ನು. ತಟ್ಟನೆ ಅದನ್ನು ಮನಸ್ಸಲ್ಲಿರಿಸಿದಳು. ಅದೇ ಹೊತ್ತಿಗೆ ಗ್ರಂಥಾಲಯದ ಸಿಬ್ಬಂದಿಯೊಬ್ಬರು ಬಂದು ಆ ಕಾರ್ಡನ್ನು ಪಡೆದು ತಮ್ಮ ಸೂರ್ಪದಿಯಲ್ಲಿರಿಸಿಕೊಂಡರು. ಮನಸ್ಸಿನಲ್ಲಿದ್ದ ಫೋನ್ ನಂಬರ್ ಮೊಬೈಲ್ ಸೇರಲು ತುಂಬ ಸಮಯವೇನೂ ಹಿಡಿಯಲಿಲ್ಲ. ಮನದಲ್ಲಿದ್ದ ಪ್ರಶ್ನೆಗಳ ಮಹಾಪುರ ಓದುವ ಆಸೆಯನ್ನು ನುಂಗಿ ಹಾಕಿತ್ತು. ಕೂಡಲೇ ಅಲ್ಲಿಂದ ಹೊರಟಿದ್ದಳು. ಮನೆಗೆ ಮರಳುವ ದಾರಿ ಪೂರ್ತಿ ಹಬೆಯ ಅಲೆಯಂತೆ ಅವಳ ಮನಸ್ಸಿನಲ್ಲಿ ಗೊಂದಲಗಳು ಒಂದರ ಇನ್ನೊಂದು ಹುಟ್ಟುತ್ತಲೇ ಇದ್ದವು. ಮನೆ ತಲುಪಿ ಸೋಫಾದ ಹಿಂಭಾಗಕ್ಕೆ ಆನಿಸಿ ಕಣ್ಮುಚ್ಚಿ ಕುಳಿತವಳ ಮನಸ್ಸು ಗೊಂದಲಗಳ ಗೂಡಾಗಿತ್ತು. ಇದು ಹೀಗೆ ಸಾಧ್ಯ? ನಾನಿವತ್ತು ಕಂಡಿದ್ದು ಸತ್ಯವೋ ಅಥವಾ ಮನಸ್ಸಿನಲ್ಲಿದ್ದದ್ದು ಭ್ರಮೆಯಾಗಿ ಕಣ್ಣೆದುರು ಕಂಡಿದ್ದು? ಇಲ್ಲ ಇಲ್ಲ, ಅದು ಭ್ರಮೆಯಾಗಲು ಸಾಧ್ಯವೇ ಇಲ್ಲ. ನಾನು ಕಂಡಿದ್ದು ಸತ್ಯವೇ. ಆ ಕಣ್ಣುಗಳನ್ನು ಗುರುತಿಸುವಲ್ಲಿ ನಾನು ಎಡವಲು ಖಂಡಿತ ಸಾಧ್ಯವಿಲ್ಲ. ಅವು ನನ್ನ ಪೃಥ್ವಿನ ಕಣ್ಣುಗಳೇ. ಅಂದರೆ ನನ್ನ ಪೃಥ್ವಿ ಇನ್ನೂ ಬದುಕಿದ್ದಾನಾ? ಹಾಗಾದರೆ ಈ ಸತ್ಯ ಮಾವನಿಗೂ ತಿಳಿದಿಲ್ಲವೇ? ಯಾವುದೋ ಅಪಾರ್ಥದಲ್ಲಿ ಅಸತ್ಯವನ್ನು ಸತ್ಯವೆಂದು ನಂಬಿಬಿಟ್ಟರೆ? ಏನೇನೋ ಅನುಮಾನಗಳು. ಅವನು ಬದುಕಿದ್ದರೂ ಇಷ್ಟು ವರ್ಷ ಯಾಕೆ ನಮ್ಮಿಂದ ದೂರವಿದ್ದ? ನನಗೂ ತಿಳಿಯದಂತೆ ಇದ್ದದ್ದು ಹೇಗೆ? ಅಥವಾ ಅಪಘಾತವೇನಾದರೂ ಆಗಿ ನೆನಪಿನ ಶಕ್ತಿ ಅಳಿಸಿ ಹೋಗಿದೆಯೇ? ಅಥವಾ ಎಲ್ಲವೂ ಸರಿಯಿದ್ದು ಬೇಕಂತಲೇ ನನ್ನಿಂದ ದೂರ ಉಳಿದನೆ? ಒಂದರ ಹಿಂದೊಂದು ಚಿಗುರುಡಿಯುತ್ತಿದ್ದ ಪ್ರಶ್ನೆಗಳು. ಯಾವುದೊಂದು ಸರಿಯಾಗಿ ಸ್ಪಷ್ಟವಾಗುತ್ತಿಲ್ಲ. ಎಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಲು ಮತ್ತೆ ತನ್ನ ಗತದಡೆ ಸರಿದ ಮನಸ್ಸು ಅವಳೊಡನೆ ಮಾತಿಗಿಳಿಯಿತು. ಮಾನ್ಯ ಅತ್ತಿಗೆಯ ಮದುವೆಯ ನಂತರ ನಾವಿಬ್ಬರೂ ಮುಖತಃ ಭೇಟಿಯಾಗಿದ್ದು ಬೆರಳೆಣಿಕೆಯಷ್ಟು ಬಾರಿ ಮಾತ್ರ. ಆದರೂ ಫೋನ್ ಮೂಲಕ ನಾವಿಬ್ಬರೂ ನಿರಂತರ ಸಂಪರ್ಕದಲ್ಲಿದ್ದೆವು. ನನ್ನ ಕರೆಯೊಂದಿಗೆ ಅವನ ಬೆಳಕು ಶುರುವಾದರೆ ಅವನ ಕರೆಯಿಂದ ನನ್ನ ರಾತ್ರಿ ಕೊನೆಗೊಳ್ಳುತ್ತಿತ್ತು. ಯಾವ ಹೊತ್ತಿನಲ್ಲಿ ಯಾರು ಏನು ಮಾಡುತ್ತಿರಬಹುದೆಂದು ಇಬ್ಬರೂ ಊಹಿಸಿ ಇಳುವಷ್ಟು ಬೆಸೆದು ಹೋಗಿತ್ತು ನಮ್ಮಿಬ್ಬರ ದಿನಚರಿ. ದನಿಯ ಹಾವಭಾವ, ಉಸಿರಿನ ಏರಿಳಿತವೇ ಸಾಕಿತ್ತು ವಿಷಯದ ಆಳವನ್ನು ಗ್ರಹಿಸಲು. ಇಬ್ಬರು 100 ಕಿಲೋಮೀಟರ್ ದೂರವಿದ್ದೆವು ನಿಜ, ಆದರೆ ಮನಸ್ಸುಗಳು ಮಾತ್ರ ಸದಾ ಜೊತೆಗೆ ಇರುತ್ತಿದ್ದವು. ಡಿಗ್ರಿಯ ಕಡೆಯ ವರ್ಷದಲ್ಲಿಯೇ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ. ಆಗವನ ಸಂಭ್ರಮ ಹೇಳತೀರದು. ಓದು ಮುಗಿಯುವಷ್ಟರಲ್ಲೇ ಅವನನ್ನು ಅವನ ಕಂಪನಿ ಯಾವುದೋ ಟ್ರೈನಿಂಗ್ ಎಂದು ಪರರಾಜ್ಯಕ್ಕೆ ಕಳಿಸಿತ್ತು. ಇವೆಲ್ಲದರಲ್ಲಿ 1-2 ವರ್ಷ ಕಳೆದೇ ಹೋಗಿತ್ತು. ಮಾವಾನೇ ಮೊದಲಾಗಿ ನಮ್ಮಿಬ್ಬರ ಸಂಬಂಧವನ್ನು ಬೆಸೆಯುವ ಮಾತುಕತೆಗೆಳೆದಿದ್ದರು. ನಮ್ಮಿಬ್ಬರನ್ನು ಒಟ್ಟಾಗಿ ನೋಡಲು ಮನೆಯವರೆಲ್ಲರೂ ಒಪ್ಪಿಗೆ ಕೊಟ್ಟಾಗಿತ್ತು. ಇನ್ನೇನು 1-6 ತಿಂಗಳಲ್ಲಿ ಅವನ ಟ್ರೈನಿಂಗ್ ಮುಗಿಸಿ ಮರಳುವವನಿದ್ದ. ನಂತರ ನಮ್ಮಿಬ್ಬರ ನಿಶ್ಚಿತಾರ್ಥ ಎಂದು ನಿಶ್ಚಯವಾಗಿತ್ತು. ಎಲ್ಲರೂ ಎದುರು ನೋಡುತ್ತಿದ್ದ ಆ ಸಮಯ ವಿಧಿಗೇಕೋ ಸಹಿಸಲಾಗಲಿಲ್ಲವೇನೋ. ನಗುವನ್ನು ಕಸಿಯುವ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಇನ್ನೊಂದೆರಡು ದಿನ ಬಹುಶಃ ಕಾಲ್ ಮಾಡೋಕೆ ಆಗಲ್ಲ. ಆರೋ ಸ್ನೇಹಿತರೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ. ಮೋಸ್ಟ್ ಅಡ್ವೆಂಚರಸ್ ಜಾಗ ಅದು. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಅಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗದೇ ಇರಬಹುದು. ಬಂದ ಮೇಲೆ ಕಾಲ್ ಮಾಡ್ತೀನಿ ಆಯ್ತಾ ಎಂದವನಿಗೆ, ಹುಷಾರು ಕಣೋ, ಪ್ಲೀಸ್ ತುಂಬ ರಿಸ್ಕ್ ಎಲ್ಲ ತಗೋಬೇಡ, ಎಚ್ಚರಿಕೆಯಿಂದಿರು ಎಂದು ಹೇಳಿದ್ದು ಇನ್ನೂ ಕಿವಿಯಲ್ಲಿ ಸ್ಪಷ್ಟವಾಗಿದೆ. ಆದರೆ ಸ್ವಲ್ಪ ದಿನಗಳಲ್ಲಿ ಗೆಳೆಯನ ಸಾವಿನ ಸುದ್ದಿ ಸಿಡಿಲಿನಂತೆ ಬಂದೆರಗಿದಾಗ ನಂಬಲೇ ಆಗಿರಲಿಲ್ಲ. ನಿನ್ನೆ ಮೊನ್ನೆಯವರೆಗೂ ನನ್ನೊಡನೆ ಖುಷಿ ಖುಷಿಯಾಗಿ ಮಾತನಾಡುತ್ತಿದ್ದವ ಇಂದು ಇದ್ದಕ್ಕಿದ್ದಂತೆ ಯಾರಿಗೂ ಹೇಳದೆ ಕೇಳದೆ ಎಲ್ಲರನ್ನೂ ಹೀಗೆ ಏಕಾಏಕಿ ಬಿಟ್ಟು ಹೋಗಿಬಿಡುವುದೆಂದರೆ ನಂಬಲಾದರೂ ಹೀಗೆ ಸಾಧ್ಯ? ಮನಸ್ಸಿಗೆ ನೋವನ್ನು ಸಹಿಸಲಾಗುತ್ತಿಲ್ಲ. ಅತ್ತು ಬಿಡೋಣ ಎಂದರೆ ಕಣ್ಣೀರೇ ಬಾರದು. ಸೂಕ್ತ ಮನಸ್ಸಲ್ಲಿ ಅದೇನು ಹಳಗು.
ಅತ್ತು ಹಗುರಾಗಿ ಬಿಟ್ಟರೆ, ಅವನು ನನ್ನ ಮನಸ್ಸಿಂದ ಸರಿದು ಬಿಟ್ಟರೆ ಎನ್ನುವ ಭಯವೋ, ಕಣ್ಣೀರಿನ ಜೊತೆ ಅವನ ನೆನಪೂ ಸಹ ಅರಿದು ಹೋದರೆ ಎನ್ನುವ ಆತಂಕವೋ, ದುಃಖ ಮನಸ್ಸಲ್ಲೇ ಮಡುಗಟ್ಟಿತ್ತು. ಬವಳಿ ಬಂದಂತಾಗಿ ನೆಲವನ್ನಪ್ಪಿದ್ದಷ್ಟೇ ನೆನಪು. ಎಚ್ಚರವಾದಾಗ ಎಲ್ಲವೂ ಮುಗಿದೇ ಹೋಗಿತ್ತು. ಮೌನದ ಕೋಟೆಯೊಳಗೆ ನನ್ನನ್ನು ನಾನು ಬಂಧಿಸಿಕೊಂಡಿದ್ದೆ. ಜೀವನೋತ್ಸಾಹ ಒಳಗೆ ಕುಂದುತ್ತಿತ್ತು. ನನ್ನ ಸ್ಥಿತಿಯನ್ನು ಕಂಡು ಹೆತ್ತವರು ಮರುಗುವುದು ಇನ್ನಷ್ಟು ಹಿಂಸೆ ನೀಡುತ್ತಿದ್ದದ್ದು ಸುಳ್ಳಲ್ಲ. ಕಟು ಸತ್ಯವನ್ನು ಒಪ್ಪಿಕೊಳ್ಳಲು ಮನಸ್ಸು ಹೊಯ್ದಾಡುತ್ತಿತ್ತು. ಹಾಗಿರುವಾಗ ಅವನ ಅಂತ್ಯ ಎಲ್ಲಾಯಿತು, ಹೇಗಾಯಿತು, ಯಾಕಾಯಿತು, ಅವನ ಕೊನೆಯ ಕ್ಷಣಗಳು ಹೇಗಿದ್ದವೋ ಇದ್ಯಾವುದೂ ನನಗೆ ಬೇಕಿರಲಿಲ್ಲ. ಅವನಲ್ಲಿ ಪ್ರಾಣವನ್ನೇ ಇರಿಸಿಕೊಂಡಿದ್ದ ಅತ್ತೆ ಮಾವನ ಕುಟುಂಬವನ್ನು ಎದುರಿಸುವ ಶಕ್ತಿ ನನಗಿರಲಿಲ್ಲ. ಅದಕ್ಕೂ ಮೇಲಾಗಿ ಅವನಿಲ್ಲ ಎಂದು ಪದೇ ಪದೇ ನೆನಪಿಸುವ ಗೋಡೆಯ ಮೇಲೆ ನಗುತ್ತಾ ನಿಂತವನ ಫೋಟೋ ನೋಡುವ ಧೈರ್ಯ ನನ್ನಲ್ಲಿರಲಿಲ್ಲ. ಹಾಗಾಗಿಯೇ ಅವನ ಅಪರಕರ್ಮ ಕ್ರಿಯೆಗಳಿಗಾಗಲಿ ನಂತರವಾಗಲಿ ಅವರ ಮನೆಗೆ ಹೋಗುವ ಧೈರ್ಯವನ್ನು ಮಾಡಿರಲಿಲ್ಲ. ನಿಲ್ಲದೆ ಓಡುವ ಕಾಲಕ್ಕೆ ಎಲ್ಲವನ್ನೂ ಮಾಯಿಸುವ ಶಕ್ತಿ ಇದೆಯಂತೆ. ಅವನಿಲ್ಲದ ಬದುಕನ್ನು ನಿಧಾನವಾಗಿ ಒಪ್ಪಿಕೊಳ್ಳಲಾರಂಭಿಸಿದ್ದೆ. ಆದರೆ ಮನಸ್ಸಿನಲ್ಲಾಗಲಿ ಜೀವನದಲ್ಲಾಗಲಿ ಇನ್ಯಾರಿಗೂ ಪ್ರವೇಶ ಕೊಡಲು ನನ್ನಿಂದ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಎಂದೆಂದೂ ನಿನ್ನೊಡನೆ ಇರ್ತೀನಿ ಯಾರೋ ಎಂದು ಮಾತು ಕೊಟ್ಟವನ ನಂಬಿಕೆಯನ್ನು ಕಡೆಯವರೆಗೂ ಮನಸ್ಸು ಉಳಿಸಿಕೊಳ್ಳಲಿಚ್ಛಿಸಿತ್ತು. ಮಂದಹಾಸದ ಹೊರತೆ ಚಿಮ್ಮುತ್ತಿದ್ದ ಆ ನಗುಮಗ, ಸದಾ ಕಾಂತಿ ಚಿಮ್ಮುತ್ತಿದ್ದ ಆ ಕಂಗಳು, ಲವಲವಿಕೆಯಿಂದ ಸುತ್ತಲೂ ಸಂತಸವನ್ನು ಹರಡುತ್ತಿದ್ದ ಅವನ ಕಾಯ, ಅವನ ಈ ಸುಂದರ ರೂಪವನ್ನೇ ಬೆಚ್ಚಗೆ ಇರಿಸಿಕೊಂಡಿದ್ದ ಮನಸ್ಸಿಗೆ ಅದನ್ನೇ ಕೊನೆಯವರೆಗೂ ಉಳಿಸಿಕೊಳ್ಳುವಾಸೆ. ಅವನು ನೀಡಿ ಹೋದ ಸುಮಧುರ ನೆನಪುಗಳೇ ಸಂಗಾತಿಯಾದವು. ಆದರೆ ಇಷ್ಟು ವರ್ಷಗಳ ನಂತರ ಮತ್ತೆ ನಾನವನನ್ನು ಕಾಣುವುದೆಂದರೆ ಏನರ್ಥ? ಅವನ ಇರುವನ್ನು ನಾನು ಮನಗಾಣಲೆಂದೇ ವಿಧಿ ನನ್ನನ್ನು ಇಲ್ಲಿಯವರೆಗೂ ಕರೆಸಿದೆ. ಇದ್ದರೂ ಇರಬಹುದು. ಹೇಗಿದ್ದರೂ ಅವನು ಬದುಕಿರುವ ಸತ್ಯ ಗೊತ್ತಾಯಿತಲ್ಲ. ಅಷ್ಟೇ ಅಲ್ಲ, ಅವನ ಫೋನ್ ನಂಬರ್ ಸಹ ಸಿಕ್ಕಿದೆ. ಇನ್ನು ಅವನನ್ನು ಸೇರಲು ಬಹಳ ಸಮಯವೇನಿಲ್ಲ. ಅವನೊಂದಿಗೆ ಬಾಳುವ ಆಸೆ ಮತ್ತೆ ಚಿಗುರೊಡೆಯಿತು. ಮನಸ್ಸು ಭವಿಷ್ಯದ ನಗುವನ್ನು ನೆನೆದು ಸಂತಸದಲ್ಲಿ ಜೀಕುತ್ತಿತ್ತು. ಅದೇ ಖುಷಿಯಲ್ಲಿ ಪಕ್ಕದಲ್ಲಿದ್ದ ಮೊಬೈಲ್ ತೆಗೆದುಕೊಂಡು ಅವನ ನಂಬರ್ ಡಯಲ್ ಮಾಡಿದಳು. 1-2 ಸೆಕೆಂಡಿನ ವಿಳಂಬದ ನಂತರ ಅತ್ತ ಕಡೆಯ ಮೊಬೈಲ್ ರಿಂಗ್ ಆಗುತ್ತಿರುವುದು ಕೇಳಿಸಿತು. ಅಲ್ಲಿಯವರೆಗೂ ಜೊತೆಗಿದ್ದ ಧೈರ್ಯ ರಿಂಗ್ ಕೇಳಿದ ಕೂಡಲೇ ಮೆಲ್ಲಗೆ ಸೋರತೊಡಗಿತ್ತು. ಅವಳು ತನ್ನ ಮನಸ್ಸನ್ನು ಹತೋಟಿಗೆ ತರುವ ಪ್ರಯತ್ನದಲ್ಲಿರುವಾಗಲೇ ರಿಂಗ್ ಬದಲಾಗಿ ಅಲ್ಲೊಂದು ದನಿ ಕೇಳಿಬಂತು. ಹಲೋ, ಪೃಥ್ವಿಯೋ? ಅವನ ದನಿಯ ಕಂಪನ ಇವಳಲ್ಲಿ ಭಾವೋದ್ವೇಗದ ಕಡಲನ್ನೇ ಉಕ್ಕಿ ಹರಿಸಿತ್ತು. ತನ್ನ ಉತ್ಕಟ ಸಂಭ್ರಮವನ್ನು ಹೇಗೆ ಹೊರಹಾಕುವುದು ಎನ್ನುವ ಅರಿವಿಲ್ಲದೆ ತೊಳಲಾಡುತ್ತಿದ್ದವಳ ಗಂಟಲು ಬಿಗಿದು ಹೋಗಿತ್ತು. ಹಲೋ, ಎನಿಬಡಿಯೋ? ಮತ್ತೊಮ್ಮೆ ಅವನು ನುಡಿದಾಗಲೂ ಇವಳು ತನ್ನ ಪರಾಕಾಷ್ಠೆಯ ಸ್ಥಿತಿಯಿಂದ ಹೊರಬಂದಿರಲಿಲ್ಲ. ಕಡೆಗೆ ಕರೆ ಕಟ್ಟಾಯಿತು. ತೇರುದನಿಯ ಬೀಪ್ ಸದ್ದು ಅವಳ ಕಿವಿಗಡಚಿತು. ಆಗಲೇ ಅವಳು ಸಹಜ ಸ್ಥಿತಿಗೆ ಮರಳಿದ್ದು. ಕಣ್ಣೋಟ ನೀಡಿದಷ್ಟು ಆಪ್ತತೆಯನ್ನು ದನಿ ನೀಡಲಿಲ್ಲ ಎನಿಸಿತಾದರೂ ಅವನು ಪೃಥ್ವಿ ಎಂದೇ ಮನಸ್ಸು ಸಾಧಿಸುತ್ತಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಅವನು ಸಹ ಪೃಥ್ವಿಯರ್ ಎಂದಿದ್ದನಲ್ಲ. ಅಷ್ಟು ಸಾಕಿತ್ತು ಅವಳ ಮನಸ್ಸಿಗೆ ತನ್ನ ವಾದವನ್ನು ಸಮರ್ಥಿಸಿಕೊಳ್ಳಲು. ನಮ್ಮ ಮನಸ್ಸೇ ಆಗಲ್ವಾ? ಅದಕ್ಕೆ ಯಾವುದಾದರೂ ವಿಷಯ ಸರಿ ಎನಿಸಿದರೆ ಅದಕ್ಕೆ ಸಂಬಂಧಿಸಿದ ಎಲ್ಲವೂ ಸರಿಯೆಂದೇ ವಾದಿಸುವುದು. ಈ ಸಂತಸವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳೋಣ ಎಂತೆನಿಸಿದಾಗ ಮೊದಲು ನೆನಪಾಗಿದ್ದೇ ಗೋವಿಂದಣ್ಣ. ಕೂಡಲೇ ಮಾವನಿಗೆ ಫೋನ್ ಹಾಯಿಸಿದಳು. 1-2 ರಿಂಗ್ ಆಗಿರಬಹುದಷ್ಟೇ. ಭಾರತದಲ್ಲೀಗ ರಾತ್ರಿಯ ಸಮಯ. ಅತ್ತೆ ಮಾವ ಈಗ ಮಲಗುವ ತಯಾರಿಯಲ್ಲಿರಬಹುದು. ಈಗ ಇಂತಹ ವಿಷಯವನ್ನು ಹೇಳುವುದು ಸರಿಯಲ್ಲ. ಬೆಳಗ್ಗೆ ಹೇಳಿದರಾಯಿತು ಎಂದುಕೊಂಡು ಕರೆ ಕತ್ತರಿಸಿದಳು. ಅಪ್ಪ ಅಮ್ಮನಿಗಾದರೂ ಹೇಳೋಣ ಎನಿಸಿದಾದರೂ ತನ್ನಲ್ಲೇ ಉತ್ತರವಿಲ್ಲದ ಎಷ್ಟೊಂದು ಪ್ರಶ್ನೆಗಳಿವೆ. ಅಂಥದ್ರಲ್ಲಿ ಅಪ್ಪ ಅಮ್ಮನ ಪ್ರಶ್ನೆಗಳಿಗೆ ಉತ್ತರಿಸೋದು ಕಷ್ಟ ಸಾಧ್ಯ. ಮೊದಲು ಪೃಥ್ವಿಯೊಂದಿಗೆ ಮಾತನಾಡಿ ಎಲ್ಲವನ್ನೂ ಇತ್ಯರ್ಥ ಮಾಡಿಕೊಂಡು ನಂತರ ವಿಷಯ ತಿಳಿಸಿದರಾಯಿತು ಎಂದಾಗ ಮನಸ್ಸು ಸ್ವಲ್ಪ ನಿರಾಳವಾಯಿತು. ಫೆಬ್ರವರಿಯ ಕಡಕಪ್ಪನ್ನು ನುಂಗುತ್ತಾ ಬೆಳಕಿನ ಕಿರಣಗಳನ್ನು ಹೊರಸೂಸುತ್ತಾ ಮೆಲ್ಲನೆ ಮೂಡಣದಿಂದ ಮೇಲೇರುತ್ತಿದ್ದ ವಿಭಾವಸು. ಬಾನಾಡಿಗಳ ಕಲವರಕ್ಕೆ ಎಚ್ಚೆತ್ತ ಗೋವಿಂದಣ್ಣ ತಮ್ಮ ನಿತ್ಯ ಕರ್ಮಗಳನ್ನು ಪೂರೈಸಿ ಬೆಳಗಿನ ವಿಹಾರಕ್ಕೆಂದು ಹೊರಡಲು ಸಿದ್ಧರಾದರು. ಎಂದಿನ ರೂಢಿಯಂತೆ ಮೊಬೈಲ್ ಕೈಗೆತ್ತಿಕೊಂಡಾಗ
ಹಿಂದಿನ ದಿನ ತಡರಾತ್ರಿಯಲ್ಲಿ ಆರಾಧ್ಯ ಕರೆ ಮಾಡಿದ್ದನ್ನು ತೋರಿಸುತ್ತಿತ್ತು ಮೊಬೈಲ್ ಪರದೆ. ಅಷ್ಟು ರಾತ್ರಿಯಲ್ಲಿ ಕರೆ ಮಾಡಿದ್ದಾಳೆಂದರೆ ವಿಷಯ ಮುಖ್ಯವಾಗಿದ್ದೇ ಇರಬೇಕು. ಅವಳಿಗೇನಾದರೂ ತೊಂದರೆ ಆಗಿರಬಹುದಾ? ಕೇಡಿನ ಯೋಚನೆ ಮನಸ್ಸನ್ನು ಹೊಕ್ಕೊಡನೆ ಕೆನಡಾದ ಸಮಯವನ್ನು ಲೆಕ್ಕಿಸದೆ ಅವಳಿಗೆ ಮರಳಿ ಕರೆ ಮಾಡಿದರು. ಅವನೊಡನೆ ಸುಂದರ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಕನಸಲ್ಲಿ ಮೈಮರೆತಿದ್ದ ಆರಾಧ್ಯ ನಿದ್ರಾದೇವಿಯನ್ನು ದೂರವೇ ಇಟ್ಟಿದ್ದಳು. ದಿಢೀರನೆ ಫೋನ್ ರಿಂಗ್ ಆದಾಗ ಬೆಚ್ಚಿ ಬಿದ್ದಳವಳು. ಮಾವನ ಹೆಸರನ್ನು ನೋಡಿದೊಡನೆ ಕೂಡಲೇ ಮೊಬೈಲ್ ಕೈಗೆತ್ತಿಕೊಂಡು ಕರೆಯನ್ನು ಸ್ವೀಕರಿಸಿದಳು. ಹಲೋ ಮಾವ, ಹೇಗಿದ್ದೀರಿ? ಅವಳ ದನಿಯಲ್ಲಿದ್ದ ಶಾಂತತೆಯನ್ನು ಗ್ರಹಿಸಿದ ಗೋವಿಂದಣ್ಣರಿಗೆ ಸ್ವಲ್ಪ ಸಮಾಧಾನವಾಯಿತಾದರೂ ಅವಳಿಗೆ ಅವಶ್ಯಕತೆ ಇರುವಾಗ ತಾನು ಲಭ್ಯವಾಗಲಿಲ್ಲವಲ್ಲ ಎಂದೆನಿಸಿ ಪಿಚ್ಚೆನಿಸಿತು. ನಾವೆಲ್ಲ ಆರಾಮಾಗಿ ಇದ್ದೀವಿ ಹಾರೋ, ನೀ ಹೇಗಿದ್ದೀಯಮ್ಮ? ನಿನ್ನೆ ಸ್ವಲ್ಪ ಬೇಗ ಮಲಗಿಬಿಟ್ಟೆ ಕಣಮ್ಮ, ಹಾಗಾಗಿ ನಿನ್ನ ಕರೆ ಗೊತ್ತಾಗಲೇ ಇಲ್ಲ ನೋಡು. ಎಲ್ಲ ಸೌಖ್ಯ ತಾನೇ? ಒಂದೇ ಉಸಿರಿನಲ್ಲಿ ತಮ್ಮ ಆತಂಕವನ್ನು ಹೊರಹಾಕಿದರು ಗೋವಿಂದಣ್ಣ. ಹಾಂ ಮಾವ, ನಾನು ಆರಾಮಾಗಿದ್ದೀನಿ. ಮಾವ, ನಿನ್ನೆ ನಾನು ಪೃಥ್ವಿನ ನೋಡಿದೆ. ಏನು ಹಾರು? ನಮ್ಮ ಪೃಥ್ವಿ? ಏನಮ್ಮ ಮಾತಾಡ್ತಾ ಇದ್ದೀಯಾ? ತಮಾಷೆ ಮಾಡ್ತಾ ಇದ್ದೀಯಾ? ಪೃಥ್ವಿನ ಹೆಸರು ಹೆಂಡತಿಯ ಕಿವಿಗೆ ಕೇಳಿಸುವ ಮೊದಲು ಮನೆಯಿಂದ ಹೊರಬಂದಿದ್ದರು ಗೋವಿಂದಣ್ಣ. ಮಾವ, ಇದು ತಮಾಷೆ ಮಾಡೋ ಸಮಯನಾ ಅಥವಾ ತಮಾಷೆ ಮಾಡೋ ವಿಷಯನಾ? ನಾನು ನಿಜವಾಗ್ಲೂ ಅವನನ್ನೇ ನೋಡಿದೆ ಮಾವ. ತನ್ನ ಅನುಭವ ಎಲ್ಲವನ್ನೂ ಹೇಳಿಕೊಂಡಳವಳು. ಉದ್ಯಾನವನದ ದಾರಿ ತುಳಿಯುತ್ತಲೇ ಅವಳ ಮಾತುಗಳಿಗೆ ಕಿವಿಯಾಗಿದ್ದರವರು. ಅಲ್ಲಮ್ಮ, ಕೇವಲ ಕಣ್ಣುಗಳನ್ನು ನೋಡಿ ಅವನೇ ಎಂಬ ತೀರ್ಮಾನಕ್ಕೆ ಬರೋದು ನನಗೇನೋ ಸರಿ ಅನ್ನಿಸಲ್ಲ. ಅವರಿಗಿನ್ನೂ ನಂಬಿಕೆ ಬಂದಿರಲಿಲ್ಲ. ಮಾವ, ನಾನು ಖಂಡಿತವಾಗಿಯೂ ಹೇಳಬಲ್ಲೆ, ಅದು ಅವನದೇ ಕಣ್ಣುಗಳು ಮತ್ತು ಅದು ಅವನೇ. ಇನ್ನೊಂದೆರಡು ದಿನ ಕಾಯಿರಿ, ನಿಮಗೆ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಎಂದವಳ ದನಿಯಲ್ಲಿ ನಿಶ್ಚಿತತೆ ಇತ್ತು. ಕರೆ ಕಡಿತಗೊಳ್ಳುತ್ತಲೇ ಇದ್ದ ಗೋವಿಂದಣ್ಣರಿಗೆ ಎಲ್ಲವೂ ಅಯೋಮಯ. ತಲೆಯಲ್ಲಿ ಏನೋ ಯೋಚನೆ ಹೊಳೆದಂತಾಗಿ ಕೂಡಲೇ ತಮ್ಮ ಫೋನ್ನಲ್ಲಿ ಒಂದಷ್ಟು ನಂಬರ್ಗಳನ್ನು ಹುಡುಕಾಡಿದವರು ಒಂದೆರಡು ಕರೆಗಳನ್ನು ತ್ವರಿತವಾಗಿ ಮಾಡಿ ಮುಗಿಸಿದ್ದರು. ಅವರ ಮನಸ್ಸಲ್ಲಿ ಮೂಡಿದ ಪ್ರಶ್ನೆಗೆ ಉತ್ತರ ದೊರಕಲು ಇನ್ನೊಂದು ದಿನ ಸಮಯ ಹಿಡಿಯುವ ಸಂಭವವಿತ್ತು. ಕಳವಳ ತುಂಬಿದ ಮಗುವನ್ನು ಹೊತ್ತು ಅಲ್ಲೇ ಇದ್ದ ಬೆಂಚ್ ಮೇಲೆ ಕುಸಿದು ಕುಳಿತರವರು. ಛೆ, ನಾನು ವಿಷಯವನ್ನು ಆರಾಧ್ಯಾಳಿಂದ ಮುಚ್ಚಿಡಬಾರದಿತ್ತು. ಗೋವಿಂದಣ್ಣ ಯಾವ ವಿಷಯವನ್ನು ಮುಚ್ಚಿಟ್ಟಿದ್ದರು? ಬದುಕಿದ್ದರೂ ಅವನೇಕೆ ತನ್ನವರೆಲ್ಲರಿಂದ ದೂರವಿದ್ದ? ಇಲ್ಲ, ನಾನೇನು ಬೇಕು ಅಂತ ಮುಚ್ಚಿಡಲಿಲ್ಲ. ಅಸಲಿಗೆ ಮುಚ್ಚಿಟ್ಟಿದ್ದು ಅಂತಲ್ಲ, ಅವಳಿಗೆ ಸತ್ಯವನ್ನು ಹೇಳುವ ಪ್ರಸಂಗವೇ ಬಂದಿರಲಿಲ್ಲ. ಹಾಗಾಗಿ ಹೇಳಿರಲಿಲ್ಲ ಅಷ್ಟೇ. ಹೇಳಬೇಕೆಂದುಕೊಂಡಾಗ ಅವಳಿದ್ದ ಪರಿಸ್ಥಿತಿ ಮನಸ್ಥಿತಿ ಎರಡೂ ಅನುಕೂಲಕರವಾಗಿರಲಿಲ್ಲವಲ್ಲ. ಆದರೆ ಈಗ ಇಷ್ಟು ವರ್ಷಗಳ ನಂತರ ವಿಷಯ ಹೀಗೆ ಹೊರಬರಬಹುದು ಅಂತ ಎಣಿಸಿರಲೇ ಇಲ್ಲ. ವಿಷಯ ಗೊತ್ತಾದಾಗ ಅವಳಿಗಾಗುವ ಮಾನಸಿಕ ಆಘಾತವನ್ನು ತಪ್ಪಿಸಲು ಏನಾದರೂ ಒಂದು ದಾರಿ ಕಂಡುಹಿಡಿಯಲೇಬೇಕು. ಆಲೋಚನೆಯಲ್ಲಿ ಮುಳುಗಿದವರಿಗೆ ಸಮಯದ ಪರಿವೆಯೇ ಮರೆತು ಹೋಗಿತ್ತು. ಇತ್ತ ಆರಾಧ್ಯ ದಿನ ಆರಂಭವಾಗುತ್ತಲೇ ತನ್ನ ಯೋಜನೆಯೆಡೆ ಕಾರ್ಯೋನ್ಮುಖಳಾದಳು. ಅವನ ನಂಬರ್ಗೆ ಮತ್ತೆ ಕರೆ ಮಾಡಿದಳು. ಈ ಬಾರಿ ಮಾತ್ರ ಧೈರ್ಯವನ್ನು ಅಂಗೈಯಲ್ಲೇ ಭದ್ರಪಡಿಸಿಕೊಂಡಿದ್ದಳು. ಹಿಂದಿನ ದಿನದಂತೆ ಕುಸಿದು ಹೋಗದಿರಲೆಂದು. ಫೋನ್ ರಿಂಗ್ ಆಯಿತು. ಇವಳ ಎದೆ ಬಡಿತ ಮತ್ತೆ ಏರುಪೇರು. ಹಲೋ, ಅತ್ತ ಕಡೆಯಿಂದ ಬಂದಿತ್ತವನ ದನಿ. ಉತ್ತರಿಸಬೇಕೆಂದುಕೊಂಡವಳಿಗೆ ಅವನ ದನಿಯನ್ನು ಇನ್ನೂ ಸ್ವಲ್ಪ ಹೊತ್ತು ಕೇಳಬೇಕೆಂದೆನಿಸಿ ಸುಮ್ಮನಾಗಿದ್ದಳು. ಮತ್ತೆ ಆ ಕಡೆಯಿಂದ ಹಲೋ ಎಂಬ ಸ್ವರ. ಇವಳದಕ್ಕೂ ಉತ್ತರಿಸಲಿಲ್ಲ. ಅವನು ಇನ್ನೇನು ಕರೆ ತುಂಡರಿಸಬೇಕೆಂದಿದ್ದನೇನೋ. ಅಷ್ಟರಲ್ಲಿ ಪೃಥ್ವಿ, ಕಾನ್ಸರ್ಟ್ಗೆ ಪ್ರಾಕ್ಟೀಸ್ ಆಯ್ತಾ? ಎಲ್ಲಿ, ಒಂದು ಬಾರಿ ಹಾಡಿ. ಯಾವುದೋ ಹೆಣ್ಣಿನ ದನಿ. ಕರೆ ಕಡಿತಗೊಂಡಿರಲೇ ಇಲ್ಲ. ಅದರ ಅರಿವಿಲ್ಲದೆ ಮೊಬೈಲ್ನ ಅಲ್ಲೇ ಹತ್ತಿರದಲ್ಲಿದ್ದ ಟೇಬಲ್ ಮೇಲಿಟ್ಟವನು ಹಾಡಲು ಶುರು ಮಾಡಿದ್ದ. ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು. ಕಹಿಯಾದ ವಿರಹದ ನೋವು ಹಗಲಿರಲು ತಂದೆ ನೀನು. ನೀನಿಲ್ಲದೆ ನನಗೇನಿದೆ? ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ. ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ಇಂಪಾದ ದನಿಯಲ್ಲಿ ಭಾವ ತುಂಬಿ ಹಾಡುತ್ತಿದ್ದನವ. ಅವಳಂದು ಹಾಡಿದ ಹಾಡನ್ನೇ ಇಂದು ಇವನು ಹಾಡುತ್ತಿರುವುದು ಕೇಳಿ ಹಿತಾನುಭವದ ಅನುಭೂತಿ ಅವಳನ್ನು ಸೋಕಿ ಕಚಗುಳಿ ಇಟ್ಟಿದ್ದು. ತಾನಿನ್ನೂ ಅವನ ಮನಸ್ಸಿನಲ್ಲಿರುವೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಎಂದು ಭ್ರಮಿಸಿ ಕುಣಿದಿತ್ತು ಅವಳ ಅಂತರಂಗ.
ಫೋನಿನಲ್ಲೇ ಅದನ್ನು ಕೇಳುತ್ತಿದ್ದವಳು ತಾನು ಇದೇ ಹಾಡನ್ನು ಹಾಡಿದಾಗ ಅವನ ಮೊಗದಲ್ಲಿ ಮೂಡಿದ್ದ ಭಾವವನ್ನು ನೆನೆದು ಮುದಗೊಳ್ಳುತ್ತಿದ್ದಳು. ವಾವ್ ಪೃಥ್ವಿ, ಎಷ್ಟು ಭಾವಪೂರ್ಣವಾಗಿ ಹಾಡ್ತೀರಿ. ಎಂಥವರನ್ನು ಪರವಶರನ್ನಾಗಿಸುವ ಶಕ್ತಿ ನಿಮ್ಮ ಕಂಠ ಸಿರಿಗಿದೆ. ಹೆಣ್ಣು ದನಿಯೊಂದು ಅವನ ಹಾಡನ್ನು ಮೆಚ್ಚು ಹೊಗಳುವುದು ಕೇಳಿಸಿದಾಗ ಕುತೂಹಲದಿಂದ ಆರಾಧ್ಯ ಕಿವಿಯನ್ನಗಲಿಸಿದಳು. ನಿನ್ನಂಥ ಚೆಲುವೆ ಎದುರಿಗಿರುವಾಗ ಭಾವ ತಾನಾಗೆ ಹುಗುಮಿಸುತ್ತೆ ಕೃತಿ ಎಂದವನ ಮಾತಿನ ದಾಟಿ ಮಾತಿನ ಬಿಸುವು ಹೇಳುತ್ತಿದ್ದವು ಅವರಿಬ್ಬರ ನಡುವಿನ ಅನ್ಯೋನ್ಯತೆಯನ್ನು, ಸಂಬಂಧದ ಸಾಮೀಪ್ಯವನ್ನು. ತನ್ನ ಕಿವಿಯನ್ನು ತಾನು ನಂಬದಾದಳು ಆರಾಧ್ಯ. ಅಂದರೆ ಅವನ ಜೀವನದಲ್ಲಿ ಬೇರೆ ಯಾರು ನನ್ನ ಸ್ಥಾನವನ್ನು ತುಂಬಿಯಾಗಿದೆ ಮತ್ತು ಅದನ್ನವನು ಸ್ವೀಕರಿಸಿಯೂ ಆಗಿದೆ. ಹಾಗಾದರೆ ನನ್ನೊಂದಿಗಿನ ಒಡನಾಟ, ಪ್ರೀತಿ, ಬಾಂಧವ್ಯ ಎಲ್ಲ ನಾಟಕವಾಗಿದ್ದೆ. ನಾನಿಲ್ಲಿ ಅವನದೇ ಧ್ಯಾನದಲ್ಲಿ ನಮ್ಮ ಪ್ರೀತಿಗೆ ಪ್ರಮಾಣಿಗಳಾಗಿರುವಾಗ ಅವನು ನಮ್ಮ ಪವಿತ್ರ ಸಂಬಂಧಕ್ಕೆ ಬೆಲೆ ಕೊಡದೆ ಕಡೆಗಣಿಸಿಬಿಟ್ಟನ. ಆಕ್ರೋಶ, ಸಂಶಯ, ಆವೇಶಗಳೆಲ್ಲವೂ ಅವಳನ್ನು ತಮ್ಮ ಸೂರ್ಪದಿಗೆ ತೆಗೆದುಕೊಂಡು ಬಿಟ್ಟಿದ್ದವು. ತಾನೇನು ಮಾತನಾಡುತ್ತಿದ್ದೀನಿ ಎನ್ನುವ ಪರಿಜ್ಞಾನವೂ ಇಲ್ಲದೆ ಪೃಥ್ವಿ ಪೃಥ್ವಿ ಎಂದು ಅರ್ಜಿದವಳ ದನಿ ಸ್ಪೀಕರ್ನಲ್ಲಿಲ್ಲದ ಮೊಬೈಲ್ನಿಂದಲೂ ಆಚೆ ಬಂದು ಅವನ ಕಿವಿಗಪ್ಪಳಿಸಿತ್ತು. ಆಗಲೇ ಅವನಿಗೆ ಅರಿವಾಗಿದ್ದು ತಾನು ಕರೆ ತುಂಡರಿಸಲೇ ಇಲ್ಲ ಅಂತ. ಕೂಡಲೇ ಟೇಬಲ್ ಬಳಿ ಬಂದವನು ಮೊಬೈಲ್ ಕೈಗೆತ್ತಿಕೊಂಡು, ಹಲೋ, ಮೇ ಐ ನೋ ಹೂ ಯು ಸ್ಪೀಕಿಂಗ್? ಅತ್ತ ಕಡೆ ಇರುವವರನ್ನು ಪರಿಚಯಿಸಿಕೊಳ್ಳುವ ತವಕ ಅವನಿಗೆ. ಹೋ, ಈಗ ನನ್ನ ಧ್ವನಿಯೂ ಮರೆತು ಹೋಯ್ತಾ ಪೃಥ್ವಿ ನಿಂಗೆ? ಕ್ಷಮಿಸಿ, ಯಾರು ಅಂತ ಗೊತ್ತಾಗಲಿಲ್ಲ. ಹೋ, ದನಿ ಅಂತೂ ಗೊತ್ತಾಗಲಿಲ್ಲ. ಈಗ ನಾನು ಯಾರೋ ಅಂತಾನೂ ಮರೆತು ಹೋಗಿದೀಯಾ? ಅದೇಗೆ ನೀನು ಇಷ್ಟೆಲ್ಲ ಬದಲಾದೆ ಪೃಥ್ವಿ? ಸರಿ, ನನ್ನನ್ನು ಮರೆತೆ ಹೋಗ್ಲಿ, ಅತ್ತೆ ಮಾವನು ನಿನಗೆ ನೆನಪಾಗಲಿಲ್ವಾ? ತನ್ನ ಮೇಲಾಗಲಿ ತನ್ನ ಮಾತುಗಳ ಮೇಲಾಗಲಿ ಅವಳಿಗೆ ಹಿಡಿತವೇ ಇರಲಿಲ್ಲವೇನೋ. ಎಡೆಬಿಡದೆ ಮನಸ್ಸಿನಲ್ಲಿ ಇರುವುದನ್ನೆಲ್ಲ ನುಡಿಯುತ್ತಿದ್ದಳು. ಆದರೆ ಅವಳ ಮಾತುಗಳಲ್ಲಿ ಒಂದಕ್ಷರವೂ ಅವನಿಗೆ ಅರ್ಥವಾಗಿರಲಿಲ್ಲ. ಕ್ಷಮಿಸಿ, ನೀವು ನನ್ನನ್ನು ಬೇರೆ ಯಾರೋ ಎಂದು ತಪ್ಪು ತಿಳಿದುಕೊಂಡಿದ್ದೀರಿ ಅನಿಸುತ್ತೆ. ನೀವು ಎಣಿಸಿರುವ ವ್ಯಕ್ತಿ ನಾನಲ್ಲ. ನೀನು ನನಗೆ ಮೋಸ ಮಾಡಬಹುದು ಪೃಥ್ವಿ, ಆದರೆ ನನ್ನ ಕಣ್ಣು ನನಗೆ ಮೋಸ ಮಾಡಲ್ಲ. ನಿನ್ನೆ ನಾನು ನಿನ್ನನ್ನು ನೋಡಿದೆ. ತಪ್ಪು ತಿಳಿದುಕೊಂಡಿದ್ದು ನಾನಲ್ಲ, ನೀನು. ಬಿಕ್ಕುತ್ತಲೇ ಕರೆ ಕತ್ತರಿಸಿದಳು ಆರಾಧ್ಯ. ಅವನಿಂದ ಇಂತಹ ನಡೆ ಅವಳೆಂದಿಗೂ ನಿರೀಕ್ಷಿಸಿ ಇರಲಿಲ್ಲವಲ್ಲ. ಅವನಿಲ್ಲ ಎಂದಾಗೆಗಿಂತ ಇಂದು ಅವಳಿಗೆ ಹೆಚ್ಚಿನ ನೋವಾಗಿತ್ತು. ನಿಂತ ನೆಲವು ಭದ್ರವೆನಿಸದೆ ಕುಸಿದು ಕುಳಿತಿದ್ದಳು ಆರಾಧ್ಯ. ಅವಳ ಮಾತುಗಳು ಅವನಲ್ಲಿ ತಿಳಿಯಲಾಗದ ಗೊಂದಲಗಳನ್ನು ಹುಟ್ಟುಹಾಕಿದ್ದವು. ಅವನಿಗಷ್ಟೇ ಅಲ್ಲ, ಅವನ ಜೊತೆ ಇದ್ದ ಕೃತಿಯ ಸ್ಥಿತಿ ಕೂಡ ಅಯೋಮಯವಾಗಿತ್ತು. ಅವಳಾಡಿದ ಅಷ್ಟೂ ಮಾತುಗಳಲ್ಲಿ ಅವನಿಗೆ ಅರ್ಥವಾಗಿದ್ದು ಪೃಥ್ವಿ ಎನ್ನುವ ಶಬ್ದವೊಂದೇ. ಏನು ಎತ್ತ ಎಂದು ಯೋಚಿಸುತ್ತಿರುವಾಗಲೇ ಅವನ ಮೊಬೈಲ್ಗೆ ಮತ್ತೊಂದು ಕರೆ ಬಂದಿದ್ದು. ಮನೆಯಿಂದ ಬಂದ ಕರೆಯಾಗಿದ್ದದು. ಕರೆ ಸ್ವೀಕರಿಸಿ ಸ್ಪೀಕರ್ಗೆ ಹಾಕಿದವ ಮಾತಿಗಿಳಿದಿದ್ದ. ಕೃತಿ ಸಹ ಅಲ್ಲಿ ನಡೆಯುತ್ತಿದ್ದ ಸಂಭಾಷಣೆಗೆ ಸಾಕ್ಷಿಯಾದಳು. ಆ ಸಂಭಾಷಣೆ ಕೇಳುತ್ತಿದ್ದ ಈರ್ವರ ಮೊಗದಲ್ಲೂ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದ್ದವು ಭಾವನೆಗಳು. ಗೋವಿಂದಣ್ಣ ಫೋನ್ ಮಾಡಿದ್ದು, ಆರಾಧ್ಯ ಅವನನ್ನು ನೋಡಿದ್ದು, ಅವಳಿಗೆ ಅನುಮಾನ ಹುಟ್ಟಿದ್ದು, ಎಲ್ಲವನ್ನೂ ಹೇಳುತ್ತಿದ್ದರು ಎದ್ದವರು. ಕೆಲವು ನಿಮಿಷಗಳ ಸಂಭಾಷಣೆ ಮುಗಿದ ಬಳಿಕ ಕರೆ ತುಂಡಾಯಿತು. ಸ್ವಲ್ಪ ಹೊತ್ತಿನ ಮುಂಚೆ ಆರಾಧ್ಯಾಳಿಂದ ಬಂದಿದ್ದ ಕರೆ ಮತ್ತವಳ ಮಾತುಗಳು ಈಗ ಒಂದೊಂದಾಗಿ ಅವರಿಬ್ಬರಿಗೆ ಅರ್ಥವಾಗತೊಡಗಿದ್ದವು. ತುಸು ಹೊತ್ತು ತಮ್ಮ ತಮ್ಮಲ್ಲೇ ಚರ್ಚಿಸಿದ ನಂತರ ಮತ್ತೆ ಫೋನ್ ಕೈಗೆತ್ತಿಕೊಂಡಿದ್ದನವ ಆರಾಧ್ಯಾಳಿಗೆ ಕರೆ ಮಾಡಲು. ಬಗ್ಗಿಸಿದ ಮೊಣಕಾಲುಗಳ ನಡುವೆ ಹುದುಗಿಸಿದ್ದ ಮಗವನ್ನು ಎತ್ತದೆ ಒಂದೇ ಸಮನೆ ಅಳುತ್ತಿದ್ದಳು ಆರಾಧ್ಯ. ಫೋನ್ ರಿಂಗಾಗುತ್ತಲೇ ಹರಿಮನಸ್ಸಿನಿಂದಲೇ ಅತ್ತ ನೋಡಿದಳು. ಫೋನ್ ಪರದೆ ಪೃಥ್ವಿಯ ಹೆಸರನ್ನು ತೋರುತ್ತಿದ್ದು. ಅವನ ಕರೆಗಾಗಿ ಕಾದು ಕುಳಿತು ಒಂದು ರಿಂಗಾಗುವುದರೊಳಗೆ ಕರೆ ಸ್ವೀಕರಿಸುತ್ತಿದ್ದ ಆರಾಧ್ಯ ಇಂದು ಅವನ ಹೆಸರ ಕಂಡ ಮೇಲೂ ಹಲವಾರು ಬಾರಿ ರಿಂಗಾದರೂ ಸ್ವೀಕರಿಸುವ ಮನಸ್ಸು ಮಾಡಲಿಲ್ಲ. ಮನಸ್ಸಲ್ಲಿ ಭಾವನೆಗಳು ಕೋಪದ ಜ್ವಾಲೆಯಲ್ಲಿ ಬೇಯುತ್ತಿದ್ದವಲ್ಲ. ಬಿಟ್ಟು ಬಿಡದೆ ಪದೇ ಪದೇ ಫೋನ್ ರಿಂಗಾಗತೊಡಗಿದಾಗ ಕಡೆಗೊಮ್ಮೆ ಸ್ವೀಕರಿಸುವ ಮನಸ್ಸು ಮಾಡಿದಳವಳು. ಕರೆ ಸ್ವೀಕರಿಸಿದ ಸೂಚನೆ ದೊರೆತ ಕೂಡಲೇ, ನೋಡಿ, ದಯವಿಟ್ಟು ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿ. ಫೋನ್ ಕಟ್ ಮಾಡಬೇಡಿ. ನಿಮ್ಮೊಡನೆ ಸ್ವಲ್ಪ ಮಾತಾಡೋದಿದೆ. ನೀವೇ ನಮ್ಮಲ್ಲಿಗೆ ಬಂದರೂ ಸರಿ, ಇಲ್ಲದಿದ್ದರೆ ನಾನೇ ನೀವಿರುವಲ್ಲಿಗೆ ಬರ್ತೀನಿ. ಪ್ಲೀಸ್ ನಿರಾಕರಿಸಬೇಡಿ.
ಅವಳು ವಿಷಯವನ್ನು ಇತ್ಯರ್ಥ ಮಾಡಿಕೊಳ್ಳಲು ಬಯಸಿದ್ದಳು. ನನ್ನ ಲೊಕೇಶನ್ ಕಳಿಸ್ತೀನಿ, ನೀನೇ ಇಲ್ಲಿಗೆ ಬರಬಹುದು ಎಂದು ಚುಟುಕಾಗಿಯೇ ಉತ್ತರಿಸಿದಳವಳು. ಕರೆ ತುಂಡರಿಸಿ ತನ್ನ ಮನೆಯ ಲೊಕೇಶನ್ ಕಳಿಸಿಕೊಟ್ಟಳು. ಅದು ಅವನೇ ಎಂದು ದೃಢವಾಗಿ ಅವಳ ಮನಸ್ಸು ನಂಬಿದ್ದರಿಂದ ಎಂದಿನಂತೆ ಅವನನ್ನು ಏಕವಚನದಲ್ಲಿ ಮಾತನಾಡಿಸಿದ್ದಳು. ಅವನು ಅವಳನ್ನು ಎಂದಿನಂತಲ್ಲದೆ ಬಹುವಚನದಲ್ಲಿ ಮಾತನಾಡಿಸಿದ್ದನ್ನು ಗಮನಿಸದೆ. 1-2 ಗಂಟೆಗಳ ನಂತರ ಶೂನ್ಯದತ್ತ ನೋಟ ಬೀರಿ ಇಹವನ್ನೇ ಮರೆತವರಂತೆ ನಿಂತಿದ್ದ ಆರಾಧ್ಯಾಳನ್ನು ಬಾಗಿಲಿನ ಕರೆ ಗಂಟೆಯ ಸದ್ದು ಎಚ್ಚರಿಸಿತು. ಕಣ್ಣೊರೆಸಿಕೊಂಡು ಕೆದರಿದ ಕೂದಲನ್ನು ಕೈಯಿಂದಲೇ ಸರಿ ಮಾಡಿಕೊಂಡು ಕೆಲವನ್ನು ಕಿವಿಯ ಹಿಂಬದಿಗೆ ಸೇರಿಸಿ ಬಾಗಿಲ ಬಳಿ ಸಾಗಿ ಕದ ತೆರೆದಳವಳು. ಎದುರಿದ್ದದ್ದು ಕಣ್ಣು ಮಾತ್ರವಷ್ಟೇ ತೋರುತ್ತಿದ್ದ ಮಾಸ್ಕ್ನಲ್ಲಿ ಅಡಗಿದ್ದ ಅದೇ ಮಗ. ಪಕ್ಕದಲ್ಲಿ ಒಬ್ಬಳು ಯುವತಿ, ಅವಳೇ ಕೃತಿ. ಅವರಿಬ್ಬರನ್ನು ಒಟ್ಟಿಗೆ ನೋಡಿದವಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಮುಖ ವಿವರಣವಾಯಿತು. ಬನ್ನಿ ಒಳಗೆ ಎಂದು ಕರೆದು ತಾನು ಒಳನಡೆದಳು. ಒಳಬಂದ ಮೇಲೆ ಅವರಿಬ್ಬರು ತಮ್ಮ ಮುಖಕ್ಕೆ ಧರಿಸಿದ್ದ ಮಾಸ್ಕ್ ತೆರೆದರು. ಮಾಸ್ಕ್ ತೆರೆದಾಗ ಅವನನ್ನು ಕಂಡ ಆರಾಧ್ಯಾಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ. ಯಾಕೆಂದರೆ ಅವನು ಅವಳ ಪೃಥ್ವಿ ಆಗಿರಲೇ ಇಲ್ಲ. ಮತ್ತೆ ಅವನ ಕಣ್ಣುಗಳನ್ನೇ ನೋಡಿದಳು. ಹೌದು, ಅವು ಮಾತ್ರ ನನ್ನ ಪೃಥ್ವಿನನ್ನೇ ನೆನಪಿಸುತ್ತಿವೆ. ಆದರೆ ಏನೊಂದು ಅರ್ಥವಾಗದ ಸ್ಥಿತಿ ಈಗ ಆರಾಧ್ಯಾಳದ್ದು. ಅದೇ ಸಮಯಕ್ಕೆ ಸರಿಯಾಗಿ ಆರಾಧ್ಯಾಳ ಫೋನ್ ರಿಂಗಾಗತೊಡಗಿತು. ಗೋವಿಂದಣ್ಣನ ಹೆಸರು ತೋರುತ್ತಿತ್ತು. ಮೊಬೈಲ್ನ ಪರದೆ. ಪ್ಲೀಸ್ ಕರೆ ಸ್ವೀಕರಿಸಿ ಎಂದನವ. ಅವಳು ಅವನ ಮಾತನ್ನು ಅನುಮೋದಿಸಿದಳು. ಅತ್ತಲಿಂದ ಮಾತನಾಡುತ್ತಿದ್ದ ಗೋವಿಂದಣ್ಣ ಸತ್ಯವನ್ನು ಅನಾವರಣಗೊಳಿಸಲಾರಂಭಿಸಿದರು. ಸ್ಪೀಕರ್ನಲ್ಲಿದ್ದ ಫೋನ್ನ ಮೂಲಕ ಅದು ಅಲ್ಲಿದ್ದವರೆಲ್ಲರ ಮುಂದೆ ತೆರೆದುಕೊಳ್ಳುತ್ತಿತ್ತು. ಆರಾಧ್ಯ, ನಿನಗೊಂದು ಮುಖ್ಯವಾದ ವಿಷಯವನ್ನು ಹೇಳಬೇಕಿತ್ತಮ್ಮ. ಇದನ್ನು ತುಂಬ ಮೊದಲೇ ನಿನಗೆ ಹೇಳಬೇಕಿತ್ತು. ಆದರೆ ಆಗಿನ ಸಮಯ, ಸಂದರ್ಭ ಮತ್ತು ನಿನ್ನ ಮನಸ್ಥಿತಿ ತುಂಬ ನಾಜೂಕಾಗಿತ್ತು. ಹಾಗಾಗಿ ಏನೂ ಹೇಳಲಾಗಿರಲಿಲ್ಲ. ಆದರೆ ಇವತ್ತು ಅದನ್ನು ಹೇಳುವ ಸಮಯ ಬಂದಿದೆ. ನಿನಗೂ ಗೊತ್ತು, ಪೃಥ್ವಿ ತನ್ನ ಗೆಳೆಯರೊಂದಿಗೆ ಟ್ರಿಪ್ಗೆ ಹೋಗಿದ್ದನಲ್ಲ. ಆಗ ಮೋಜಿನಲ್ಲಿ ಕೊಂಚ ಆಯ ತಪ್ಪಿದ ತನ್ನ ಸ್ನೇಹಿತನನ್ನು ಉಳಿಸಲು ಹೋದ ನಮ್ಮ ಪೃಥ್ವಿ ಎಂದೂ ಸಿಗದಂತೆ ಕಳೆದು ಹೋದನಮ್ಮ. ತಾನು ರಕ್ಷಿಸಬೇಕೆಂದುಕೊಂಡಿದ್ದವನನ್ನು ರಕ್ಷಿಸುವಲ್ಲಿ ಯಶಸ್ವಿಯಾದ ನಮ್ಮ ಪೃಥ್ವಿ ನಿಯತಿಯ ಬಲೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಲ್ಲಿ ಸೋತು ಹೋದ. ಅವನು ಕೆಲವು ತಿಂಗಳ ಹಿಂದೆ ತನ್ನ ಶರೀರದ ಉಪಯೋಗಿಸಲು ಯೋಗ್ಯವಾದ ಅಂಗಗಳನ್ನು ದಾನ ಮಾಡುವುದಾಗಿ ಅವನಿದ್ದ ಊರಿನ ಆಸ್ಪತ್ರೆಯಲ್ಲಿ ನಮೂದಿಸಿದ್ದನಂತೆ. ಅವನ ಆಸೆಯನ್ನು ತಿಳಿದಿದ್ದ ಅವನ ಆಪ್ತ ಗೆಳೆಯರು ನಮ್ಮ ಅನುಮತಿಯೊಂದಿಗೆ ಅದನ್ನು ನೆರವೇರಿಸಿದ್ದರು. ಅದೇ ಸಮಯಕ್ಕೆ ಸರಿಯಾಗಿ ದೇವ್ ಪೃಥ್ವಿ ಈಗ ನಿನ್ನೆದುರು ನಿಂತಿರುವನಲ್ಲ. ಅವನಿಗೆ ದೃಷ್ಟಿಯ ಮಾತ್ರವಲ್ಲದೆ ಕಣ್ಣಿನ ಅವಶ್ಯಕತೆ ಇತ್ತು. ಅವನ ಅದೃಷ್ಟಕ್ಕೆ ಪರಿಣಿತ ವೈದ್ಯರ ತಂಡವೊಂದು ನಮ್ಮ ಪೃಥ್ವಿನ ಕಣ್ಣುಗಳನ್ನು ದೇವ್ ಪೃಥ್ವಿನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಲ್ಲಿ ಯಶಸ್ವಿಯಾಗಿತ್ತು. ಆಗ ಆ ಸುದ್ದಿ ತುಂಬ ಪ್ರಚಲಿತವಾಗಿತ್ತು. ಯಾಕೆಂದರೆ ವಿಶ್ವದಲ್ಲೇ ಮೊದಲ ಬಾರಿಗೆ ಸಂಪೂರ್ಣ ಕಣ್ಣಿನ ಟ್ರಾನ್ಸ್ಪ್ಲಾಂಟ್ ಮಾಡುವಲ್ಲಿ ವೈದ್ಯರ ತಂಡ ಯಶಸ್ವಿಯಾಗಿತ್ತು. ನಿನಗೆ ಇದರ ಬಗ್ಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ನೀನಂದು ಫೋನ್ ಮಾಡಿ ನಾನು ಪೃಥ್ವಿನ ಕಂಡೆ ಎಂದ ಕ್ಷಣ ನನಗೆ ಗೊಂದಲವಾಯಿತು. ಕೂಡಲೇ ದೇವ್ ಪೃಥ್ವಿನ ಮನೆಗೆ ಫೋನ್ ಮಾಡಿ ದೇವ್ ಪೃಥ್ವಿನ ಸದ್ಯದ ವಾಸ್ತವ್ಯದ ಬಗ್ಗೆ ವಿಚಾರಿಸಿದೆ. ಅವನು ಕೆನಡಾದಲ್ಲಿರುವುದು ತಿಳಿಯಿತು. ನೀನು ದೇವ್ ಪೃಥ್ವಿನ ಕಣ್ಣುಗಳನ್ನು ಮಾತ್ರ ನೋಡಿ ಅವನನ್ನೇ ಪೃಥ್ವಿ ಎಂದು ತಿಳಿದುಕೊಂಡಿರುವೆ ಎಂದು ನನಗಾಗ ತಿಳಿಯಿತು. ನೀನು ಎಂದುಕೊಂಡಂತೆ ಅವನು ಪೃಥ್ವಿ ಅಲ್ಲಮ್ಮ, ಅವನು ದೇವ್ ಪೃಥ್ವಿ. ಗೋವಿಂದಣ್ಣ ನಿಟ್ಟುಸಿರೊಂದಿಗೆ ತಮ್ಮ ದೀರ್ಘವಾದ ಮಾತನ್ನು ಮುಗಿಸಿದರು. ಜೊತೆಗೆ ಕರೆಯನ್ನು ಸಹ. ಹೌದು, ಅವನು ಇನ್ನಿಲ್ಲ ಎಂದು ವಿಷಯ ತಿಳಿದ ಸ್ವಲ್ಪ ದಿನದಲ್ಲಿಯೇ ವೈದ್ಯಕೀಯ ಕ್ಷೇತ್ರದಲ್ಲಾದ ಅತ್ಯದ್ಭುತ ಸಾಧನೆಯ ಬಗ್ಗೆ ಎಲ್ಲೆಡೆ ಸುದ್ದಿ ಹರಿದಾಡುತ್ತಿತ್ತು. ಆದರೆ ಆಗ ಆ ಸುದ್ದಿ ನನಗೆ ರುಚಿಸಿಯೂ ಇರಲಿಲ್ಲ, ನನ್ನ ಗಮನವನ್ನು ಸೆಳೆದಿರಲಿಲ್ಲ. ನನ್ನವನಿಲ್ಲದ ಪ್ರಪಂಚದಲ್ಲಿ ಏನಾದರೇನು ಎನ್ನುವ ವೈರಾಗ್ಯ ಆವರಿಸಿತ್ತಲ್ಲ. ಆದರೆ ಸುದ್ದಿಯಲ್ಲಿದ್ದದ್ದು ನನ್ನವನ ಕಣ್ಣುಗಳೇ ಅಂತ ನನಗಾದರೂ ಹೇಗೆ ಗೊತ್ತಾಗಬೇಕಿತ್ತು? ಅದೇನು ಕಾಕತಾಳೀಯವೋ. ಇವರ ಹೆಸರಲ್ಲೂ ನನ್ನವನ ಹೆಸರು ಬೆರೆತಿದ್ದ ಕಾರಣ ನನ್ನ ಎಣಿಕೆಗೆ ಇನ್ನಷ್ಟು ಹಿಂಬು ದೊರೆತಿತ್ತು. ಆದರೆ ನಾನಾದರೂ ಎಷ್ಟು ಮೂಡಳು. ನನ್ನವನ ಪ್ರೀತಿಯ ಬಗ್ಗೆ, ಅವನ ಪ್ರಾಮಾಣಿಕತೆಯ ಬಗ್ಗೆ ಅರೆಕ್ಷಣದಲ್ಲಿ ಅನುಮಾನ ಪಟ್ಟು ಬಿಟ್ಟೆನಲ್ಲ. ಗಿಳಗಂಜಿಯಷ್ಟು ದೋಷವಿಲ್ಲದ ಅಪ್ಪಟ ಅಪರಂಜಿ ನನ್ನವ. ಕಡೆಗೂ ಪಡೆದು ಮಾತ್ರ ತನಗೆ ಗೊತ್ತಿಲ್ಲ, ಅದನ್ನು ಮರಳಿಸಿದರೆ ಸಮಾಧಾನ ಎನ್ನುವ ತನ್ನ ಮಾತನ್ನು ಉಳಿಸಿಕೊಂಡ.
ಸೃಷ್ಟಿ ನೀಡಿದ ಜೀವ ಜೀವನಕ್ಕೆ ಪ್ರತಿಯಾಗಿ ತನ್ನ ಕಣ್ಣನ್ನು ಸೃಷ್ಟಿಯ ಅಂದವನ್ನು ಸವಿಯಲು ಆಯಸ್ಸಿರುವವನಿಗೆ ಕೊಟ್ಟು ಹೋದ. ತನ್ನ ಯೋಚನೆಯಲ್ಲಿಯೇ ಮುಳುಗಿ ಹೋಗಿದ್ದಳು ಆರಾಧ್ಯ. ಆರಾಧ್ಯ ಅವರೇ, ಪೃಥ್ವಿರವರ ಕಣ್ಣುಗಳು ಇಂದು ನನಗೆ ದೃಷ್ಟಿ ನೀಡಿದೆ. ನನ್ನ ಜೀವನಕ್ಕೆ ಬೆಳಕು ನೀಡಿದವರವರು. ಆದರೆ ದುರದೃಷ್ಟವಶಾತ್ ಅವೇ ಕಣ್ಣುಗಳಿಂದ ಇಂದು ನೀವು ನೋವು ತಿನ್ನುವಂತಾಯಿತು. ಕ್ಷಮಿಸಿ. ಭಾರವಾದ ದನಿಯಲ್ಲಿ ನುಡಿದಿದ್ದ ದೇವ್ ಪೃಥ್ವಿ. ತನ್ನ ಯೋಚನಾ ಲಹರಿಯಿಂದ ಆಚೆ ಬಂದವಳು. ಛೆಛೆ, ನೀವ್ಯಾಕೆ ಕ್ಷಮೆ ಕೇಳ್ತೀರಿ? ದುಡುಕುತನದ ಕೈಗೆ ಬುದ್ಧಿ ಕೊಟ್ಟು ನಾನೇ ನಿಮಗೆಲ್ಲ ನೋವು ಕೊಟ್ಟು ಬಿಟ್ಟೆ. ಅಲ್ಲದೆ ಉತ್ತಮ ವ್ಯಕ್ತಿತ್ವವುಳ್ಳ ನನ್ನ ಪೃಥ್ವಿ ಬಗ್ಗೆ ಅನುಮಾನ ಪಟ್ಟಿದ್ದಕ್ಕೆ ನನ್ನ ಮೇಲೆ ನನಗೆ ನಾಚಿಕೆಯಾಗ್ತಿದೆ. ದಯವಿಟ್ಟು ನೀವೆಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ಕೈ ಮುಗಿದು ಬಿಕ್ಕುತ್ತಾ ನುಡಿದಳು ಆರಾಧ್ಯ. ದುಃಖ, ಹತಾಶೆ, ನಿರಾಸೆ, ತಪ್ಪಿತಸ್ಥ ಭಾವದಿಂದ ಬಾಗುತ್ತಿದ್ದ ಅವಳ ತಲೆಗೆ ಜೋಡಿಸಿದ್ದ ಕೈಯ ಬೆರಳುಗಳು ಆಧಾರ ನೀಡಿದ್ದವು. ಪರಿಸ್ಥಿತಿ ತಿಳಿಯಾದ ಮೇಲೆ ಮತ್ತೊಮ್ಮೆ ಅವಳಿಗೆ ಕ್ಷಮೆಯಾಚಿಸಿ ಏನೇ ಸಹಾಯ ಬೇಕಿದ್ದರೂ ತನ್ನನ್ನು ಸಂಪರ್ಕಿಸುವ ಕೋರಿಕೆ ಇಟ್ಟು ಅಲ್ಲಿಂದ ತೆರಳಿದ್ದರು ದೇವ್ ಪೃಥ್ವಿ ಮತ್ತು ಕೃತಿ. ವಿಧಿಯಾಟಕ್ಕೆ ನಲಗಿ ಹೋಗಿದ್ದಳು ಆರಾಧ್ಯ. ಎಲ್ಲವೂ ಈಗ ಸ್ಪಷ್ಟವಾಗತೊಡಗಿತ್ತು. ಮೋಜು ನೋಡಲೆಂದೇ ಅವನ ಕಣ್ಣುಗಳಷ್ಟೇ ನನಗೆ ಕಾಣುವ ಹಾಗೆ ಮಾಡಿದ್ದನೇನೋ. ಅದು ಸಾಲದು ಅಂತ ಅವನ ಹೆಸರಲ್ಲೂ ನನ್ನವನ ಹೆಸರನ್ನು ಬೆರೆಸಿ ನನ್ನ ಎಣಿಕೆಯನ್ನು ಪುಷ್ಟೀಕರಿಸಿದ್ದ. ಆದರೆ ಕಡೆಯಲ್ಲಿ ನಿರ್ದಯಿಯಾಗಿ ನನ್ನೆಲ್ಲ ನಿರೀಕ್ಷೆಗಳನ್ನು ಹುಸಿಯಾಗಿಸಿದ. ಕೊಟ್ಟು ಕಿತ್ತುಕೊಳ್ಳುವ, ಕೊಟ್ಟಂತೆ ಮಾಡಿ ಕಿತ್ತುಕೊಳ್ಳುವುದೆಂದರೆ ಆ ದೇವರಿಗಾದರೂ ಏನು ಇಷ್ಟವೋ ಏನೋ. ತುಟಿಯಂಚಲ್ಲಿ ವಿಷಾದದ ನಗುವೊಂದು ಜಾರಿತ್ತು. ನೀಡಿದಾದ ಉಸಿರಿಗೆ ಜೊತೆಯಾಗಿತ್ತು ಬಿಸಿಯಾದ ಕಂಬನಿ. ಅಥವಾ ಇಷ್ಟು ದಿನ ತಿಳಿಯದಿದ್ದ ಸತ್ಯವನ್ನು ತೋರಲು ಈ ಮಾರ್ಗವನ್ನು ಆರಿಸಿಕೊಂಡಿದ್ದನೇನೋ. ಬೆಳಕಿದ್ದರೂ ಕತ್ತಲನ್ನು ಆರಿಸಿಕೊಳ್ಳುತ್ತಿದ್ದ ನನಗೆ ಸತ್ಯದ ಬೆಳಕನ್ನು ತೋರುವ ಸಲುವಾಗಿ ಇಷ್ಟೆಲ್ಲ ಆಡಿಸಿದನೇನೋ. ತನ್ನಷ್ಟಕ್ಕೆ ತಾನೇ ಯೋಚಿಸಿ ಹೈರಾಣಾದ ಆರಾಧ್ಯಾಳ ಮೊಗದಲ್ಲಿ ಕಡೆಗೊಮ್ಮೆ ಅಂತಿಮ ನಿಲುವನ್ನು ಕಂಡುಕೊಂಡ ನೆಮ್ಮದಿ ಇಣುಕಿತು. ಹುಟ್ಟು ಸಾವು ಜೀವನದ ಅವಿಭಾಜ್ಯ ಹಂತಗಳು. ಹುಟ್ಟಿದವನು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಆದರೆ ಆ ಸಾವು ಅವನ ದೇಹಕ್ಕೆ ಮಾತ್ರ, ಆತ್ಮಕ್ಕೆಂದು ಸಾವು ಬಾರದು. ಒಂದು ಅಂಗಿಯನ್ನು ಕಳಚಿ ಮತ್ತೊಂದನ್ನು ಧರಿಸುವಂತೆ ಆತ್ಮ ಸಹ ತಾನು ಆಶ್ರಯಿಸಿದ ದೇಹದ ಆಯಸ್ಸು ಮುಗಿದ ಮೇಲೆ ಮತ್ತೊಂದು ದೇಹವನ್ನು ಪಡೆಯುತ್ತದೆ. ಜೀವವಿರುವವರೆಗೆ ಅವರನ್ನು ನಮ್ಮವರು ಎಂದು ಪ್ರೀತಿಸಬೇಕು, ಹಚ್ಚಿಕೊಳ್ಳಬೇಕು ನಿಜ. ಆದರೆ ದೇವರು ಅವರನ್ನು ಕರೆಸಿಕೊಂಡಾಗ ಅವರ ಸವಿನೆನಪಲ್ಲಿ ಅವರನ್ನು ಜೀವಂತವಾಗಿರಿಸಿಕೊಳ್ಳಬೇಕೇ ಹೊರತು ಅವರ ವಿಯೋಗದಲ್ಲಿ ಜೀವನವನ್ನು ಬಾಡಿಸುವುದು ತರವಲ್ಲ. ಇತ್ತೀಚೆಗೆ ಅವಳನ್ನು ಬಹಳವೇ ಸೆಳೆದ ಆಧ್ಯಾತ್ಮ ನೀಡಿದ ಹುಟ್ಟು ಸಾವಿನ ಭಾಷ್ಯವಿದು. ಅದರಿಂದ ಪ್ರೇರಿತಳಾಗಿ ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯ ತೋರುತ್ತಿದ್ದಳು. ಅವಳ ಮನಸ್ಸು ಸಹ ಅದಕ್ಕೆ ಸಹಕರಿಸುತ್ತಿತ್ತು. ಮಾನವ ಜನ್ಮ ದೊರಕುವುದೇ ಶ್ರೇಷ್ಠವಾದುದು. ಎಲ್ಲ ಅಂಗಾಂಗಗಳು ಸರಿಯಾಗಿದ್ದರೆ ಅದು ಪೂರ್ವಜನ್ಮದ ಪುಣ್ಯಫಲವೇ. ಅದಕ್ಕೂ ಮಿಗಿಲಾಗಿ ಪ್ರೀತಿಸುವ ಬಂಧು ಬಳಗ, ಸ್ನೇಹಿತ ವಲಯ ಸಿಕ್ಕರಂತೂ ಅದು ಅದೃಷ್ಟವೇ ಸರಿ. ಆದರೆ ಎಲ್ಲವನ್ನೂ ಸರಿ ಇಟ್ಟು ಬಿಟ್ಟರೆ ಮಾನವನನ್ನು ಹಿಡಿಯುವವರು ಇರುವುದಿಲ್ಲ ಎಂದು ಏನೋ. ಎಲ್ಲರಲ್ಲೂ ಒಂದಲ್ಲ ಒಂದು ಕೊರತೆಯನ್ನು ಇಟ್ಟಿರುತ್ತಾನೆ ಆ ಭಗವಂತ. ಪಂಚಭೂತಗಳಿಂದಾದ ಈ ದೇಹ ಮಣ್ಣಲ್ಲಿ ಮಣ್ಣಾಗುವ ಮುನ್ನ ದೇಹದಿಂದ ಬಳಸಬಹುದಾದ ಅಂಗಗಳನ್ನು ಅವಶ್ಯವಿದ್ದವರಿಗೆ ದಾನ ಮಾಡುವುದು ನಾವು ಮಾಡಬಹುದಾದ ಅತ್ಯಂತ ಶ್ರೇಷ್ಠವಾದ ದಾನವಲ್ಲವೇ? ಆಯಸ್ಸು ಮುಗಿದ ದೇಹದಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸಬಲ್ಲ ಅಂಗಗಳಿದ್ದರೆ ಅವುಗಳನ್ನು ಮಣ್ಣಲ್ಲಿ ಕೊಳೆಯಲು ಬಿಡುವ ಬದಲು ಅವಶ್ಯವಿದ್ದವರಿಗೆ ನೀಡಿ ಅವರ ಬಾಳನ್ನು ಹಸನಾಗಿಸಬಹುದಲ್ಲ. ಅಳಿದ ಮೇಲೂ ಈ ರೀತಿಯಲ್ಲಿ ಉಳಿಯಬಹುದಲ್ಲ. ಪೃಥ್ವಿಯ ಅಂಗದಾನದ ಬಗ್ಗೆ ಯೋಚಿಸಿದವಳಿಗೆ ಅವನ ಬಗ್ಗೆ ಇನ್ನಷ್ಟು ಹೆಮ್ಮೆಯಾಯಿತು. ಗೆಳೆಯ ಮಾಡಿದ ಅಂಗದಾನ, ಅವನ ಬದುಕನ್ನು ನೋಡಿದ ಮತ್ತು ಬಾಳಿದ ರೀತಿ ಅವನನ್ನು ಇನ್ನಷ್ಟು ಎತ್ತರಕ್ಕೇರಿಸಿ ನಿಲ್ಲಿಸಿದ್ದವು ಅವಳ ದೃಷ್ಟಿಯಲ್ಲಿ. ಆಧ್ಯಾತ್ಮ ತಿಳಿಸಿದ ಜೀವನದ ಸತ್ಯ ಮತ್ತು ಬದುಕಿನ ಸಾರ್ಥಕತೆಯನ್ನು ತೋರಿದ ಪೃಥ್ವಿನ ಜೀವನ, ಇವೆರಡೂ ಅವಳ ಮುಂದಿನ ಬದುಕಿನ ದಾರಿಯನ್ನು ನಿರ್ಧರಿಸುವಲ್ಲಿ ಕೈ ಹಿಡಿದವು. ಉಳಿದ ಪ್ರಾಜೆಕ್ಟ್ ಕೆಲಸವನ್ನು ಮುಗಿಸಿ ತಾಯ್ನಾಡಿಗೆ ಮರಳಿದ ಆರಾಧ್ಯಾಳಲ್ಲಿ ಬತ್ತಿ ಹೋದ ಉತ್ಸಾಹ ಮತ್ತೆ ಮರಳಿದ್ದು. ಜೀವನೋತ್ಸಾಹ ಬದುಕನ್ನು ಇನ್ನಷ್ಟು ರಂಗುರಂಗಾಗಿಸಿತು. ಅವಳಲ್ಲಿನ ಜೀವಂತಿಕೆ ಅವಳ ಹೆತ್ತವರಿಗೂ ನೆಮ್ಮದಿಯನ್ನು ನೀಡಿತ್ತು. ಪೃಥ್ವಿಯಂತೆಯೇ ತಾನೂ ಸಹ ಬಹಳಷ್ಟನ್ನು ಕೊಟ್ಟ ಸಮಾಜಕ್ಕೆ ಏನಾದರೂ ಕೊಡಬೇಕೆಂದು ನಿರ್ಧರಿಸಿದವಳು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಳು.
ತಾನೂ ಸಹ ಅಂಗದಾನಕ್ಕೆ ನಮೂದಿಸಿಕೊಂಡಿದ್ದಲ್ಲದೆ ಇತರರಿಗೂ ಅಂಗದಾನದ ಮಹತ್ವವನ್ನು ತಿಳಿಸಿ ಹೇಳುವ ಪ್ರಯತ್ನ ಮಾಡುತ್ತಿದ್ದಳು. ಮತ್ತದಕ್ಕೆ ಪ್ರೇರೇಪಿಸುತ್ತಿದ್ದಳು ಕೂಡ. ಇಷ್ಟವಿಲ್ಲದ ಮದುವೆಯಾಗಿ ದಿನವೂ ಬಾಡಿ ಬದುಕುವುದಕ್ಕಿಂತ ಇಷ್ಟದ ಜೀವನವನ್ನು ಅರಳಿಸಿಕೊಂಡು ನಗುತ್ತಾ ಬಾಳುತ್ತಿರುವ ಮಗಳನ್ನು ನೋಡಿ ತಮ್ಮ ಬೇಸರವನ್ನು ಮರೆಯುತ್ತಿದ್ದರು ಹೆತ್ತವರು. ತನ್ನವನ ನೆನಪನ್ನು ಮನಸ್ಸಲ್ಲಿ ಹಸಿರಾಗಿಯೇ ಉಳಿಸಿಕೊಂಡ ಆರಾಧ್ಯಾಳಿಗೆ ಅವನೊಂದಿಗಿನ ಒಡನಾಟದ ಅಮರ ಹಳೆಯ ನೆನಪುಗಳೇ ಜೀವನಾಧಾರವಾದವು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.